ಉಪನ್ಯಾಸ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾತಾಡೋಣ, ಆಯ್ತಾ? ಮಾತಾಡ್ತೀರಾ ಅಂದ್ರೆ ಹೇಳಿ, ಮಾತಾಡ್ತೀರಾ? ಖುಷಿಯಿಂದಿದ್ದೀರಾ? ಬೋರ್ ಆಗ್ತಾ ಇದೆಯಾ? ನಿಜ ಸುಳ್ಳು ಹೇಳ್ಬಾರ್ದು. ಖುಷಿಯಿಂದಿದ್ದೀರಾ? ಹಾಗಾದ್ರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ, ಆಗ್ಬೋದಾ? ಅಲ್ಲಿ ಸರಿ ತಪ್ಪುಗಳ ನಾವು ವಿಮರ್ಶನೆ ಮಾಡೋದು ಬೇಡ, ಆದ್ರೆ ಉತ್ತರವನ್ನು ಕೊಡ್ಬೇಕು, ಆಯ್ತಾ? ಹೌ ಇಸ್ ಲೈಫ್? ಹೇಗಿದೆ ಲೈಫು? ನಿಜವಾಗ್ಲೂ ಚೆನ್ನಾಗಿದೆಯಾ? ಓಕೆ, ಕೆಲವರು ಉತ್ತರ ಕೊಡ್ತಾ ಇದ್ದಾರೆ, ಕೆಲವರು ಉತ್ತರ ಕೊಡ್ತಾ ಇಲ್ಲ. ಓಕೆ, ಈಗ ಟಾಪಿಕ್ ಕೇಳಿದ್ರಿ, ಮಕ್ಕಳ ಮಾನಸಿಕ ಸಿದ್ಧತೆಗಳು ಮತ್ತು ಭವಿಷ್ಯಕ್ಕೆ ನಾವು ಏನೆಲ್ಲ ಮಾನಸಿಕ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಯಾವೆಲ್ಲ ಮಾನಸಿಕ ಸಿದ್ಧತೆಗಳು ಇದ್ರೆ ಭವಿಷ್ಯ ಉಜ್ವಲವಾಗುತ್ತೆ ಎನ್ನುವಂತ ವಿಚಾರಗಳನ್ನ ನಾವು ಚರ್ಚೆ ಮಾಡುವ, ಆಗ್ಬೋದಾ? ಈಗ ನೀವೆಲ್ಲ ಹೇಳಿದ್ರಿ ಲೈಫ್ ಚೆನ್ನಾಗಿದೆ ಅಂತ. ಕೆಲವ್ರ ವಾಯ್ಸ್ ಸ್ವಲ್ಪ ಡಲ್ ಇದೆ, ಕೆಲವ್ರು ಮಾತಾಡ್ತಿಲ್ಲ, ಕೆಲವ್ರಿಗೆ ಶಿಕ್ಷಣವೇ ಬೋರ್ ಆಗಿರ್ಬೋದು, ಕೆಲವ್ರಿಗೆ ರೆಸಿಡೆನ್ಷಿಯಲ್ ಸ್ಕೂಲೇ ಬೋರ್ ಆಗಿರ್ಬೋದು, ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇರೋದಿರ್ಬೋದು, ಅಥವಾ ಏನಪ್ಪ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ ಗೊತ್ತೇ ಆಗ್ತಾ ಇಲ್ಲ ಅನ್ನುವಂತ ಆಲೋಚನೆಗಳು ನಡೀತಾ ಇರ್ಲಿ. ಹಾಗಾದ್ರೆ ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಆಯ್ತು. ಆಲ್ರೆಡಿ ಕೇಳುವ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಮಾನಸಿಕ ಸಿದ್ಧತೆ ಹೇಗಿರ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಭವಿಷ್ಯಕ್ಕೆ, ಈಗ ಉಜ್ವಲ ಭವಿಷ್ಯಕ್ಕೆ ಮಾನಸಿಕ ಸಿದ್ಧತೆ ಅಂತ ಕೇಳಿ, ಹೇಗಿರ್ಬೇಕು ನಮ್ಮ ಮಾನಸಿಕ ಸಿದ್ಧತೆ? ದೊಡ್ಡವರು ಹೇಳ್ಕೊಟ್ಟಿರ್ತಾರೆ, ನಾನೇನು ಹೊಸದಾಗಿ ಬಂದು ಹೇಳ್ಬೇಕಾಗಿಲ್ಲ. ಹೇಳಿ, ಹೇಗಿರ್ಬೇಕು ನಮ್ಮ ಮಾನಸಿಕ ಸಿದ್ಧತೆ? ಮಾತಾಡಿ, ತಪ್ಪಂತ ತಲೆ ಕೆಡಿಸ್ಕೋಬೇಡಿ. ನನ್ನ ಜೊತೆ ನೀವು ಏನ್ ಮಾತಾಡಿದ್ರು ತಪ್ಪಲ್ಲ, ಮಾತಾಡಿ. ಹೇಗಿರ್ಬೇಕು? ಎದ್ದೇಳಿ ಮಾತಾಡ್ಬೇಕಂತಿಲ್ಲ, ಅಲ್ಲೇ ಕೂತಲ್ಲೇ ಹೇಳ್ಬೋದು. ಹೇಳಿ, ಹೇಗಿರ್ಬೇಕು ನಮ್ಮ ಮಾನಸಿಕ ಸಿದ್ಧತೆ? ದುಃಖದಲ್ಲಿ ಹತ್ಕೊಂಡು ಬೋರ್ ಮಾಡಿಕೊಂಡು ಎಲ್ಲೋ ಮೂಲೆಯಲ್ಲಿ ಒದ್ದಾಡಿಕೊಂಡಿರ್ಬೇಕಾ? ಮತ್ತೆ ಖುಷಿಯಿಂದ ಇರ್ಬೇಕು. ಜೋರಕ್ಕೆ ಚಪ್ಪಾಳೆ ಇರಬೇಕು, ಚೆನ್ನಾಗಿ ಖುಷಿಯಿಂದ ಇರ್ಬೇಕು. ಅದ್ಭುತವಾದ ಪಾಯಿಂಟ್, ನಾನು ಆ ಪಾಯಿಂಟ್ ಬರ್ತೇನೆ. ಮತ್ತೆ ಇನ್ನೇನು ಇರಬೇಕು ನಮ್ಮ ಮಾನಸಿಕ ಸಿದ್ಧತೆ ಅಂತ? ಡಿಸಿಪ್ಲಿನ್ ಇರಬೇಕು. ಎಕ್ಸಲೆಂಟ್, ಜೋರಾಗಿ ಚಪ್ಪಾಳೆ. ಮತ್ತೆ ಏನ್ ಇಟ್ಕೊಂಡಿರ್ಬೇಕು? ವೆರಿ ಗುಡ್, ಜೋರಾಗಿ ಚಪ್ಪಾಳೆ. ಗುರಿ ಇರಬೇಕು, ಖುಷಿಯಾಗಿರ್ಬೇಕು. ಒಂದು ವೇಳೆ ನಾನು ಇದೇ ಪಾಯಿಂಟ್ಸ್ ಏನಾದ್ರು 1 ಗಂಟೆ ಹೇಳ್ಬಿಟ್ರೆ ನಿಮಗೆ ಬೋರ್ ಆಗ್ಬೇಕು, ನಂಗೆ ಗೊತ್ತು, ನಾನು ಅದೇ ಹೇಳಲ್ಲ. ಮತ್ತೆ ಇನ್ನೊಂದು 4 ಪಾಯಿಂಟ್ಸ್ ಹೇಳಿ. ಗುಡ್ ಹ್ಯಾಬಿಟ್ಸ್ ಇರಬೇಕು. ಎಕ್ಸಲೆಂಟ್, ಜೋರಾಗಿ ಚಪ್ಪಾಳೆ. ನೋಡಿ, ಎಲ್ಲರೂ ಶಿಕ್ಷಕರು, ಪೋಷಕರು ಎಲ್ಲರೂ ಸಾಕಷ್ಟು ಹೇಳ್ಕೊಡ್ತಾರೆ. ನಿಮ್ಗೂ ಸಹ ಕನ್ವಿನ್ಸ್ ಆಗಿದೆ ಅಲ್ವಾ? ಹೊಸ್ತೇನಲ್ಲ. ಈಗ ನಾನು ಬಂದ್ಬಿಟ್ಟು ಮಕ್ಕಳೇ ಶಿಸ್ತಿನಿಂದ ಇರಿ, ಒಬ್ಬನ ಅನ್ಸುತ್ತೆ, ನಂಗೆ ಗೊತ್ತಾಗಲಿ. ಮಕ್ಕಳೇ ನೀವೆಲ್ಲರೂ ಒಳ್ಳೆಯ ಹವ್ಯಾಸವನ್ನ ರೂಢಿಸಿಕೊಳ್ಳಿ. ಇನ್ನ ಬಂದರೆ ಇದು ಆಲ್ರೆಡಿ ಗೊತ್ತಲ್ಲ ಸರ್, ಇವತ್ತು ಭಾನುವಾರ ಬಂದು ವಿಶೇಷವಾಗಿ ಹೇಳ್ಬೇಕಾಗಿಲ್ಲ ಅಲ್ವಾ? ಕರೆಕ್ಟಾ? ನಗಡಿ ಸ್ವಲ್ಪ ತೊಂದರೆ ಇಲ್ಲ. ಕರೆಕ್ಟ್. ಏನಪ್ಪಾ ಇದನ್ನ ಕೇಳೋದಕ್ಕೆ ಇಷ್ಟೊತ್ತು ಈ ತರ ಕೆಳಗಡೆ ಕೂತ್ಕೊಂಡ್ವಾ? ಹೇಗೇನದು ಮುಖ್ಯ. ನೀವು ಶಿಸ್ತು ಅಂತ ಹೇಳಿದ್ರಿ. ಶಿಸ್ತನ್ನ ನಾವು ಏನ್ ಪದಗಳನ್ನ ಜೋಡಿಸಿಕೊಂಡು ವ್ಯಾಖ್ಯಾನ ಮಾಡಿದ್ದೀವಿ. ಯಾವ ರೀತಿ ನಮ್ಮ ತಲೆಯಲ್ಲಿ ನಾವು ಅಂದ್ಕೊಂಡಿದ್ದೀವಿ ಶಿಸ್ತು ಅಂದ್ರೆ ಏನು ಅಂತ, ಅದರ ಚರ್ಚೆಗಳನ್ನು ಮಾಡೋಣ. ಹವ್ಯಾಸಗಳು, ಒಳ್ಳೆ ಹವ್ಯಾಸಗಳು ಅಂದ್ರೆ ಏನು, ಎಷ್ಟು, ಯಾಕೆ, ಹೇಗೆ, ಈ ಸ್ಪಷ್ಟತೆ ಇಲ್ಲದಿದ್ದಾಗ ಜ್ಞಾನವಾಗಿ ಉಳಿಯುತ್ತೆ ಅಷ್ಟೇ. ಈಗ ನಿಮ್ಗೆಲ್ಲ ಜ್ಞಾನ ಇದೆ ಅಂತ ಪ್ರೂವ್ ಮಾಡಲಾ? ಓಕೆ. ಕಾಯಕವೇ ಬಸವಣ್ಣವರು ಎಷ್ಟು ಅದ್ಭುತವಾದ ಮಾತು ನಿಮ್ಗೆ ಆಲ್ರೆಡಿ ಗೊತ್ತು. ಮಾಡಿದ್ರು ಹೊಸದಾಗಿರುವಂಥದ್ದು ಏನಿಲ್ಲ. ಸಾಕಷ್ಟು ಅದ್ಭುತವಾದ ವಿಚಾರಗಳು ನಮ್ಗೆ ಆಲ್ರೆಡಿ ತಲೆಗೆ ಹೋಗಿದ್ದಾವೆ ಮತ್ತು ಸಾಕಷ್ಟು ನಾವು ಆಲೋಚನೆಗಳು ಕೂಡ ಮಾಡಿದ್ದೀವಿ.
ನಿಮ್ಮನ್ನ ನಾನು ಚಿಕ್ಕವರು ಅಂತ ಅನ್ಕೊಳ್ಳಲ್ಲ, ನಿಜವಾಗ್ಲೂ ಚಿಕ್ಕವರಲ್ಲ. ನಿಮ್ಮಲ್ಲಿ ಆಲ್ರೆಡಿ ಸಾಕಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನು ನೀವು ತುಂಬಿಕೊಂಡಿದ್ದೀರ ನನಗೆ ಗೊತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಆಚರಣೆ ಆಗ್ತಾ ಇಲ್ವೇನೋ ಅಂತ ನಿಮ್ಗೆ ಅನ್ಸಿದೆ ಅಲ್ವಾ? ಈಗ ಗುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರು, ಇಲ್ಲಿರೋ ಎಲ್ಲರೂ ಸಹ ಗುಡ್ ಹ್ಯಾಬಿಟ್ಸ್ ಇಟ್ಕೊಂಡಿದ್ದೀರಾ? ಇಲ್ಲ. ಶಿಸ್ತು ಅಂತ ಹೇಳಿದ್ರು, ಎಲ್ಲರಿಗೂ ಶಿಸ್ತಿದ್ಯಾ? ಎಲ್ಲಿ ಮಿಸ್ ಆಗ್ತಾ ಇದೆ ಹಾಗಾದ್ರೆ? ಗೊತ್ತಿದೆ, ಆದ್ರೆ ಅದನ್ನ ಆಚರಣೆ ಮಾಡ್ತಾ ಇಲ್ಲ. ಒಪ್ತೀರಾ? ಒಪ್ತೀರಾ? ಶಿಸ್ತು ಅಂದ್ರೆ ಏನು? ಸ್ಟ್ರೈಟ್ ಆಗಿ ಹೀಗೆ ಕೂತ್ಕೊಳ್ಳೋದು ಶಿಸ್ತ? ಓಕೆ, ಅದೊಂದು ಶಿಸ್ತು. ಅದನ್ನು ನಾವು ಬಿಹೇವಿಯರ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಬಹುದು. ಆದ್ರೆ ಅದ್ರ ಜೊತೆಗೆ ಒಂದು ಮಾನಸಿಕ ಶಿಸ್ತು ಅಂತ ಒಂದಿದೆ ಅಲ್ವಾ? ಕರೆಕ್ಟಾ? ಅದ್ರ ಬಗ್ಗೆ ನಾವು ಮಾತಾಡೋಣ. ಮತ್ತೆ ಇನ್ಯಾವ ಒಳ್ಳೆಯ ಅಭ್ಯಾಸಗಳು ಬೇಕು, ಅಥವಾ ಒಳ್ಳೆಯ ಮಾನಸಿಕ ಸಿದ್ಧತೆ ಅಂದ್ರೆ ಯಾವ್ಯಾವ ಅಂಶಗಳಿರ್ಬೇಕು? ಇದಲ್ಲದೆ ಒಳ್ಳೆಯ ಗುರಿ ಅಂತ ಹೇಳಿದ್ರೆ ಏನಪ್ಪ? ಒಳ್ಳೆಯ ಮನಸ್ಸಿರ್ಬೇಕು. ವೆರಿ ಗುಡ್, ಒಳ್ಳೆಯ ಮನಸ್ಸಿರ್ಬೇಕು. ಹಾಗಾದ್ರೆ ನೀವೆಲ್ಲ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ, ಸಾಕಷ್ಟು ಆಲೋಚನೆಗಳು ಈಗ ಆಲ್ರೆಡಿ ಮಾಡಿದ್ದೀರಾ. ಈಗ ನಾವು ಆ ಆಲೋಚನೆಗಳನ್ನ ಗಟ್ಟಿ ಮಾಡುವ ಮತ್ತು ಎಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ ಅದನ್ನ ನಾವು ಒಂದೊಂದಾಗಿ ವಿಚಾರ ಮಾಡ್ತಾ ಹೋಗುವ. ಈಗ ಒಳ್ಳೆಯ ಹವ್ಯಾಸಗಳಿರ್ಬೇಕಾದ್ರೆ, ಒಳ್ಳೆಯ ಗುರಿ ಇರ್ಬೇಕಾದ್ರೆ, ಒಳ್ಳೆಯ ಮನಸ್ಸಿರ್ಬೇಕಾದ್ರೆ ನನ್ನ ಕಿವಿ ಮತ್ತು ನನ್ನ ಕಣ್ಣುಗಳಿಗೆ ಏನ್ ತೋರಿಸ್ಬೇಕು? ಪಾಸಿಟಿವಾ ನೆಗೆಟಿವಾ? ನಿಜವಾಗ್ಲೂ ಪಾಸಿಟಿವ್ ಹೋಗ್ತಾ ಇದೆ ನಮ್ಮ ತಲೆಗೆ? ಇಲ್ಲ. ಅದ್ರ ಬದಲಿಗೆ ಏನು ಹೋಗ್ತಾ ಇದೆ ನಮ್ಮ ತಲೆಗೆ? ನೆಗೆಟಿವ್. ಒಂದು 4 ಉದಾಹರಣೆ ಕೊಡ್ಬೋದಾ? ಯಾವ್ಯಾವ್ದು ನೆಗೆಟಿವ್ ಹೋಗ್ತಾ ಇದೆ? ಏನಪ್ಪ? ಕೆಟ್ಟ ಮಾತಲ್ಲಿ ಬೈಯೋದು, ಬಹಳ ಕೆಟ್ಟ ಮಾತು, ಬಹುಶಃ ಅಶ್ಲೀಲವಾಗಿ ಬೈದ್ಬಿಡೋದು. ನಾಲ್ಗಿಗೂ ಮನಸ್ಸಿಗೂ ಕನೆಕ್ಷನ್ ಇಲ್ಲ. ಏನಪ್ಪ? ಕದಿಯುವುದು. ಗೊತ್ತಾಗಲ್ಲ, ಕದ್ಬಿಡೋಣ. ಸಿಕ್ಕಾಕೊಳ್ಳಲ್ಲ, ನಮ್ಗೆ ಬುದ್ಧಿವಂತ ಇದ್ದೀನಿ, ಅಷ್ಟು ಚೆನ್ನಾಗಿ ಕದಿತೀನಿ. ಮತ್ತೆ ಓವರ್ ಕಾನ್ಫಿಡೆನ್ಸ್. ಒಂದೇ ವೀಲಲ್ಲಿ ಹೋಗಿ ನಾನು ರೈಡ್ ಮಾಡ್ತೀನಿ, ವೀಲಿಂಗ್. ಕಾಟ ಕೊಡೋದು. ಏನಪ್ಪ? ಟಾರ್ಚರ್ ಕೊಡೋದು. ಯಾವ ರೀತಿ ಟಾರ್ಚರ್? ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಏನಪ್ಪ? ನನ್ನ ಹತ್ರ ಮಾತಾಡಿ, ಹೇಳೋದಿದ್ರೆ ಬನ್ನಿ ಇಲ್ಲಿ ಮಾತಾಡಿ. ವೆರಿ ಗುಡ್. ಹೊಡಿಯುವುದು. ಏನು ಮಾತಾಡಿದ್ರಿ ನೀನು? ಏನಪ್ಪ? ನಾಟಕ ಆಡೋದು, ಆಡ್ಕೊಳ್ಳೋದು. ಏನು ಹಿಂಗಿದ್ದಾನೆ ಒಳ್ಳೆ. ಈಗ ಹೇಳಿ, ನೀವು ಓವರ್ ಆಕ್ಟಿಂಗ್ ಮಾಡೋದು, ನಾಟಕ ಮಾಡೋದು, ಸುಳ್ಳು ಹೇಳುವುದು, ಕದಿಯುವುದು, ಕೆಟ್ಟ ಕೆಟ್ಟ ವಿಚಾರಗಳನ್ನ ತಲೆಗೆ ತುಂಬಿಕೊಳ್ಳುವುದು, ಕೆಟ್ಟದನ್ನು ನೋಡುವುದು, ಇದೆಲ್ಲ ಮಾಡಿದ್ರೆ ನಮ್ಮ ಕಂಪ್ಯೂಟರ್ ಇದೆಯಲ್ವಾ, ಅದು ಇನ್ಪುಟ್ ಏನ್ ಕೊಡ್ತೀವಲ್ಲ ಅದನ್ನ ಸೇವ್ ಮಾಡುತ್ತೆ. ಕರೆಕ್ಟಾ? ಅದೇ ತರ ನಮ್ಮ ಕಂಪ್ಯೂಟರ್ ಸಹ ನಾವು ಯಾವ ವಿಚಾರಗಳನ್ನ ತಲೆಗೆ ತುಂಬ್ತಾ ಇದೀವಿ, ಯಾವ ವಿಚಾರಗಳನ್ನ ನಾವು ನೋಡ್ತಾ ಇದೀವಿ, ಖಂಡಿತವಾಗಿ ಆ ರೀತಿ ನಾವು ಆಗ್ತಾ ಇದೀವಿ ಅಂತ ಅದರ ಅರ್ಥ. ನೀವು ಒಪ್ಪಿ ಬಿಡಿ. ಯಾರ ಮಾತುಗಳನ್ನ ಹೇಗೆ ನಾವು ತಗೊಳ್ತಾ ಇದ್ದೀವಿ ಆ ರೀತಿಯಲ್ಲಿ ನಮ್ಮ ಮನಸ್ಸು ಫಾರ್ಮ್ ಆಗ್ತಾ ಹೋಗುತ್ತೆ. ಈಗ ನೀವೇ ಹೇಳಿದ್ರಿ ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೋಬೇಕಂತ, ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ರೆ ಎಲ್ಲ ನೆಗೆಟಿವ್ ತಲೆಗೆ ಬರ್ತಾ ಇದೆ ಅಂತ. ಈ ಎರಡಕ್ಕೆ ಸಂಬಂಧ ನೋಡಿ. ಕೆಟ್ಟ ಹವ್ಯಾಸಗಳನ್ನ, ಕೆಟ್ಟ ವಿಚಾರಗಳನ್ನ ತಿಳ್ಕೊಂಡು ಒಳ್ಳೆ ಹಾದಿಯಲ್ಲಿ ಹೋಗಕ್ಕಾಗತ್ತಾ? ಆಗತ್ತಾ? ಹಾಗಾದ್ರೆ ಏನ್ ಮಾಡ್ಬೇಕು? ಒಳ್ಳೆ ವಿಚಾರಗಳನ್ನ ಕೇಳಬೇಕು, ಒಳ್ಳೆಯ ಕಥೆಗಳನ್ನ ಕೇಳಬೇಕು. ಟೀಚರ್ಸ್ ಹೇಳ್ತಾರೆ ಒಳ್ಳೆಯ ಅಂಶಗಳನ್ನ ನೀವು ತಲೆಗೆ ಹಾಕಬೇಕು. ಆದ್ರೆ ಒಂದು ಈ ನಡುವೆ ಒಂದು ಗ್ಯಾಪ್ ಇದೆ ನಿಮಗೆ ಮತ್ತೆ ಟೀಚರ್ಸ್ಗೆ. ಆ ಗ್ಯಾಪ್ ಹೇಳ. ಈಗ ನಾನು ಸಹ ಟೀಚರ್. ಈಗ ನಾವು ನಿಮಗೆ ಹೊಡೆಯೋ ಹಾಗಿಲ್ಲ. ಕರೆಕ್ಟಾ? ನೀವು ಯಾರು ಹೇಳೋ ಪ್ರಶ್ನೆ ನಾನು ಹೊಡಿರಿ, ಯಾರು ಹೊಡಿರಿ ಅಂತ ಹೇಳೋದು. ಕರೆಕ್ಟಾ? ಕರೆಕ್ಟಾ? ಹಿಂದೆ ಎಲ್ಲ ಮೇಸ್ಟ್ರು ಹೊಡಿತಾ ಇದ್ರು, ನಾನು ಹೊಡಿರಿ ಅಂತ ಹೇಳಲ್ಲ. ಬಟ್ ಒಂದು ಹೊಡೆಯೋ ಹಾಗಿಲ್ಲ, ಹೊಡಿಬಾರ್ದು ಕೂಡ. ನಾನು ಒಬ್ಬ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇಂದ ನಾನು ಅಷ್ಟೇ ಹೇಳ್ತೀನಿ, ಹೊಡಿಬಾರ್ದು. ಆಯ್ತು. ಬೈಯೋ ಹಾಗೆ ಇಲ್ಲ. ಬೈಬೋದಾ ಟೀಚರ್ಸ್? ಬೈಯೋ ಹಾಗೆ ಇಲ್ಲ, ಹೊಡೆಯುವ ಹಾಗೆ ಇಲ್ಲ. ಈಗ ಹೇಳಿ,
ಭವಿಷ್ಯ ಉಜ್ವಲ ಆಗ್ಬೇಕು, ಕೆಟ್ಟ ವಿಚಾರಗಳು ತಲೆಗೆ ಹೋಗ್ತಾ ಇದೆ, ಸರಿಪಡಿಸುವ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಶಕ್ತಿ ಇಲ್ಲ. ಯಾಕಂದ್ರೆ ಬೈಯುವಾಗೆಲ್ಲ ಹೊಡೆಯಾಗಿಲ್ಲ, ಅದು ಮಾಡಬಾರ್ದು. ನಾನು ಹೇಳ್ತೀನಿ, ಬೈಬಾರ್ದು, ಹೊಡಿಬಾರ್ದು, ಆಯ್ತು. ಆದರೆ ಶಿಸ್ತು ಕಲಿಸುವ ವ್ಯಕ್ತಿ ಯಾರು ನಿಮಗೆ ಮುಂದೆ ಬರ್ತಾರೋ, ತಿದ್ದುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮಗೆ ಸ್ವಲ್ಪ ಮನಚಾಗಿ, ಸ್ವಲ್ಪ ನಿಮಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಆ ರೀತಿಯಲ್ಲಿ ಹೇಳಿ ನೋಡಪ್ಪ ಇದೆಲ್ಲ ದಾರಿ ಇದು ಅಂತ ಯಾರು ಪರಿಚಯ ಮಾಡಿಸ್ತಾರಲ್ಲ, ಅವರು ನಿಮ್ಮ ಜೀವನದ ಭವಿಷ್ಯಕ್ಕೆ ಆಗುವವರ ಅಥವಾ ಭವಿಷ್ಯಕ್ಕೆ ಮಾರಕ್ಕಾಗುವವರ ಆಗುವವರು. ಆದ್ರೆ ಏನಾಗ್ತಾ ಇದೆ ಗೊತ್ತಾ, ಜೋರಾಗಿ ಹೇಳುವಾಗುದಿಲ್ಲ. ಸ್ವಲ್ಪ ಹೇಳಿದ್ರೆ ಸಾಕು, ಒಳಗೆ ಕಿಚ್ಚು ಬಂದ್ಬಿಡುತ್ತೆ, ಬೆಂಕಿ ಬಂದ್ಬಿಡುತ್ತೆ. ಇವ್ರು ಯಾರು ನನಗೆ ಹೇಳೋದಕ್ಕೆ? ಅಪ್ಪ ಅಮ್ಮ ಹೇಳಿದ್ರೆ ಒಂದು ಮನಸ್ಸಿಗೆ ಬರುತ್ತೆ, ಏನಂತ ಬರುತ್ತೆ, ನಾನು ಮೆಚೂರ್ಡ್ ಇದ್ದೀನಿ, ನನಗೆಲ್ಲ ಗೊತ್ತಾಗುತ್ತೆ, ಇದೆಲ್ಲ ಹೇಳ್ಬೇಡಿ. ಕರೆಕ್ಟಾ? ಈ ಅಂಶಗಳು ನಮ್ಮ ಬಾಯಿಂದ ಬರುವಾಗ ನಾವು ಪಾಸಿಟಿವ್ ವಿಚಾರಗಳನ್ನ ತೆಗೆದುಕೊಳ್ತಾ ಇದೀವಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಮಾಡ್ಕೋಬೇಕು. ನೀವು ಹೇಳಿದ್ರಿ ಸರ್ ಒಳ್ಳೆ ಹವ್ಯಾಸಗಳನ್ನ ಇಟ್ಕೊಳ್ಬೇಕು ಅಂತ. ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, ಕಂಪ್ಯೂಟರ್ಗೆ ಯಾವ ಸಾಫ್ಟ್ವೇರ್ ನಾನು ಹಾಕ್ತಾ ಇದ್ದೀನಿ, ಯಾವ ವಿಚಾರಗಳನ್ನ ಹಾಕ್ತಾ ಇದ್ದೀನಿ, ಆ ರೀತಿ ಕಂಪ್ಯೂಟರ್ ನನಗೆ ರೆಸ್ಪಾನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ನನ್ನ ತಲೆಗೆ ಯಾವ ವಿಚಾರಗಳನ್ನ ಕಣ್ಣುಗಳ ಮುಖಾಂತರ ಕಾಣಿಸ್ತೀವೋ ಮತ್ತು ಕಿವಿಗಳ ಮುಖಾಂತರ ಕೇಳಿಸ್ತೀವೋ, ಆ ರೀತಿ ನಾವು ಹಾಕ್ತಾ ಹೋಗ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವ ಸಹ ರೂಪಿಸ್ತಾ ಹೋಗ್ತಾ ಇರುತ್ತೆ. ಅದು ಬಿಟ್ಟು ನಾನು ಯಾರ ತಿದ್ದೋರಿಗೆ ಅವಕಾಶ ಕೊಡುದಿಲ್ಲ ಅಂತಾದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಬ್ಬ ಶಿಲ್ಪಿ ಕಲ್ಲನ್ನು ಇಟ್ಕೊಂಡಿರ್ತಾನೆ, ಕಲ್ಲು ಶಿಲೆ ಆಗ್ಬೇಕು, ಅದ್ಭುತವಾದ ಶಿಲೆ ಆಗ್ಬೇಕು. ಈಗ ಅದು ಸ್ವಲ್ಪ ಹೊಡೆತ ತಿನ್ಬೇಕಾ ಬೇಡವಾ? ಒಂದು ಗಿಡ ಬಾಗ್ತಾ ಇರುತ್ತೆ, ಎತ್ತಿ ನಿಲ್ಲಿಸ್ಬೇಕಾದ್ರೆ ಗಿಡಕ್ಕೆ ನೋವಾಗುತ್ತೆ, ಒಂದು ಕಡ್ಡಿ ಕಟ್ತಾರೆ, ಸುತ್ತ ಬೇಳೆ ಹಾಕ್ತಾರೆ, ಪ್ರಾಬಬ್ಲಿ ಸ್ವಲ್ಪ ಮುಳ್ಳುಗಳನ್ನು ಸಹ ಸುತ್ತ ಹಾಕ್ತಾರೆ. ಅದು ಹಾಕುವುದು ಗಿಡಕ್ಕೆ ನೋವಾಗ್ಲಿ, ಗಿಡಕ್ಕೆ ಸಮಸ್ಯೆ ಆಗ್ಲಿ ಅಂತ, ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಸಹಜವಾಗಿ ನಿಮ್ಮ ಪೇರೆಂಟ್ಸ್ ಒಂದು ಮಾತು ನಿಮ್ಗೆ ಮನಸ್ಸಾಗಿ ಹೇಳ್ಬೋದು, ಸಹಜವಾಗಿ ನಿಮ್ಮ ಟೀಚರ್ಸ್ ನಿಮ್ಗೆ ಜೋರಾಗಿ ಹೇಳ್ಬೋದು. ಅದು ನಿಮ್ಗೆ ಹರ್ಟ್ ಆಗುತ್ತೆ ಅನ್ನೋದಾದ್ರೆ, ಅದು ನಿಮ್ಗೆ ಕಷ್ಟ ಅನ್ನೋದಾದ್ರೆ, ನಿಜವಾಗ್ಲೂ ನಾವು ಒಳ್ಳೆ ಕಡೆ ಹೋಗ್ತಾ ಇದೀವ? ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಹೀಗೆ ಮಧ್ಯಪ್ರದೇಶದ ಒಂದು ಹುಡುಗ ಮನೆ ಬಿಟ್ಟು ಓಡಿ ಹೋದ. ಇವರು ಹುಡುಕಾಡಿದ್ರು, ಕಾಡಿನ ದಾರಿಯಲ್ಲಿ ಹೋಗಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಹುಡುಕಾಡಿದ್ರು, ಎಲ್ಲ ಹುಡುಕಾಡಿ ಸಾಕಾಗಿ ಸಿಗ್ತಾ ಇಲ್ಲ. ಅವನು ಎಲ್ಲೋ ಕಾಡಿನ ದಾರಿಯಲ್ಲಿ ಇನ್ನೆಲ್ಲೋ ಹೋಗಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸದಲ್ಲಿ ಇರ್ತಾನೆ. ಪೋಷಕರು ಹುಡುಕ್ತಾರೆ, ಟೀಚರ್ಸ್ ಹುಡುಕ್ತಾರೆ, ಎಲ್ಲ ಹುಡುಕಾಡ್ತಾರೆ. ಲಾಸ್ಟ್ಗೆ ಪೊಲೀಸ್ನವ್ರ ಕೈಗೆ ಸಿಗ್ತಾನೆ. ಸಿಗುವಾಗ ಕೇಳಿದ್ರು, ಅಲ್ಲಪ್ಪ ನಿಮ್ಗೆ ಏನಾಗಿತ್ತು? ಅಂತ ಒಳ್ಳೆ ಪೋಷಕರು, ಅಂತ ಒಳ್ಳೆ ಶಿಕ್ಷಕರು, ಅಂತ ಒಳ್ಳೆ ಶಾಲೆ, ಇಷ್ಟೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೆ ಓಡೋದೆ? ಆಗ ಅವನು ಹೇಳ್ತಾನೆ, ನನಗೆ ಜೋರ್ ಮಾಡಿ ಹೇಳ್ತಾರೆ, ಸ್ವಲ್ಪ ಬುದ್ಧಿ ಕಲಿಸ್ಬೇಕಲ್ಲ ಅವ್ರಿಗೆ, ಗೊತ್ತಾಗ್ಲಿ ಅಂತ ನಾನು ಓಡ್ ಬಂದಿದ್ದು. ನೋಡಿ ಮನಸ್ಥಿತಿ ನೋಡಿ. ಶಾಲೆಯಿಂದ ತಪ್ಪಿಸಿಕೊಂಡು ಹೋಗ್ಬಿಡುದು ಅಥವಾ ಮನೆಯಿಂದ ತಪ್ಪಿಸಿಕೊಂಡು ಹೋಗ್ಬಿಡುದು ಯಾಕೆ? ಉದ್ದೇಶ ಏನು? ಉದ್ದೇಶ ಬುದ್ಧಿ ಕಲಿಸ್ತೇನೆ ತಂದೆ ತಾಯಿಗಳಿಗೆ. ನನಗೆ ಜೋರ್ ಮಾಡಿ ಹೇಳ್ತಾರ. ಟೀಚರ್ಸ್ ಯಾರು ನನಗೆ ಸ್ವಲ್ಪ ಜೋರ್ ಮಾಡಿ ಹೇಳಿದ್ರಲ್ಲ, ಅವ್ರಿಗೂ ಸ್ವಲ್ಪ ಬುದ್ಧಿ ಬರ್ಲಿ, ನನ್ನಿಂದ ಓಡೋದ ಅಂತ ಆದ್ರೆ ಅವ್ರಿಗೂ ಸಹ ಪೊಲೀಸ್ನವ್ರು ಹಿಡ್ಕೊಂಡು ಕೇಳಲಿ. ನಾವು ಒಂದು ವೇಳೆ ತಿದ್ದುವವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಾದ್ರೆ, ಗುರುಗಳು ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತು ಪೋಷಕರು ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇನಂದ್ರೆ ನಾವಿಕನಿಲ್ಲದ ದೋಣಿಯಾಗಿ ಅದು ಎಲ್ಲಿ ಬೇಕಾದ್ರೂ ಹೊರಟೋಗ್ಬಿಡ್ಬೋದು. ನೆನ್ಪಿಟ್ಕೊಳ್ಳಿ, ತಿದ್ದುವವರಿಗೆ ಅವಕಾಶವನ್ನ ಮಾಡಿಕೊಡಿ. ದಯವಿಟ್ಟು ನಾನು ಹೇಳೋದು, ನಿಮ್ಗೆ ಅನ್ಸುತ್ತಲ್ವಾ, ಈಗ ಇಲ್ಲಿಷ್ಟು ಜನ ಇದ್ದೀರಾ, ಎಷ್ಟು ಜನ ನಿಮ್ಮ ಪ್ರಕಾರ ನಾನು ಇಮ್ಮೆಚೂರ್ ಇದ್ದೀನಿ ಅನ್ನುವಂಥ ಕೈ ಎತ್ತಿ, ನಾನು ಅಪಕ್ವವಾಗಿದ್ದೀನಿ, ನನ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ನೋಂಥ ಎಷ್ಟು ಜನ ಇದ್ರೆ ಕೈ ಎತ್ತಿ. ನೋಡಿ, ನಿಮ್ಮ ಒಳಗಡೆ ಎಲ್ಲರಿಗೂ ಒಂದು ಒಳಗಡೆ ಅಂಶ ಇದೆ. ಏನು ಗೊತ್ತಾ? ನಾನು ಬುದ್ಧಿವಂತ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತಾಗೋಯ್ತು, ಇನ್ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಈ ಅಂಶಗಳು ಯಾವಾಗ ನಿಮ್ಮಲ್ಲಿ ಜಾಸ್ತಿ ಬರ್ತಾ ಇದೆ, ಸಹಜವಾಗಿ ಅನ್ಸುತ್ತೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಯಾವುದೋ ಒಂದು ಮಗು 3 ವರ್ಷ ಅಂತ ಇಟ್ಕೊಳ್ಳಿ, ಬಾವಿ ಹತ್ರ ಆಟ ಆಡ್ತಾ ಇರುತ್ತೆ. ಅಮ್ಮ ಏನ್ ಮಾಡ್ತಾರೆ ಗೊತ್ತಾ? ಒಂದು ಕೊಟ್ಟು ಹೇಳ್ಕೊಂಡು ಬರ್ತಾರೆ. ಮಗುಗೆ ಏನನ್ಸುತ್ತೆ? ನಮ್ಮಮ್ಮ ಹೊಡೆದ್ರು, ಬೈದ್ರು,
ನನಗೆ ಇಷ್ಟು ಹರ್ಟ್ ಮಾಡಿದ್ರು ಅಂತ. ಈಗ ನೀವು ತಾಯಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ, ಮಗುಗೆ ಅವರು ಹೊಡೆದಿದ್ದು ಅಥವಾ ಮಗುವನ್ನ ಜೋರಾಗಿ ಹಿಡಿದು ಎಳ್ಕೊಂಡು ಬಂದಿದ್ದು ಮಗುವಿನ ಒಳ್ಳೇದಕ್ಕ ಕೆಟ್ಟದಕ್ಕ? ಒಂದು ವೇಳೆ ಏನಾದ್ರೂ ಮಗುವನ್ನ ಅಲ್ಲೇ ಆಟ ಆಡ್ಲಿಕ್ಕೆ ಬಿಟ್ರೆ, ಅಪಘಾತ ಆದ್ರೆ, ಮಗು ಅದೇ ಬಾವಿಯಲ್ಲಿ ಬಿದ್ದು ಸತ್ರೆ ಮಗುಗೆ ಸಹ ಅದು ಅನ್ಯಾಯ ಅಲ್ವಾ? ಸರಿಯಾದ ಪೇರೆಂಟಿಂಗ್ ಇಲ್ಲದೆ ಮಗು ಈ ತರ ಸಾಯಿತು ಅಂತೇಳಿ ಪೋಷಕರನ್ನ ಇಡೀ ಊರು ತುಂಬ ಆಡ್ಕೊಳ್ತಾರೆ. ನೆನಪಿರ್ಲಿ ವಿದ್ಯಾರ್ಥಿಗಳೇ, ನಾನು ಸಹ ಮೆಚೂರ್ಡ್ ಅಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಏನು ಪರ್ಫೆಕ್ಟ್ ಮೆಚೂರ್ಡ್ ಅಂತ ಏನಿಲ್ಲ. ನಾವೆಲ್ಲರೂ ಸಹ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ, ಒಂದು ಹಂತದಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬ ಜ್ಞಾನಿಯೂ ಸಹ ಹೇಳುವುದು ಇಷ್ಟೇ, ನಾನೇನು ಅಷ್ಟು ತಿಳ್ಕೊಂಡಿಲ್ಲ ಅಂತ. ಹಂಗಿರುವಾಗ ನಮ್ಗೆ ಯಾಕೆ ಈ ವಯಸ್ಸಿನಲ್ಲಿ ಎಲ್ಲ ತಿಳ್ಕೊಂಡಿದ್ದೀವಿ ಅಂತ ಇರಬೇಕು? ವಿಚಾರ ಮಾಡಿದ್ದೀರಾ? ಈಗ ನೀವೇ ಒಂದೊಂದ್ಸರಿ ಮಾತಾಡ್ತಿರಲ್ಲ, ಆಲೋಚನೆ ಮಾಡಿದ ಮೇಲೆ ನಿಮ್ಗೆ ಅನ್ಸುದಿಲ್ವಾ ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾತಾಡಿದೆ, ಈ ರೀತಿ ಮಾತಾಡಬಾರ್ದಿತ್ತು ಅನ್ಸುತ್ತಾ ಇಲ್ವಾ? ಜೊತೆಗೆ ಮಾತಾಡಿರ್ಲಿ, ಅನ್ಸುತ್ತಾ ಇಲ್ವಾ? ಅಂದ್ರೆ ನಮ್ಗೆ ನಮ್ಮ ಮಾತುಗಳು ಇಡಿಸ್ತಾ ಇಲ್ಲ ಅಂತಾದ್ರೆ, ನಮ್ಗೆ ನಮ್ಮ ನಡವಳಿಕೆಗಳು ಇಷ್ಟ ಆಗ್ತಾ ಇಲ್ಲ ಅಂತಾದ್ರೆ, ನಾವು ಸರಿಯಾದ ದಾರಿಯಲ್ಲಿ ಇದ್ದೇವಾ ಅನ್ನುವಂಥದ್ದು ಪ್ರಶ್ನೆಯನ್ನು ನಾವು ಎತ್ಕೊಂಡಾಗ ನಮ್ಗನ್ಸ್ಬೇಕು, ನಾನು ತಿಳ್ಕೊಳ್ಳೋದು ಸಾಕಷ್ಟಿದೆ. ಚಿಕ್ಕ ಚಿಕ್ಕ ಕಥೆಗಳನ್ನು ಓದಿ, ಜಾಸ್ತಿ ಬೇಡ, ಒಂದು ಪ್ಯಾರಾಗ್ರಾಫ್ ಅಥವಾ ಟೀಚರ್ಸ್ ಹೇಳ್ತಾರೆ 2 ಲೈನು, ಅದನ್ನ ಕೇಳಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಅರಗಿಸಿಕೊಳ್ಬೇಕು. ಏನೇಳಿ? ಕೇಳಿಸಿಕೊಳ್ಬೇಕಾ ಅರಗಿಸಿಕೊಳ್ಬೇಕಾ? ಯಾವಾಗ ಬರೀ ಕೇಳಿಸ್ಕೊಳ್ತೀವಿ ಅದು ಬ್ರೈನ್ ಬಯಾಲಜಿಕಲ್ ಪ್ರೋಸೆಸ್ ಅಷ್ಟೇ, ಒಂದು ಜೈವಿಕ ಪ್ರಕ್ರಿಯೆ. ಆದ್ರೆ ಯಾವಾಗ ನಾವು ಅದನ್ನ ಮನಸ್ಸಿಗೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ಅರಗಿಸಿಕೊಳ್ತೀವಿ, ಅದು ನಮ್ಮ ಜೀವನಕ್ಕೆ ಬರುತ್ತೆ. ಅವರು ಜೀವನದಲ್ಲಿ ಎಂದೂ ಸಹ ಫೇಲ್ ಆಗಲ್ಲ. ಯಾಕಂದ್ರೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ, ಏನೋ ಒಂದು ಮಾತಾಡ್ಬೇಕಾದ್ರೆ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಕರೆಕ್ಟಾ? ನಾವು ನಮ್ಮನ್ನು ತಿದ್ದುವವರಿಗೆ ಅವಕಾಶ ಮಾಡಿಕೊಡುವ ಅಂತೇಳಿ ಎಲ್ಲರಿಗೂ ನಾನು ಪ್ರೀತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ಗೇನು ಹೇಳ್ಬೇಡಿ ಸರ್, ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂತ ಹಾಕ್ಬಿಟ್ರೆ ಲಾಸ್ ಯಾರಿಗೆ? ಆಯ್ತು, ಇದೊಂದು ಅಂಶ ಕ್ಲಿಯರ್ ಆಯ್ತಾ? ಏನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ. ಹಾಗಾದ್ರೆ ಇನ್ನೊಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳ್ತೀನಿ. ಈಗ ನೀವು ಇಲ್ಲಿ ಇದ್ದೀರಲ್ವಾ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ ನೋಡಿ, ನಿಮ್ಮ ಫ್ರೆಂಡ್ಸ್ ನ ಸ್ವಭಾವಗಳು ನಿಮಗೆ ನಿಮ್ಮ ಮೈಗೂಡ್ತಾ ಇರುತ್ತೆ. ಒಳ್ಳೆಯವರ ಸಹವಾಸ ಮಾಡ್ತಾ ಇದ್ರೆ ಆ ಒಳ್ಳೆಯ ಸಹವಾಸಗಳು ನಿಮಗೆ ಬರ್ತಾ ಇರುತ್ತೆ. ಕೆಟ್ಟವರ ಸಹವಾಸ ಮಾಡಿದ್ರೆ ಕೆಟ್ಟವರ ಆಲೋಚನೆಗಳು ನಿಮಗೆ ಬರ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲಾ? ಉತ್ತರ ಕೊಡ್ಬೇಕು ನಿಮ್ಗೆ, ನೀವು ನಂಗೆ. ಆಯ್ತಾ? ಏಯ್, ನೀನೇನೋ ಇಷ್ಟು ದೊಡ್ಡವನಾಗಿ ಮೀಸೆ ಬರ್ತಾ ಇದೆ, ಆದ್ರೂ ಸಹ ಹಿಂಗ್ ನಡ್ಕೊಳ್ತಾ ಇದೆಯಾ? ಒಳ್ಳೆ ನೀನು ಗಂಡಸಾಗಿದ್ರೆ ಒಂದು ಸಿಗರೇಟ್ ಸೇದು ತಗೋ, ಯಾರೋ ಕೊಡ್ತಾನೆ ನಿಮಗೆ. ಆಯ್ತಾ? ಈಗ ನಿಮ್ಮ ಗಂಡಸ್ತನದ ಪ್ರಶ್ನೆ ನಿಮ್ಗೆ ಹೇಳ್ತಾನೆ, ನೀನು ನಿಜವಾಗ್ಲೂ ಗಂಡಾದ್ರೆ, ನೀನು ಗಂಡಸಾಗಿ ಹುಟ್ಟಿದ್ರೆ ಇದೊಂದು ನೀವು ಸಿಗರೇಟ್ ಸೇದು, ಇದೊಂದು ಕುಡಿ ನೋಡುವ ಅಂತ. ಈಗ ಅವನಿಗೆ ನಿಮ್ಮ ಉತ್ತರ ಏನು? ನನ್ನ ಪ್ರಶ್ನೆ ನಿಮಗೆ. ಎಲ್ಲಿ ಮಾತಾಡಿ, ನನಗೆ ಹೇಳ್ಬೇಡಿ, ಅಲ್ಲಿಂದ ಹೇಳಿ ಕೇಳಿಸುತ್ತೆ. ಏಯ್ ಕೊಡ, ಯಾವಿದು ನೋಡೋ ಹೇಗೆ ಸೇರ್ತೇನೆ, ಸೇರೋದಾ? ಸಹಜವಾಗಿ ಏನ್ ಮಾಡ್ತೀನಿ? ಇಲ್ಲ ಅವನು ಹೇಳ್ತಾನಲ್ಲ, ನಿಮ್ಗೆ ಕೆಣಕ್ತಾನಲ್ಲ, ಏಯ್ ನೀನು ಹುಡುಗನೇನೋ, ನೀನ್ ಗಂಡಸೇನೋ, ಏನ್ ಮಾಡ್ತೀರಾ ನಿಮ್ಮ? ಸಹಜವಾಗಿ ಈಗ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಾವು ಮಾಡೋದಿಲ್ಲ ಅಂತ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ನಮ್ಮ ಗಂಡಸ್ತನದ ಪ್ರಶ್ನೆ ಇದೆ, ಒಂದ್ಸರಿ ಯಾರು ಸಿಗರೇಟ್ ಸೇರಿ ತೋರಿಸ್ಬಿಡ್ಬೇಕು ನಾನು ಏನಂತ. ನೋಡಿ, ಮಕ್ಕಳೇ, ನಾವು ಈ ರೀತಿಯ ಪ್ರವೋಕ್ಗೆ ಒಳಗಾದಾಗ, ಯಾರು ನಮ್ಮ ಸುತ್ತ ಸ್ನೇಹಿತರಂತ ಇರ್ತಾರೆ, ಅವರ ಆಲೋಚನೆಗಳು ಸರಿ ಇಲ್ಲ, ಅವರು ನಿಮಗೆ ಈ ರೀತಿಯ ಪ್ರಭಾವಗಳನ್ನು ಮಾಡಿದಾಗ ಸಹಜವಾಗಿ ನಿಮ್ಮ ಆಲೋಚನೆಗಳು ಸಹ ನೆಗೆಟಿವ್ ಹೋಗ್ತಾ ಇರುತ್ತೆ. ಸಹಜವಾಗಿ ಅದರಲ್ಲೇನಿದೆ, ಯಾರೋ ಮಾಡ್ತಾರೆ, ನಮ್ಮ ಪಕ್ಕದ ಮನೆಯವರು ಮಾಡ್ತಾರೆ, ನಮ್ಮ ಅಪ್ಪನೇ ಸೇರ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಕೊಂಡು ನಾವು ಮಾಡ್ತಾ ಹೋದ್ರೆ ನಮ್ಮಲ್ಲಿ, ನೀವು ಅವಾಗಲೇ ಹೇಳಿದ್ರಲ್ವಾ, ಒಳ್ಳೆಯ ಅಭ್ಯಾಸಗಳು ರೂಢಿಸ್ಕೋಬೇಕಂತ ಆಗುತ್ತಾ? ಅದಕ್ಕೆ ಉತ್ತಮ ಪರಿಹಾರ ಅಂದ್ರೆ ನಿಮಗೆ ಆ ತರದ ಸ್ನೇಹಿತರು ಅಂತ ಗೊತ್ತಾದಾಗಲೇ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಕಾಪಾಡ್ಕೋಬೇಕು. ನೀವು ಗಿಳಿ ಕಥೆಯನ್ನು ಕೇಳಿದ್ದೀರಾ?
2 ಗಿಳಿಗಳಿದ್ವಂತೆ. ಶಾರ್ಟ್ ಆಗಿ ಹೇಳ್ತೀನಿ. ಮರಿಗಳಿದ್ದಾಗ ಏನಾಯ್ತು, ಆ 2 ಗಿಳಿಗಳು 2 ಕಡೆ ಹಾರಿದವು. ಒಂದು ಗಿಳಿ ಕಟುಕನ ಹತ್ರ ಸಿಕ್ಕಾಕೊಳ್ತು, ಇನ್ನೊಂದು ಗಿಳಿ ಒಬ್ಬ ಒಳ್ಳೆ ಸನ್ಯಾಸಿ ಬಳಿ ಸಿಕ್ಕಿಕೊಳ್ತು. ಈಗ 2 ಗಿಳಿಗಳು ಬೆಳೆಯುವಾಗ ಇಬ್ಬರ ಭಾಷೆಯನ್ನು ಕಲಿತಾ ಹೋಗ್ತಾ ಇದೆ ಈ ಗಿಳಿಗಳು. ಕಟುಕನ ಬಳಿ ಸಿಕ್ಕಂತಹ ಗಿಳಿ ಇದೆಯಲ್ಲ, ಅದೇನ್ ಕಲಿತು ಗೊತ್ತಾ? ಏಯ್ ಹಿಡ್ಕೊಳ, ಹೊಡ್ಯಾ, ಏಯ್ ಕೊಚ್ಚು, ಅದನ್ನ ಸಾಯಿಸು, ಏಯ್ ತಗೋ ಚರ್ಮ ಸುಲಿ, ರಕ್ತ ಬರ್ಸು, ಏಯ್ ಬೋಟಿ ತೆಗಿ, ಈ ಭಾಷೆಯನ್ನು ಕಲಿತು. ಅದೇ ಒಬ್ಬ ಸನ್ಯಾಸಿಯ ಕೈಯಲ್ಲಿ ಸಿಕ್ಕಂತಹ ಗಿಳಿ, ಬನ್ನಿ ಇವಾಗ ಬಂದ್ರ, ನೀವು ಸ್ವಲ್ಪ ಬಾಯಾರಿಕೆಗೆ ಏನ್ ತಗೊಳ್ತೀರಾ, ನೀವು ಇವತ್ತು ಇಲ್ಲೇ ಇದ್ದು ಹೋಗ್ಬೋದಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಿಮಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈ ರೀತಿ ಕಲಿತಾ ಹೋಯ್ತು. ಯಾಕೆ? ನಮ್ಮ ಸುತ್ತಮುತ್ತ ಯಾರು ಇರ್ತಾರೋ ಆ ತರದ ಆಲೋಚನೆಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಪೀಪಲ್ ಆರ್ ಕಂಟೇಜಿಯಸ್ ಅಂತ. ಸೈಕಾಲಜಿಲಿ ನಾನು ಆಗ್ಲೇ ಹೇಳಿದೆ, ಪಿಯರ್ ಗ್ರೂಪ್ ಪ್ರೆಷರ್ ಅಂತ ಹೇಳಿ, ಅಂದ್ರೆ ನಮ್ಮ ಸಂಗಡಿಗರು, ನಮ್ಮ ಸಮಾನ ವಯಸ್ಕರ ಒತ್ತಡ ಒಂದು ಕಡೆ, ಮತ್ತು ನಮ್ಮ ಸುತ್ತಮುತ್ತಲಿನ ಜನಗಳಿದಾರಲ್ಲ ಅವರ ಆಲೋಚನೆಗಳು, ಅವರ ಭಾವನೆಗಳು ನಮ್ಮನ್ನು ಪ್ರಭಾವಿಸ್ತಾ ಇರ್ತವೆ. ಹಾಗಾಗಿ ನಾನು ಉತ್ತಮವಾದ ಸಹವಾಸದಲ್ಲಿ ಇದ್ದೀನಾ ನೀವು ಕೇಳ್ಕೊಳ್ಳೇಬೇಕು. ಇವತ್ತು ನೀವು ಹೇಳ್ಬಿಡಿ ಸಹಜವಾಗಿ, ನೋಡಪ್ಪ ನಾನು ನಿಜವಾಗ್ಲೂ ಸಣ್ಣ ಹುಡುಗ ಅಷ್ಟೇ, ದೊಡ್ಡ ಗಂಡಸಲ್ಲ, ನನಗಿದೆಲ್ಲ ಆಗುವುದಿಲ್ಲ, ಕ್ಷಮಿಸು. ಇದು ಉತ್ತಮವಾದ ರೆಸ್ಪಾನ್ಸಿಬಿಲಿಟಿ. ಆಗ ನೀವು ಪ್ರೂವ್ ಮಾಡಿಕ್ ಹೋದ್ರೆ ಭವಿಷ್ಯದಲ್ಲಿ ತೊಂದರೆ ಕಟ್ಟಿಟ್ಟೆ ಬರುತ್ತೆ. ಯಾಕಂದ್ರೆ ಒಂದು ಹವ್ಯಾಸ ಇನ್ನೊಂದು ನೆಗೆಟಿವ್ ಹವ್ಯಾಸಕ್ಕೆ ಎಡೆ ಮಾಡಿಕೊಡುತ್ತೆ. ಮತ್ತೊಂದಷ್ಟು ಹವ್ಯಾಸಗಳು ಸೇರ್ಕೊಂಡ್ರೆ ನಮ್ಮ ತಲೆ ಒಳಗಡೆ ನಾವೇನಾಗ್ತೀವಿ, ಪಾಸಿಟಿವ್ ಆಗ್ತೀವಿ, ನೆಗೆಟಿವ್ ಆಗ್ತೀವ? ಪಾಸಿಟಿವ್ ಇರ್ಬೇಕಂದ್ರೆ ಬಿ ಸರೌಂಡೆಡ್ ಬೈ ಪಾಸಿಟಿವ್ ಪೀಪಲ್ ಆಲ್ವೇಸ್. 100 ಜನ ಎಂತೆಂಥವ್ರು ಫ್ರೆಂಡ್ಸ್ ಮಾಡೋದಕ್ಕಿಂತ ಒಂದು 4 ಜನ, ಒಂದು 3 ಜನ ನಿಮ್ಮನ್ನ, ನಿಮ್ಮ ವ್ಯಕ್ತಿತ್ವವನ್ನ ಉತ್ತಮಗೊಳಿಸಿಕೊಳ್ಳತಕ್ಕಂಥ ಸ್ನೇಹಿತರನ್ನ ಪರಿಚಯ ಮಾಡ್ಕೊಳ್ಳಿ. ಅವ್ರ ಜೊತೆ ಇರಿ, ಚಿಕ್ಕ ಚಿಕ್ಕ ಕಥೆಗಳನ್ನ ಓದಿ, ಚಿಕ್ಕ ಚಿಕ್ಕ ಒಳ್ಳೆ ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಗೊತ್ತಾಯ್ತು ಇದು ಪಾಯಿಂಟ್? ಇದು ರೂಢಿಸ್ಕೊಳ್ಬೋದಾ? ಕಷ್ಟ ಆಗುತ್ತಾ? ಕಷ್ಟ ಆಗುತ್ತಾ? ನಿಮ್ಮೊಳಗಡೆ ಗೊತ್ತಿರ್ತದೆ, ಇಂಥವರ ಸಹವಾಸದಿಂದ ನಾನು ಹಾಳಾಗ್ತೀನಿ. ನಿಮ್ಮೊಳಗಡೆ ಒಂದು ಮನಸ್ಸು ಹೇಳ್ತಾ ಇರ್ತದೆ, ಕರೆಕ್ಟಾ? ಆ ಹೇಳುವ ಮನಸ್ಸನ್ನು ಒಮ್ಮೆ ಕೇಳಿ. ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಈಗ ನಿಮ್ಗೆ ಯಾರಾದ್ರೂ ಬೈತಾರೆ, ಆ ಗೌರವವನ್ನು ಸೂಚಿಸ್ತಾರೆ, ನಿಮ್ಗೆ ಅವ್ರು ಇಷ್ಟ ಆಗ್ತಾರ? ಇಷ್ಟ ಆಗ್ತಾರಾ? ಇಷ್ಟ ಆಗುತ್ತೆ. ಯಾಕೆ? ನಿಮಗೆ ಹರ್ಟ್ ಆಗ್ತಾರೆ. ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ರೂಢಿಸಿಕೊಳ್ಳುವಂತಹ ಒಳ್ಳೆಯ ಗುಣಗಳಲ್ಲಿ ಪ್ರೀತಿಯನ್ನು ತೋರಿಸುವುದು, ಗೌರವವನ್ನು ತೋರಿಸುವುದು ನಾವು ರೂಢಿಸಿಕೊಳ್ಳೇಬೇಕು. ನಿಮಗೆ ಹೇಗೆ ಬೇರೆಯವರು ನಿಮಗೆ ಬೈದ್ರೆ, ಅವಮರ್ಯಾದೆಯನ್ನು ತೋರಿಸಿದ್ರೆ, ಅಗೌರವವನ್ನು ಸೂಚಿಸಿದ್ರೆ ಇಷ್ಟ ಆಗುದಿಲ್ವೋ, ಅದೇ ತರ ನೀವು ಸಹ ಬೇರೆಯವರಿಗೆ ಆ ರೀತಿಯ ವರ್ತನೆಗಳನ್ನ ತೋರಿಸಿದ್ರೆ ಇಷ್ಟ ಆಗುದಿಲ್ಲ. ಅದರ ಬದಲಿಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ತೋರಿಸ್ತಾ ಹೋದ್ರೆ ನಿಮಗೆ ಅವ್ರ ಫ್ರೆಂಡ್ಸ್ ಆಗ್ತಾ ಹೋಗ್ತಾರೆ. ಒಳ್ಳೆಯ ರೀತಿಯಲ್ಲಿ ಆ ಕಡೆಯಿಂದ ಸಹ ರೆಸ್ಪಾನ್ಸ್ ಬರ್ತಾ ಇರುತ್ತೆ. ನೀವು ಕೇಳಿಲ್ವಾ ಗಿವ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ? ಕೇಳಿದ್ರಾ? ನೀವು 4 ಜನಕ್ಕೆ ಒಳ್ಳೆಯದನ್ನು ಗುರುತಿಸಿ, 4 ಜನದಲ್ಲಿ ಒಳ್ಳೆಯ ಅಂಶಗಳನ್ನ ಎತ್ತಿ ಹಿಡೀರಿ. ಆಗ ಅವ್ರೇನ್ ಮಾಡ್ತಾರೆ ಗೊತ್ತಾ? ನಿಮ್ಮಲ್ಲಿ 4 ಒಳ್ಳೆಯ ಅಂಶಗಳನ್ನ ಗುರುತು ಮಾಡ್ತಾರೆ. ಇಲ್ಲ ಅಂದ್ರೆ ನೀವೇನ್ ಹೇಳ್ತೀರಾ ಅದಕ್ಕೆ ಅವರು ಸಹ ಅದೇ ತರ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಇಬ್ರು ಸಹ ಕೆಳಮಟ್ಟದಲ್ಲಿ ಇರ್ತೀರ. ಉತ್ತಮ ಮಟ್ಟಕ್ಕೆ ಬರಬೇಕಾದ್ರೆ ನಮಗೆ ದೊಡ್ಡ ದೊಡ್ಡವರೆಲ್ಲ ಹೇಳ್ಕೊಟ್ಟಿರೋದು ಒಂದು ಅದ್ಭುತವಾದ ಮಾರ್ಗ ಅಂದ್ರೆ ಪ್ರೀತಿಯನ್ನ ತೋರಿಸೋದನ್ನ ರೂಢಿ ಮಾಡ್ಕೊಳ್ಳಿ, ಗೌರವವನ್ನು ಕೊಡುವಂಥದ್ದನ್ನ ರೂಢಿ ಮಾಡ್ಕೊಳ್ಳಿ. ಅದು ಯಾವತ್ತೂ ಸಹ ಫೇಲ್ಯೂರ್ ಆಗುದಿಲ್ಲ. ನಮ್ಮೊಳಗಡೆ ಯಾವಾಗಲೂ ನಮ್ಮ ವ್ಯಕ್ತಿತ್ವದ ಒಂದು ಬಹುದೊಡ್ಡ ಭಾಗವಾಗಿ ನಮ್ಮ ಜೊತೆ ಸೇರ್ಕೊಳ್ಳುತ್ತೆ. ಈಗ ನಿಮ್ಮ ಪ್ರತಿನಿತ್ಯದ ದಿನಗಳಲ್ಲಿ ಸಾಕಷ್ಟು ಘಟನೆಗಳಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ, ಕರೆಕ್ಟಾ? ನಿಮ್ ಫ್ರೆಂಡ್ಸ್ ಜೊತೆ ಮಾತುಕತೆ ನಡೆಯುತ್ತೆ, ಸ್ವಲ್ಪ ಜಗಳ ಆಗ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಏನೋ ಹೇಳ್ತಾರೆ, ಅಥವಾ ನೀವೇನೋ ಒಂದು ನೋಡ್ತೀರಾ. ಈಗ ರಾತ್ರಿ ಮಲಗುವ ಮುನ್ನ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕೇ ಬೇಡವಾ? ಯಾವ ಯಾವ ವ್ಯಕ್ತಿಗಳು ಆ ಆಲೋಚನೆ ಕ್ರಮವನ್ನು ಇಟ್ಕೊಂಡಿರ್ತಾರೋ ಬದುಕಿನ ದಾರಿಯಲ್ಲಿ ಕಲಿತಾ ಹೋಗ್ತಾರೆ. ಯಾಕಂದ್ರೆ ಅವತ್ತು ಯಾವುದೋ ಒಂದು ಇಂಪಾರ್ಟೆಂಟ್ ಪಾಠವನ್ನ ಬದುಕು ಕಲಿಸಿರುತ್ತೆ. ಛೇ, ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು,
ಛೇ ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತು, ನಾನು ಈ ತರ ನಡ್ಕೊಂಡ್ಬಿಟ್ನಲ್ಲ, ನಮ್ಮ ಅಮ್ಮನಿಗೆ ನಾನು ಈ ರೀತಿ ಹೇಳಿದ್ನಲ್ಲ. ಕಾಡ್ಬೇಕು. ಒಂದು ವೇಳೆ ಕಾಡ್ತಾ ಇಲ್ಲ, ಒಂದು ವೇಳೆ ನೀವು ಇಷ್ಟ ಬಂದಂಗೆ ಮಾಡಿದ್ದೆಲ್ಲ ಸರಿ ಅನ್ಕೊಂಡು ಮಲ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಯಾವ ಪಾಠವೂ ಅದರಿಂದ ಸಿಕ್ಕುವುದಿಲ್ಲ. ಕೊನೆಗೆ ನೀವು ಯಾವ ದುರ್ವರ್ತನೆ ತೋರಿಸ್ತಾ ಇರ್ತೀರಾ ಅದೇ ದುರ್ವರ್ತನೆ ಮುಂದುವರಿತಾ ಹೋಗ್ತದೆ. ನಿಮ್ಮ ಬಾಯಿಂದ ಕೆಟ್ಟ ಪದ ಬಂತು, ಈಗ ಅದು ಸರಿಯಾ ತಪ್ಪ? ತಪ್ಪು ಅಂತ ಆದ್ಮೇಲೆ ತಿದ್ಕೋಬೇಕೇ ಬೇಡವಾ? ತಿದ್ಕೋಬೇಕಾದ್ರೆ ಮನಸ್ಸಿನೊಳಗೆ ಒಂದು ಪ್ರಕ್ರಿಯೆ ನಡಿಬೇಕು. ಅದನ್ನು ನಾವು ಆತ್ಮವಿಮರ್ಶೆ ಅಂತ ಕರಿತೀವಿ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನೋವಾಗ್ಬೇಕು. ಛೇ ನನ್ನ ಅಕ್ಕನಿಗೆ ಈ ರೀತಿ ನಾನು ಹೇಳಿದ್ದಲ್ಲ, ನನ್ನ ಅಮ್ಮನಿಗೆ ನಾನು ಈ ರೀತಿ ಹೇಳಿದ್ದಲ್ಲ, ಛೇ ನನ್ನ ಟೀಚರ್ಸ್ಗೆ ನಾನು ಇಷ್ಟು ಕೆಟ್ಟ ಪದಗಳಲ್ಲಿ ಬೈದ್ನಲ್ಲ, ನಾನು ಈ ರೀತಿ ಬೈಬಾರ್ದು. ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರಲ್ಲ, ಸ್ವಾಮಿ ವಿವೇಕಾನಂದ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರಲ್ಲ, ಅವರೆಲ್ಲ ಸಡನ್ ಆಗಿ ದೊಡ್ಡ ವ್ಯಕ್ತಿಗಳಾದ್ರ ಅಥವಾ ಬಾಲ್ಯದಿಂದಲೇ ಉತ್ತಮ ಹವ್ಯಾಸಗಳನ್ನ, ಉತ್ತಮ ಆಲೋಚನಾ ಕ್ರಮಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರ ಅವರು ದೊಡ್ಡ ವ್ಯಕ್ತಿಗಳಾದ್ರ? ನೆನ್ಪಿಟ್ಕೊಳ್ಳಿ, ನೀವು ಇವಾಗ ಏನ್ ಆಗ್ತಾ ಇದ್ದೀರಾ ಅದರ ದೊಡ್ಡ ಭಾಗವಾಗಿ ನಿಮ್ಮ ಭವಿಷ್ಯದ ವ್ಯಕ್ತಿತ್ವ ಆಗ್ತಾ ಇರ್ತದೆ. ಹಂಗಾಗಿ ಇವತ್ತೇನಿದೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತು ಸರಿ ಇಲ್ಲ ಅಂತ ಅನಿಸ್ತಾ ಅದನ್ನ ನೀವು ಖಂಡಿಸಿ. ಯಾರ ಬೈದು ಬೇಡ, ಪೋಷಕರು ಬೈದು ಬೇಡ, ಟೀಚರ್ಸ್ ಬೈದು ಬೇಡ, ಫ್ರೆಂಡ್ಸ್ ಹೇಳೋದು ಬೇಡ. ನಿಮ್ಮ ಆತ್ಮಸಾಕ್ಷಿಯಲ್ಲಿ ಛೇ ನಾನು ಈ ರೀತಿ ಮಾತಾಡಬಾರ್ದಾಗಿತ್ತಪ್ಪ, ಛೇ ನಾನು ಈ ರೀತಿ ನಡ್ಕೊಳ್ಬಾರ್ದಾಗಿತ್ತಪ್ಪ, ಒಂದು ಸಣ್ಣ ಮಾರ್ಪಾಡಿಗೆ ನೀವು ನಿಮ್ಮ ಮನಸ್ಸನ್ನು ಮಾಡಿದ್ದಾದಲ್ಲಿ ಖಂಡಿತ ನಿಮ್ಮೊಳಗಡೆ ಒಂದಷ್ಟು ಸುಧಾರಣೆ ಆಗ್ತಾ ಹೋಗುತ್ತೆ. ಅದರಿಂದ ಸಾಕಷ್ಟು ನಾವು ಬದಲಾಗ್ತೇವೆ. ನಾವು ಈ ಪ್ರಕ್ರಿಯೆಯನ್ನು ಒಪ್ಪಿಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಮಾನಸಿಕ ಸಿದ್ಧತೆ ಆಗ್ತಾ ಇದೆ ಅಂತ ನಮ್ಮ ಭವಿಷ್ಯಕ್ಕೆ ಇಲ್ಲ. ಅದು ಹೇಗೆ ಇದಾಗೆ ಹರಿಬಿಡ್ತಾ ಇದೆ ಅಂತ ಅರ್ಥ. ಅದು ಹೇಗೇಗೋ ಆಗ್ಬಿಡುತ್ತೆ. ನೋಡಿ, ಡ್ಯಾಮಿನ ನೀರಿದೆಯಲ್ಲ, ಅದು ಮೊದಲು ಡ್ಯಾಮ್ ಇರಲಿಲ್ಲ, ಅದು ಹೇಗೇಗೋ ವೇಸ್ಟ್ ಆಗ್ತಾ ಇತ್ತು. ಈಗ ಡ್ಯಾಮ್ ಅಂತ ಮಾಡಿದ್ದಾರೆ, ಹೀಗೆ ಬಳಸ್ಕೊಳ್ಬೇಕಂತ ವ್ಯವಸ್ಥಿತವಾಗಿ ಚಾನೆಲ್ಗಳಾಗಿದ್ದಾವೆ. ಈಗ ಅದರಿಂದಾಗಿ ಬೆಳೆಗಳಾಗ್ತಾ ಇದೆ, ಬದುಕುಗಳಾಗ್ತಾ ಇದೆ. ಡ್ಯಾಮ್ಗಳಿಲ್ಲ ಅಂದ್ರೆ ಈ ಮಳೆ ನೀರು ಬಂದದ್ದು ಹಾಗೆ ವೇಸ್ಟ್ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ಇವಾಗ ಒಂದು ವೇಳೆ ವೇಸ್ಟ್ ಆಗಿದ್ರೆ ಎಷ್ಟೋ ನಮ್ಮ ರೈತರಿಗೆ ಬೆಳೆಗಳಾಗ್ತಾ ಇರಲಿಲ್ಲ. ಇವತ್ತು ಒಳ್ಳೆ ಒಳ್ಳೆ ಡ್ಯಾಮ್ಗಳಾಗಿದ್ದಾವೆ. ನೀರು ಮಳೆಗಾಲದಲ್ಲಿ ಸ್ಟೋರ್ ಆಗಿದ್ದು 1-2-3 ಬೆಳೆಗಳಿಗೆ ಮುಂದಿನ ವರ್ಷದವರೆಗೆ ಅದು ಜೀವನೋಪಾಯಕ್ಕೆ ಅಮೃತವಾಗಿ ಪರಿವರ್ತನೆ ಆಗಿದೆ. ಅಂದ್ರೆ ನಮ್ಮೊಳಗಡೆ ಇರುವಂತಹ ಶಕ್ತಿ ಇದೆಯಲ್ಲ, ಆ ಶಕ್ತಿ ಯಾವಾಗ ನಾವು ಚಾನಲೈಸ್ ಮಾಡೋದು ಕಲ್ತ್ಕೊಳ್ತೀವೋ ಆಗ ನಾವು ಅದನ್ನ ಉತ್ತಮವಾಗಿ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ ಅದು ಖಂಡಿತ ನಮ್ಮ ಒಳಿತಿಗೆ ಬರ್ತದೆ. ಇಲ್ಲ ಅಂತಂದ್ರೆ ಏನು ಗೊತ್ತಾ, ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೈಕಾಲಜಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನ್ ಎಕ್ಸ್ಪೆರಿಮೆಂಟ್ ಅಪ್ಪ ಇದು ಅಂತಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂರಿಸ್ಬಿಟ್ಟು ಮಾರ್ಶ್ಮೆಲೋ ಅನ್ನುವಂತಹ ಒಂದು ಸಿಹಿಯನ್ನ ಅವ್ರ ಮುಂದೆ ಇಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಮಕ್ಕಳಿಗೆ ಒಂದೊಂದು ಮಾರ್ಶ್ಮೆಲೋನ ಇಟ್ಟು, ನೋಡಪ್ಪ ಚಿಕ್ಕ ಮಕ್ಕಳು ಅಂದ್ರೆ ಒಂದು 3-4 ವರ್ಷ ಅಂತ ಇಟ್ಕೊಳ್ಳಿ, ಅಂತ ಮಕ್ಕಳಿಗೆ ಒಂದು ಪ್ಲೇಟ್ ನಲ್ಲಿ ಮಾರ್ಶ್ಮೆಲೋ ಅನ್ನುವಂತಹ ಈ ಸಿಹಿಯನ್ನ ಇಟ್ಟಿರ್ತಾರೆ. ಸಿಹಿಯನ್ನ ಇಟ್ಟು ಸಂಶೋಧಕರು ಒಂದು ಮಾತು ಹೇಳ್ತಾರೆ, ನೋಡಪ್ಪ ನೀನು ಈ ಮಾರ್ಶ್ಮೆಲೋನ ಈಗಲೇ ತಿಂದ್ರೆ ಅಷ್ಟೇ, ನಿಮಗೆ ಒಂದು ವೇಳೆ ನೀನು ಸ್ವಲ್ಪ ಹೊತ್ತು ಕಾದು ಕೂಡ್ತಾರೆ ನಾವು ಇನ್ನೊಂದು ಮಾರ್ಶ್ಮೆಲೋನ ಕೊಡ್ತೀವಿ, ಬಹುಶಃ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ, ಕಾಯ್ತಾ ಕೂತ್ಕೋಬೇಕು ಅಂತ ಹೇಳಿ ಪ್ಲೇಟ್ ನಲ್ಲಿ ಮಾರ್ಶ್ಮೆಲೋನ ಇಟ್ಟು ಚೇರ್ನ ಹಾಕಿ ಆ ಮಗುವನ್ನ ಕೂರಿಸ್ಬಿಟ್ಟು ಹೊರಗಡೆ ಹೋಗ್ತಾರೆ. ಆ ಬಿಹೇವಿಯರ್ನ ಕ್ಯಾಮ್ರಾದಲ್ಲಿ ಕ್ಯಾಚ್ ಮಾಡ್ತಾರೆ, ಹೊರಗಡೆಯಿಂದ ನೋಡ್ತಾರೆ ಮಗು ಹೇಗೆ ವರ್ತನೆ ಮಾಡ್ತಾ ಇದೆ ಅಂತೇಳಿ. ಯಾವ ಮಕ್ಕಳಿಗೆ ಕಾಯೋ ಗುಣ ಇಲ್ವೋ, ಯಾವ ಮಕ್ಕಳು ಅದು ನೋಡಿದ ತಕ್ಷಣ ತಿನ್ಬಿಡ್ಬೇಕಂತ ಒಳಗಡೆ ಒಂದು ಆಸೆ ಆಯ್ತು, ಆ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ನೆಕ್ಕುವುದು, ಮೂಸುವುದು, ಸ್ವಲ್ಪ ಕಿತ್ತು ತಿನ್ನುವುದು, ಬಾಯಿಗೆ ಹಾಕಿಕೊಳ್ಳುವುದು ಮಾಡ್ತಾ ಇರ್ತಾರೆ. ಆದ್ರೆ ಯಾವ ಮಕ್ಕಳು ಗಟ್ಟಿತನವನ್ನು ಹೊಂದಿರ್ತಾರೋ, ಇಲ್ಲ ನನಗೆ ಭವಿಷ್ಯದಲ್ಲಿ ಅಂದ್ರೆ ಇನ್ನು ಸ್ವಲ್ಪ ಹೊತ್ತಕ್ಕಾದ್ರೆ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ನನಗೆ ಸಿಗುತ್ತೆ ಅಂತ ಹೇಳಿದ್ದಾರೆ, ನಾನು ವೆಯ್ಟ್ ಮಾಡ್ತೇನೆ ನೋಡುವ ಅಂತ ಹೇಳಿ ಅದನ್ನ ಹಾಗೆ ಇಟ್ಟು ಯಾವುದೇ ರೆಸ್ಪಾನ್ಸ್ ಕೊಡದೆ ಕಾಯ್ತಾ ಕುಳಿತುಕೊಳ್ತಾರೆ. ಅವರು ಹಾಗೆ ಕೂತಿರ್ತಾರೆ. ಯಾರೆಲ್ಲ ತಿಂದಿರ್ತಾರೆ ಅವ್ರಿಗೆ ಹೆಚ್ಚಿನ ಮಾರ್ಕ್ಸ್ ಇಲ್ಲ ಕೊಡುವುದಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡುವಾಗ ಯಾವ ಮಕ್ಕಳು ಕಾದ್ರಲ್ವಾ ಅವರಿಗೆ ಹೆಚ್ಚಿನ ಮಾರ್ಕ್ಸ್ ಭವಿಷ್ಯದಲ್ಲಿ ಕೊಡಲಾಗಿದೆ. ಈ ಎಕ್ಸ್ಪೆರಿಮೆಂಟ್ ಇಂದ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾವಾಗ ಇವತ್ತಿನ ಸುಖಗಳಿಗೆ, ಇವತ್ತಿನ ಖುಷಿಗಳಿಗೆ, ಇವತ್ತು ನನಗೆ ಮಜಾ ಬಂದ್ರೆ ಸಾಕು, ಇವತ್ತು ನನಗೆ ಖುಷಿ ಸಿಕ್ಕಿದ್ರೆ ಸಾಕು ಅಂತ ಯಾವುದನ್ನ ನೀವು ಇವತ್ತು ಆಹ್ಲಾದಿಸ್ತೀರೋ ಅದು ಭವಿಷ್ಯಕ್ಕೆ ಪೆಟ್ಟು ಕೊಡ್ತದೆ.
ಒಂದ್ ವೇಳೆ ನೀವು ಇವತ್ತು ಕಾಯುವ ಗುಣವನ್ನು ರೂಢಿಸಿಕೊಂಡ್ರೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕಾಯಲು ಕೇಳಿದರೆ ಅಪ್ಪ ಅಮ್ಮ, ನಮ್ಮ ಟೀಚರ್ಸ್ ಸ್ವಲ್ಪ ಕಾಯಲು ಕೇಳಿದರೆ, ಯಾರು ಕಾಯುವ ಗುಣವನ್ನು ಇಟ್ಕೊಂಡಿರ್ತೀರಾ ಅದು ಭವಿಷ್ಯದಲ್ಲಿ ನಿಮಗೆ ಡಬಲ್ ಅಥವಾ ಇನ್ನು ಎಷ್ಟೋ ಪಟ್ಟು ಖುಷಿಯನ್ನು ಕೊಡುತ್ತೆ ಅಂತೇಳಿ ಸಂಶೋಧನೆಯಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ಅದಕ್ಕೆ ಚಾಣಕ್ಯನು ಸಹ ಒಂದು ಮಾತು ಹೇಳ್ತಾನೆ. ಏನ್ ಮಾತಂದ್ರೆ, ವಿದ್ಯೆ ಬೇಕಾ ಅಥವಾ ಸುಖ ಬೇಕಾ, ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ. ವಿದ್ಯೆ ಅಥವಾ ಸುಖ ಎರಡೂ ಬೇಕಂತಿಲ್ಲ, ವಿದ್ಯೆ ಬೇಕು. ಈಗ ವಿದ್ಯೆ ಬೇಕು ಅಂತ ಆದ್ರೆ ಇವತ್ತಿನ ಕ್ಷಣಿಕ ಸುಖಗಳು ಯಾವ್ದಿದಾವೋ, ಯಾವ್ದು ನಿಮ್ಗೆ ಮಜಾ ಅನ್ಸುತ್ತೋ, ಬ್ರೈನ್ ತುಂಬಾ ವಾವ್ ಇದು ತುಂಬಾ ರುಚಿಯಾಗಿದ್ದು ನನಗೆ ಬೇಕು ಅಂತ ಆಕರ್ಷಣೆಯನ್ನ ನಿಮ್ಮಿಂದ ಆಕರ್ಷಣೆಗೊಳಗಾಗಿ ಬೇಡಿಕೊಳ್ಳುತ್ತೋ ಅದನ್ನು ನೀವು ಕಾಯೋದಕ್ಕೆ ಸಾಧ್ಯ ಆದ್ರೆ ಖಂಡಿತ ಭವಿಷ್ಯದಲ್ಲಿ ಸಾಕಷ್ಟು ಖುಷಿ ನಿಮ್ಮನ್ನ ಕಾಯ್ಕೊಂಡಿರ್ತವೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇವತ್ತಿನ ಖುಷಿಗೆ ನಾವು ಬಲಿ ಆಗ್ತೀವಿ ಅಷ್ಟೇ, ಭವಿಷ್ಯದಲ್ಲಿ ಅದು ಸಿಗುವುದಿಲ್ಲ. ಭವಿಷ್ಯದಲ್ಲಿ ನಮ್ಗೆ ಏನ್ ಸಿಗ್ಬೇಕು ಅದೇ ಹೆಚ್ಚಿನ ಖುಷಿ ಸಿಗುವುದಿಲ್ಲ. ಅದಕ್ಕೆ ನಾವು ಇವತ್ತಿನ ನಮ್ಮ ಒಂದು ವೇಳೆ ಏನಾದ್ರೂ ನೀವು ಖುಷಿ ಪಡೋದೇ ಆದ್ರೆ, ನೀವು ಅವಾಗಲೇ ಹೇಳಿದ್ರಲ್ಲ ಒಳ್ಳೆಯ ಹವ್ಯಾಸಗಳನ್ನ ರೂಢಿಸ್ಕೋಬೇಕಂತ, ಆ ಹವ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರ ಮುಖಾಂತರ ನಾವು ಖುಷಿಯನ್ನ ಪಡ್ಕೊಳ್ಬೇಕಾಗುತ್ತೆ ಮತ್ತು ಆ ಖುಷಿಯಿಂದ ನಾವು ಜೀವನವನ್ನು ಮಾಡಬೇಕು. ನಿಜವಾಗ್ಲೂ ಖುಷಿ ನಿಮ್ಗೆ ಸಿಗ್ಬೇಕಾದ್ರೆ ಆ ಒಳ್ಳೆಯ ಹವ್ಯಾಸಗಳು, ನಾನೇನ್ ಹೇಳಿದೆ ವಿದ್ಯೆ ಅಂತ, ವಿದ್ಯೆಗೂ ಅದರದೇ ಆದಂತ ರುಚಿ ಅಂತ ಇದೆ. ಆ ರುಚಿಯನ್ನು ನಮ್ಗೆ ನಾವು ಸವಿಯೋದಕ್ಕೆ ಸಾಧ್ಯ ಆದ್ರೆ ಖಂಡಿತ ಅದರಲ್ಲಿ ಸಹ ಸಾಕಷ್ಟು ಖುಷಿ ನಮ್ಗೆ ಸಿಗ್ತದೆ. ಆದ್ರೆ ಸ್ವಲ್ಪ ಸ್ಲೋ. ನಿಮಗೆ ರೀಲ್ಸ್ ನೋಡ್ತಿರಲ್ಲ ಮೊಬೈಲ್ ಅಲ್ಲಿ, ಟಕ್ 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 ಅಂತೇಳಿ ರೀಲ್ಸ್ ನೋಡ್ತಿರಲ್ಲ, ಅಲ್ಲಿ ಸಿಕ್ಕಷ್ಟು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಸಿಗೋದಿಲ್ಲ. ಅದನ್ನು ನಾವು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ತತ್ಕ್ಷಣದ ಖುಷಿ, ತತ್ಕ್ಷಣದ ಒಂದು ಸುಖ ಆಗ ಸಿಗದೇ ಇರ್ಬೋದು. ಆದ್ರೆ ಯಾವಾಗ ನೀವು ಓದುವುದನ್ನ ರೂಢಿ ಮಾಡಿಕೊಂಡು ವೆಯ್ಟ್ ಮಾಡ್ತಿರೋ ಭವಿಷ್ಯದಲ್ಲಿ ಖಂಡಿತವಾಗಿ ಸಹ ನಿಮಗೆ ಅದು ಒಳ್ಳೆಯ ರೆಸ್ಪಾನ್ಸ್ ಆಗಿ ನಿಮಗೆ ಸಾಕಷ್ಟು ಖುಷಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ನಾವು ರೂಢಿಸ್ಕೊಳ್ಬೇಕು. ಇದಕ್ಕೆ ಹೇಳ್ತಾರೆ ನೋಡಿ, ಪೋಷಕರು ಸಿಂಪಲ್ ಆಗಿ ಹೇಳ್ತಾ ಇರ್ತಾರೆ, ನೋಡ್ರು ಇವತ್ತು ಕಷ್ಟಪಡಿ ನಾಳೆ ಖುಷಿಯಾಗಿರ್ತಾರೆ ಹೇಳ್ತಾರೆ ಇಲ್ವಾ? ಆಡು ಭಾಷೆಯಲ್ಲಿ ಹೇಳಿರ್ತಾರೆ. ಇದೆಲ್ಲ ನಿಮಗೆ ಇದೇನು ಥಿಯರಿನೇ ಬೇಕು ಅಂತಲ್ಲ, ಅದು ನಿಮಗೆ ಪರಿಚಯ ಇರಲಿ ಎಷ್ಟು ಅದು ಅಪಾಯಕಾರಿ. ನಾವೊಂದು ವೇಳೆ ಇವತ್ತಿನ ಖುಷಿಗಳಿಗೆ ಬಲಿಯಾದ್ರೆ ಮುಂದೆ ಅದೆಷ್ಟು ಅಪಾಯಕಾರಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ನಾನು ಹೇಳ್ತಾ ಇರುವಂಥದ್ದು. ಆಕರ್ಷಣೆಗಳು ಅಂದ್ರೆ ಏನೇನು ಆಕರ್ಷಣೆಗಳು? ಯಾವ್ಯಾವ ತರ ಆಕರ್ಷಣೆಗಳು ನೀವು ಕೇಳಿದ್ದೀರಾ? ಮೊಬೈಲ್ ಒಂದು ಆಕರ್ಷಣೆ, ಕರೆಕ್ಟಾ? ಅಷ್ಟೇನಾ? ಟಿವಿ ಒಂದು ಆಕರ್ಷಣೆ, ವೆರಿ ಗುಡ್. ಆಮೇಲೆ ಏನಪ್ಪ? ಕಂಪ್ಯೂಟರ್ ಒಂದು ಆಕರ್ಷಣೆ, ಆಮೇಲೆ ಲ್ಯಾಪ್ಟಾಪ್, ಆಯ್ತು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಂತ ಅನ್ಕೊಳ್ಳುವ ಒಂದು ಆಕರ್ಷಣೆ. ಆಮೇಲೆ ಇನ್ನೇನು? ಸ್ಪೋರ್ಟ್ಸ್. ಇನ್ನೊಂದು ಹೇಳ ನಾನು, ನೀವು ಹೇಳ್ತಾ ಇಲ್ಲ, ನಾನು ಹೇಳ ವಾಚ್, ಆಯ್ತು. ಮಟೀರಿಯಲಿಸ್ಟಿಕ್ ಪೊಸೆಷನ್ಸ್ ಅಂತ ಅನ್ಕೊಳ್ಳುವ, ಅಂದ್ರೆ ವಸ್ತುಗಳು ನನ್ನ ಅಧೀನದಲ್ಲಿ ಇರಬೇಕು, ಎಲ್ಲ ನನ್ನದೇ ಆಗಬೇಕು, ನಂದು ಅಂತ ಹೇಳಬೇಕು ಜನ ಅನ್ನೋದು. ಓಕೆ, ಆದ್ರೆ ಅದ್ರ ಜೊತೆಗೆ ಆಕರ್ಷಣೆಗಳಲ್ಲಿ ನಮ್ಗೆ ಏನಾಗ್ತದೆ ಗೊತ್ತಾ? ವೆರಿ ಗುಡ್. ಯಾರೋ ಜೋರಾಗಿ ಅವ್ರಿಗೆ ಜೋರಾಗಿ ಚಪ್ಪಾಳೆ ಹೊಡಿ. ಚರ್ಚೆಗಳಂತ ಬಂದಾಗ ನಾವು ಮುಕ್ತವಾದ ಚರ್ಚೆಗಳನ್ನ ಮಾಡ್ಕೊಳ್ಬೇಕು, ಸುಮ್ಮನೆ ಒಳಗಡೆ ಬಚ್ಚಿಟ್ಕೊಳ್ಳೋದಲ್ಲ. ಎಷ್ಟೋ ಆಕರ್ಷಣೆಗಳಲ್ಲಿ ಇವತ್ತು ಏನಾಗ್ತಿದೆ ಗೊತ್ತಾ? ಡಿಜಿಟಲ್ ಕಂಟೆಂಟ್, ಕೇವಲ ರೀಲ್ಸ್ ಗಳಿರ್ಬೋದು ಅಥವಾ ಅಡಲ್ಟ್ ಕಂಟೆಂಟ್ ಇವತ್ತು ನಿಮ್ಮ ಚಿಕ್ಕ ವಯಸ್ಸಿಗೆ ಈಗ ಮೊಬೈಲ್ಗೆ ಸಿಗ್ತಾ ಇದೆ. ನಾವೆಲ್ಲ ಸಾಕಷ್ಟು ಅದರಲ್ಲಿ ಕೌನ್ಸಿಲಿಂಗ್ ಇತ್ಯಾದಿಯಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಚಿಕ್ಕ ಮಕ್ಕಳಿಗೆ ಬೇಡದ ವಿಡಿಯೋಸ್ ಕಂಟೆಂಟ್ ಎಲ್ಲ ಸಿಗ್ತಾ ಇದೆ. ಮತ್ತು ಚಿಕ್ಕ ವಯಸ್ಸಿಗೆ ನಾನು ಲವ್ ಮಾಡ್ಕೊಡ್ಬೇಕು, ಮದುವೆ ಆಗ್ಬಿಡ್ಬೇಕು, ಆ ಹುಡುಗಿ ನನಗೆ ಪ್ರೀತಿ ಮಾಡಬೇಕು ಅಥವಾ ಆ ಹುಡುಗ ನನ್ನ ಪ್ರೀತಿ ಮಾಡಬೇಕು. ಯಾವ ವಯಸ್ಸಿಗೆ ಗೊತ್ತಾ? 4ನೇ ಕ್ಲಾಸು 5ನೇ ಕ್ಲಾಸು. ನಾನು ಆಗ್ಲೇ ಹೇಳಿದೆ, ಚಾಣಕ್ಯನ ಕೋಟ್ ಮಾಡಿದೆ, ಎಕ್ಸ್ಪೆರಿಮೆಂಟ್ ನಾನು ಕೋಟ್ ಮಾಡಿದೆ. ನಿಜ ಹೇಳಿ, 4ನೇ ಕ್ಲಾಸ್ಗೆ ಲವ್ ಬೇಕಾ? ಲವ್ ಇರ್ಲಿ ಯಾರ ಮೇಲೆ? ತಂದೆ ತಾಯಿಗಳ ಮೇಲೆ ಲವ್ ಇರ್ಲಿ, ಶಾಲೆಯ ಮೇಲೆ ಲವ್ ಇರ್ಲಿ, ನಿಮ್ಮ ಮನೆಯ ಸಾಕು ನಾಯಿ ಅಥವಾ ಪ್ರಾಣಿಗಳ ಮೇಲೆ ಲವ್ ಇರಲಿ, ಪುಸ್ತಕದ ಮೇಲೆ ಲವ್ ಇರಲಿ, ಈ ಪ್ರಪಂಚದ ಮೇಲೆ, ನಿಸರ್ಗದ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಲವ್ ಇರಲಿ. ಈ ಪ್ರೇಮ ಮತ್ತು ಪ್ರಣಯ ಅಂತಿದೆಯಲ್ಲ, ಇದು 4ನೇ ತರಗತಿಗೆ ಬೇಕೇನಪ್ಪ?
ಅದಿದ್ದಾವಲ್ಲ, ಯಾರೋ ಮುಂಚ ನಿಂಡವ ಯಾರು ನನ್ ಕರ್ತೇಳಲ್ಲ ಗಳ್ಳ ಆಗ್ತಾ ಇದ್ಯಾ? ಆಗ್ಲಿ, ಒಳ್ಳೇದಾಗ್ಲಿ. ಅಂತಾಗೆ ನಿಂದ ಯಾರು ಮಾತಾಡವು ನೋಡಿ, ಎಷ್ಟು ಚರ್ಚೆಗಳಾಗ್ತಾ ಇದೆ. ಯಾವ್ದನ್ನು ಬಚ್ಚಿಟ್ಟಿದ್ರಿ ಅಂತ ನೋಡಿ. ಇನ್ನು 8ನೇ 9ನೇ ತರಗತಿ ಬಂದ್ರೆ ಲವ್ ಅಲ್ಲ, ಮದುವೆ. ನಾನು ತಮಾಷೆ ಹೇಳ್ತೇನೆ, ಈಗ ಯಾವ್ದೋ ಒಂದು ಶಾಲೆಯಲ್ಲಿ 10ನೇ ತರಗತಿ ಹುಡುಗ ತಾಳಿ ತಂದ ಕ್ಲಾಸ್ಮೇಟ್ಗೆ ಕಟ್ಟಿದ್ದ. ಮೂವಿ ನೋಡಿದ್ದ, ಆಯ್ತಾ? ಮದುವೆ ಏನು ಅಂತ ಅವನಿಗೆ ಕಾನ್ಸೆಪ್ಟ್ ಇತ್ತು, ತಾಳಿ ಕಟ್ಬಿಟ್ರೆ ಮದುವೆ. ಯಾವುದನ್ನ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ? ನೀವು ಅವಾಗಲೇ ಹೇಳಿದ್ರಲ್ಲ ಡಿಸಿಪ್ಲಿನ್, ಅದು ತಲೆಯಲ್ಲಿ ಇರಬೇಕಾದಂತ ಡಿಸಿಪ್ಲಿನ್ ಅಂತ ನಮ್ಗೆ ಯಾವಾಗ ಗೊತ್ತಿರೋದಿಲ್ಲ. ಬರೀ ನೇರವಾಗಿ ಕೂತ್ಕೊಳ್ಳೋದು, ಕೈ ಕಟ್ಟುವುದು, ಅಥವಾ ಸರಿಯಾಗಿ ಬಟ್ಟೆನ ಹಾಕೋದು ಅಷ್ಟೇ ಡಿಸಿಪ್ಲಿನ್ ಆಗಿ ಉಳಿದ್ಬಿಡುತ್ತೆ. ನಾವು ಮೆಂಟಲ್ ಡಿಸಿಪ್ಲಿನ್ ಸಹ ಇಟ್ಟುಕೊಳ್ಬೇಕಾಗುತ್ತೆ. ಯಾವುದು ಈ ತರದ ಆಕರ್ಷಣೆಗಳಿಗೆ ಈಗ ನೀವು ಎಷ್ಟು ಚರ್ಚೆ ಮಾಡ್ತಾ ಇದ್ರಿ ನೋಡಿ, ಅಲ್ಲಿವರೆಗೆ ಸುಮ್ಮನಿದ್ರಿ. ನಿಮ್ಮ ಭಾಷೆಯಲ್ಲಿ ನಾನು ಯಾವಾಗ ಮಾತಾಡಿದೆ ಆವಾಗ ಚರ್ಚೆಗಳಲ್ಲ. ನನಗೆ ಗೊತ್ತು, ಇಲ್ಲೂ ಸಹ ಇರ್ಬೋದು ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಇರ್ತಾರೆ. ಇಲ್ಲಿ ಬರ್ಸ್ಕೋಬೇಕು ಅವಳ ಹೆಸರು ನಮ್ಮ ಬಚ್ಚ, ಬರ್ಸ್ಕೊಳ್ತೇನೆ, ಬಿಚ್ಚಿ ತೋರಿಸ್ಬಿಡ್ಬೇಕು ನಾನು, ಆಗ ಅವಳು ಇಷ್ಟಪಡ್ತಾಳೆ ನನ್ನನ್ನು. ಆದ್ರೆ ಅದೇ ಎದೆಯ ಭಾಗದಲ್ಲಿ ನಮ್ಮ ತಂದೆ ತಾಯಿಗಳ ಹೆಸರು ಹಾಕ್ಸ್ಕೊಳ್ತಾ ಇದೆಯಾ? ಎದೆ ಮೇಲೆ ಹಾಕ್ಸ್ಕೊಬೇಡಿ, ಎದೆ ಒಳಗಡೆ ಇಟ್ಕೊಳ್ಳಿ. ನಮ್ಮ ಪ್ರೀತಿ ತೋರಿಕೆ ಪ್ರೀತಿ ಆಗ್ಬಾರ್ದು. ಅಮ್ಮ ನೋಡಮ್ಮ, ನಾನು ಇಲ್ಲಿ ಇಷ್ಟು ಬರ್ಸ್ಕೊಂಡಿದ್ದೇನೆ. ಒಂದು ಸಿನಿಮಾದ ಒಂದು ತಮಾಷೆಯನ್ನು ಹೇಳ್ಕೊಡ್ತೀನಿ. ಹೀಗೆ ಒಬ್ಬ ತಂದೆ ತಾಯಿಗಳ ಬಗ್ಗೆ ಅಪಾರ ಪ್ರೀತಿಯನ್ನು ತೋರಿಸುವ ಮಗ ಬೆಳಿಗ್ಗೆ ಬರ್ತಾನೆ, ಅಪ್ಪ ಅಮ್ಮನ, ಅಮ್ಮ ಅಪ್ಪ ಬನ್ನಿ ಕೂತ್ಕೊಳ್ಳಿ, ಹೀಗೆ ಚೇರ ಹಾಕಿ ಕೂರಿಸುವುದು, ಮಂಗಳಾರತಿಯನ್ನು ಮಾಡುವುದು. ಅಮ್ಮ ನಿಮ್ಮ ಆಶೀರ್ವಾದ ಇರಲಿ, ಅಪ್ಪ ನಿಮ್ಮ ಆಶೀರ್ವಾದ ಇರಲಿ, ಮಂಗಳಾರತಿಯನ್ನು ಹೂನಾರವನ್ನು ಹಾಕುವುದು. ಅದೇ ವ್ಯಕ್ತಿ ರಾತ್ರಿ ಆದಾಗ ಕುಡಿದುಕೊಂಡು ಬಂದು ಒಡೆಯುವುದು, ಒದೆಯುವುದು. ಏಯ್ ನೀನ್ ಯಾವಪ್ಪ, ಏಯ್ ನೀನ್ ಯಾವಪ್ಪ, ನೀವಮ್ಮ. ನೋಡಿದ್ರೆ ಸಿನಿಮಾ ಜೋಕ್ ನೋಡಿದ್ರೆ ಇದು ಇದ್ದಾರೆ. ತಂದೆ ತಾಯಿಗಳಿಗೆ ಈ ಎಕ್ಸ್ಟ್ರೀಮ್ ಲವ್ಗಳು ಬೇಕಾಗಿಲ್ಲ. ನಿಮ್ಗೆ ಯಾವ ತಂದೆ ತಾಯಿಗಳು ಸಹ ನನಗೆ ಹೂನಾರ ಹಾಕಿ ನನ್ನ ಮಗ ಪೂಜೆ ಮಾಡ್ಲಿ ಅಂತ ಯಾವ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ಸುಮ್ಮನೆ ನಾವು ತೋರಿಸುವ, ಅದು ತೋರಿಕೆ ಪ್ರೀತಿ ಆಗ್ತದೆ. ನಾವು ಪ್ರೀತಿ ತೋರಿಸ್ಬೇಕಾದ್ರೆ ನಮ್ಮ ಎದೆ ಒಳಗಡೆ ಇರಬೇಕು. ಅವರು ಏನು ಅನ್ಕೊಂಡಿರ್ತಾರೆ ಗೊತ್ತಾ? ನನ್ನ ಮಗ ಅಂತವನಲ್ಲಪ್ಪ, ನನ್ನ ಮಗಳ ಅಂತವಳಲ್ಲ, ಅಯ್ಯೋ ಆತರ ನನ್ನ ಮಗ ಆತರಲ್ಲ. ನೀವು ಅವರ ತಲೆಯಲ್ಲಿ ಇಟ್ಟಿರ್ತೀರ. ಆದ್ರೆ ಏನೋ ಒಂದು ಬೇಡದ ಯಾವುದೋ ಒಂದು ಕೆಲಸವನ್ನ ಮಾಡಿದಾಗ ಅದು ಹರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಹಂಗನ್ಬಿಟ್ಟು ನಿಮ್ಮನ್ನ ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ವಯೋಮಾನದ ಒಂದಷ್ಟು ಸುಳ್ಳು ಹೇಳುವುದಾ ಅಥವಾ ಕದಿಯುವುದಾ, ಇದೆಲ್ಲ ನಾವು ಅದನ್ನೆಲ್ಲ ನಾರ್ಮಲ್ ಅಂತ ತಗೊಂಡಿದ್ದೀವಿ. ಆದ್ರೆ ಗ್ರಾಜುಯಲಿ ಅದು ಕಡಿಮೆ ಆಗ್ತಾ ಬರಬೇಕು. ಗ್ರಾಜುಯಲಿ ನನ್ನನ್ನು ನಾನು ಮಾರ್ಪಾಡು ಮಾಡ್ಕೊಳ್ತಾ ಬರಬೇಕು. ನಮ್ಮ ತಂದೆ ತಾಯಿಗಳ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆ ಹೆಚ್ಚಿನ ಕೆಲವು ತಂದೆ ತಾಯಿಗಳಿಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಪೇರೆಂಟ್ಸ್ ಅಲ್ಲಿ ಇರೋದು ತಪ್ಪು, ಅದು ಟೀಚರ್ಸ್ ಅಲ್ಲಿ ಇರೋದು ತಪ್ಪು. ನಾನು ಸಹ ಟೀಚರ್, ನಾನು ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು. ಆದರೆ ಕನಿಷ್ಠ ನಿರೀಕ್ಷೆಗಳು ಅಂತ ಇರ್ತವೆ. ಗೊತ್ತಾಯ್ತಾ? ನಿಮ್ಮ ಮನೆಗೆ ಯಾರೋ ಬರ್ತಾರೆ, ಏ ಬಾ ಮಗ ಬಾಯಲ್ಲಿ ನೋಡು ನಿಮ್ ಚಿಕ್ಕಪ್ಪ ಬಂದ್ರು ಅಂದಾಗ ನೀವು ಯಾವ್ದೋ ಮೊಬೈಲ್ ಹಿಡ್ಕೊಂಡು ಎಲ್ಲೋ ಒಂದ್ ಕಡೆ ಬಿದ್ಕೊಂಡಿರೋದಲ್ಲ. ಹಂಗಂದಾಗ ಅಂಕಲ್ ಈಗ ಬಂದ್ರ ನಮಸ್ತೆ, ಇಷ್ಟು ನಾನು ನಿಮ್ಮ ತಂದೆ ತಾಯಿಗಳು ನಿರೀಕ್ಷೆ ಮಾಡ್ತಾರೆ. ಇದು ಗೊತ್ತಿಲ್ಲದೆ ನಾನು ಏನೋ ಸಂಸ್ಕಾರ ಕಲಿತೀನಿ ಆಗೋದಿಲ್ಲ. ಅದೇ ತಂದೆ ತಾಯಿಗಳಿಗೆ ನೋವಾದಾಗ, ಅಮ್ಮ ಯಾಕಮ್ಮ ಇವತ್ತು ದುಃಖದಲ್ಲಿದ್ಯಾ, ಅಪ್ಪ ಯಾಕಪ್ಪ ಇವತ್ತೇನೋ ಸ್ವಲ್ಪ ನಿಮ್ಮಲ್ಲಿ ಮುಖ ಬಾಡಿದೆಯಲ್ಲ, ಯಾಕಮ್ಮ ಇವತ್ತು ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕೇಳಿದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ
ಕೇಳುವುದನ್ನು ರೂಢಿಸಿಕೊಳ್ಳಿ. ಅದನ್ನು ನಾವು ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಕರಿತೀವಿ. ಬರೀ ಬುದ್ಧಿಶಕ್ತಿ ಬೆಳವಣಿಗೆ ಆದ್ರೆ ಸಾಲುದಿಲ್ಲ, ನಮ್ಮ ಭಾವನೆಗಳ ನಿಯಂತ್ರಣವನ್ನು ಸಹ ನಾವು ಕಲಿಬೇಕು ಅಂತ ಹೇಳುತ್ತೆ ಸೈಕಾಲಜಿ. 99% ತೆಗೆದುಬಿಟ್ಟು ಅದ್ಭುತವಾದ ಒಂದು ಯಾವ್ದೋ ಒಂದು ಕಂಪನಿಯಲ್ಲಿ ಯಾವ್ದೋ ಒಂದು ದೇಶದಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಯಾವ್ದೋ ಒಂದು ನೌಕರಿ ಹಿಡಿದ್ಬಿಟ್ಟು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಡೋದಿದೆಯಲ್ಲ, ಅದನ್ನು ಯಶಸ್ವಿ ಜೀವನ ಅಂತ ಕರಿಬೇಕಾ? ಅದಲ್ಲ. ನಿಮ್ಮ ಪರ್ಸೆಂಟೇಜ್ಗಳು ಕಡಿಮೆ ಇರಲಿ, ಹೋಲಿಕೆಗಳು ಬೇಡ, ಆದರೆ ಅದರ ಜೊತೆಗೆ ವಿದ್ಯೆ ಜೊತೆಗೆ ವಿನಯ ಬರ್ತಾ ಇದೆಯಾ? ಹಿರಿಯರನ್ನು ಗೌರವಿಸುವುದು, ನಮ್ಮ ತಂದೆ ತಾಯಿಗಳ ಪ್ರೀತಿಗೆ ನಾನು ಪಾತ್ರರಾಗುವುದು, ಅವರ ನಂಬಿಕೆಗೆ ಪಾತ್ರರಾಗುವುದು ಅಂತ ಕೆಲಸಗಳನ್ನು ಮಾಡ್ತಾ ಇದ್ದೀನ ಅನ್ನೋದು ಮುಖ್ಯ. ಖಂಡಿತ ಅದು ನಿಮ್ಮೊಳಗಡೆ ಇರಲೇಬೇಕು. ಅದನ್ನು ಶಪಥವನ್ನಾಗಿ ಮಾಡಿಟ್ಕೊಳ್ಳಿ. ಮಾಡ್ಕೊಳ್ತೀರಾ? ಅದಕ್ಕೆ ನಾವು ಹೇಳೋದು ಮೌಲ್ಯ ಶಿಕ್ಷಣ. ನಾವು ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ. ಮೌಲ್ಯ ಅಂದ್ರೆ ಇನ್ನೇನಿಲ್ಲ, ನಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದು ದೊಡ್ಡ ಮೌಲ್ಯ. ನೀವು ಯಾರಿಗೊಬ್ಬರಿಗೆ ಅಣ್ಣ, ಯಾರಿಗೊಬ್ಬರಿಗೆ ತಮ್ಮ, ಮಗ, ನಿಮ್ಮ ತಂದೆ ತಾಯಿಗಳಿಗೆ, ಈ ಶಾಲೆಗೆ ನೀವೊಬ್ಬರು ಸ್ಟೂಡೆಂಟು, ನೋಡಿ ಎಷ್ಟು ಪಾತ್ರಗಳಿದೆ. ಆ ಪಾತ್ರಗಳನ್ನು ನಿರ್ವಹಿಸುವಾಗ ನೀವೊಂದು ಯೂನಿಫಾರ್ಮ್ ಹಾಕಿಕೊಂಡು ಇಲ್ಲಿ ಹೊರಗಡೆ ಏನೋ ತಿಂದು ಬಿಸಾಡಿದ್ರೆ ರೋಡಿನಲ್ಲಿ ಹೋಗೋರು ಏನಂತಾರೆ, ಈ ಸ್ಕೂಲ್ ಸ್ಟೂಡೆಂಟ್ ಇಷ್ಟ, ಒಂದು ಶಿಸ್ತು ಹೇಳ್ಕೊಟ್ಟಿಲ್ಲ ಮಾರೆ, ಒಂದು ಬೇಸಿಕ್ ಒಂದು ಮ್ಯಾನರ್ಸ್ ಇವತ್ತಿನ ಮಕ್ಕಳಿಗೆ ಅಂತ ಬೈಕೊಂಡು ಹೋಗುವುದು ನಿಮ್ಮನ್ನೆಲ್ಲ, ಇಡೀ ಶಾಲೆಯನ್ನ ಬೈತಾರೆ. ನಿಮ್ಮನ್ನು ಮಾತ್ರ ಬೈದಿಲ್ಲ, ನಿಮ್ಮ ಅಪ್ಪ ಅಮ್ಮನ ಬೈತಾರೆ. ನಿಮ್ಮನ್ನು ಮಾತ್ರ ಬೈದಿಲ್ಲ, ನಿಮ್ಮ ಅಕ್ಕನನ್ನ ಬೈತಾರೆ. ನೆನ್ಪಿಟ್ಕೊಳ್ಳಿ, ನೀವು ಅವರನ್ನೆಲ್ಲರನ್ನು ಸಹ ಪ್ರತಿನಿಧಿಸ್ತಾ ಇರ್ತೀರಾ. ಆ ಪ್ರತಿನಿಧಿಸುವಾಗ ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ತೊಂದರೆ ಇಲ್ಲ, ತಿದ್ದುಕೊಳ್ಳೋದು. ಆದರೆ ಅವಮಾನ ಮಾಡುವ ರೀತಿಯಲ್ಲಿ, ಅವರಿಗೆ ಅಪನಂಬಿಕೆ ಬರುವ ರೀತಿಯಲ್ಲಿ, ಆ ರೀತಿಯ ಹೆಜ್ಜೆಗಳು ಹೋಗದಂತೆ ಈ ವಯಸ್ಸಿನಲ್ಲೇ ಕಾಪಾಡ್ಕೊಳ್ಳೋದಿದೆಯಲ್ಲ, ನಿಮ್ಗೆ ಅನ್ಸ್ಬೋದು ಇದೇನಪ್ಪ ದೊಡ್ಡ ವಿಚಾರ ಏನಲ್ಲ. ನೀವು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಶಕ್ತಿ ನಿಮ್ಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಹೇಳ್ತಾ, ನಾನು ಭ್ರಮೆಯಲ್ಲಿ ಮಾತಾಡ್ತಾ ಇಲ್ಲ. ಅರ್ಥ ಆಗ್ತಿದೆ ಇಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಐ ಎಕ್ಸ್ಪೆಕ್ಟ್ ನಾನು ಇಲ್ಲಿ ಬಂದೆ, ನಮ್ಗೆ ಕರ್ಸಿದ್ದಾರೆ, ನಾನು ಇನ್ನೆಲ್ಲ ಹೋಗ್ತೀನಿ, ಅದಾಗಬಾರ್ದು. ನಮ್ಮೊಳಗಡೆ ಒಂದು ಆಂತರಿಕವಾದಂತಹ ಒಂದು ಸಂಚಲನ ಮೂಡಬೇಕು. ಅದು ಮೂಡಿದ್ರೆ ಅದು ನಿಮ್ಮನ್ನ ಬಿಟ್ಕೊಡುದಿಲ್ಲ. ಅದು ನನಗೆ ಬಹಳ ಮುಖ್ಯ. ಇನ್ನು ನಾವು ಮಾತನಾಡುವಾಗ ಒಂದು ವಿಚಾರ ನೆನಪಿಟ್ಕೋಬೇಕು. ನಹಿ ಜ್ಞಾನೇನ ಸದೃಶ. ಹಂಗಂದ್ರೆ ಏನು ಗೊತ್ತಾ? ಜ್ಞಾನಕ್ಕೆ ಮಿಗಿಲಾಗಿದ್ದು ಬೇರೆ ಏನಿಲ್ಲ ಅಂತ. ತಂದೆ ತಾಯಿಗಳನ್ನ ಪ್ರೀತಿಸುವುದೋ ಅಥವಾ ಫ್ರೆಂಡ್ಸ್ ನ ಪ್ರೀತಿಸುವುದೋ ಯಾವುದೇ ವಿಚಾರ ಆಗಲಿ, ಈಗ ನಾವು ಅದೆಲ್ಲದಕ್ಕೂ ಒಂದು ಡೈರೆಕ್ಷನ್ ಕೊಡುವಂತಹ ಒಳಗಡೆ ನಮ್ಮನ್ನ ನಾವು ತಿದ್ಕೋಬೇಕಲ್ಲ. ನಮ್ಮ ಒಳಗಡೆ ಒಂದು ಜ್ಞಾನವನ್ನು ಇಟ್ಕೊಳ್ಬೇಕಲ್ಲ. ಆ ಜ್ಞಾನ ನಮಗೆ ಮಾರ್ಗವನ್ನು ಕೊಡುತ್ತೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗುತ್ತೆ, ಪವಿತ್ರವಾಗುತ್ತೆ. ಅದಕ್ಕೆ ಜ್ಞಾನವನ್ನು ಏನಂತ ಕರೀತಾರೆ? ಅರಿವೇ ಗುರು. ನಿಮ್ಮ ಒಳಗಡೆ ಯಾರ್ಯಾರಿಗೆ ಅರಿವು, ಈಗ ನೋಡಿ, ನೀವು ಚಿಕ್ಕವರು ಇರ್ಬೋದು, ಕೆಲವರು ನಿಮ್ಮ ಗುಣಗಳು ಖಂಡಿತ ಹೇಳ್ತೀನಿ ದೊಡ್ಡವರು ನಮ್ಗಿರೋದಿಲ್ಲ. ಫ್ರಾಂಕ್ ಆಗಿ ಹೇಳ್ತಾ ಇರೋದು. ನಿಮ್ಗನ್ಸುತ್ತೆ ಇವರು ದೊಡ್ಡವರಪ್ಪ, ಎಲ್ಲ ದೊಡ್ಡ ಗುಣಗಳಿದೆ. ಖಂಡಿತ ಇಲ್ಲ. ಬಹುಶಃ ನಿಮ್ಮಲ್ಲಿ ನಮ್ಗೆ ಕಲಿಬೇಕಾಗಿದ್ದು, ನಾನು ಈಗ ಹೇಳ್ತಾ ಇದ್ದೀನಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಅಷ್ಟು ದೊಡ್ಡ ಗುಣಗಳಿರ್ತವೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಪ್ರತಿ ಮಗು ಸಹ ಹುಟ್ಟುತ್ತಲೇ ವಿಶ್ವಮಾನವಾಗಿ ಹುಟ್ಟುತ್ತೆ ಅಂತ. ಎಲ್ಲರೂ ಸಹ ಮಾನವರಾಗಿ ಹುಟ್ಟಿದ್ದೀರಾ. ಆದ್ರೆ ದುರಂತಕ್ಕೆ ಸಮಾಜ ಏನ್ ಮಾಡುತ್ತೆ? ಸ್ವಲ್ಪ ಕೊಳಕುಗಳನ್ನು ತುಂಬುತ್ತಾ ಹೋಗುತ್ತೆ. ಆದರೆ ಆ ಕೊಳಕುಗಳನ್ನ ನಾವು ಬಿಡಿಸ್ಕೊಳ್ಬೇಕಾದ್ರೆ ನಮ್ಮ ಕೈಲಿ ಒಂದು ಅಸ್ತ್ರ ಇರಬೇಕು. ಆ ಅಸ್ತ್ರವೇ ಜ್ಞಾನ. ಆ ಜ್ಞಾನವನ್ನು ಪಡೆಯೋದಕ್ಕೆ ಶಿಕ್ಷಣ ಅಂತ ಇರೋದು. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ನಮಗಿರುವಂತಹ ಶಕ್ತಿ ಇದೆಯಲ್ಲ, ಈ ಶಕ್ತಿ ಶಿಕ್ಷಣ ಇದೆಯಲ್ಲ, ಶಿಕ್ಷಣದ ಮುಖಾಂತರ ಯಾರು ಈ ಸಮಾಜದ ಎಲ್ಲ ಜನಗಳು ನಮಗೆ ಕೊಳಕನ್ನ ತುಂಬುತ್ತಾ ಹೋಗ್ತಾರೆ, ಆ ಕೊಳಕನ್ನ ಬಿಡಿಸಿಕೊಂಡು ಮತ್ತೆ ವಿಶ್ವಮಾನವನ್ನಾಗಬೇಕಲ್ಲ, ಅದು ನಮ್ಮ ಗುರಿ ಆಗ್ಬೇಕು ಮತ್ತು ನಮ್ಮ ಶಿಕ್ಷಣದ ಗುರಿ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಒಳಗಡೆ ನೋಡ್ಕೊಳ್ಳಿ. ಚಿಕ್ಕವರಾಗಿದ್ದಾಗ ನಿಮ್ಗೆ ಅನ್ಸುತ್ತೆ, ಒಂದು ಚಿಕ್ಕ ಕೋಳಿಯನ್ನು ಕುಯ್ಬೇಕಾದ್ರೆ ನಿಮಗೆ ಸಹಿಸಲಿಕ್ಕಾಗುದಿಲ್ಲ. ಕರೆಕ್ಟಾ? ಯಾವುದೋ ಒಂದು ಪ್ರಾಣಿ ಹಿಂಸೆ ಮಾಡ್ತಾ ಇದ್ರೆ ಅಥವಾ ಇನ್ಯಾವುದೋ ಆಗ್ತಾ ಇದ್ರೆ ನಿಮಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಅಷ್ಟು ಪವಿತ್ರವಾದ ಭಾವನೆಗಳಿರ್ಬೇಕಾದ್ರೆ, ಈಗ ಅಂತ ಭಾವನೆಗಳು ಕೊಚ್ಚೋಗ್ತಾ ಇದೆ ಅಂತಾದ್ರೆ ಅದನ್ನ ವಾಪಸ್ ನಮ್ಮ ಮಾರ್ಗಕ್ಕೆ ಪಡ್ಕೊಳ್ಬೇಕಲ್ಲ, ಅದು ನಿಜವಾದ ಮಾನಸಿಕ ಸಿದ್ಧತೆ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ನಾವೆಲ್ಲ ನಮ್ಮ ಒಳಗಡೆ ನಮ್ಮ ಮನಸ್ಸಿಗೆ ಇಟ್ಟಿರುವಂತಹ ಸಣ್ಣ ಸಣ್ಣ ವಿಚಾರ ಅಥವಾ ಸಣ್ಣತನಗಳು, ಸಣ್ಣತನ ಅಂತ ನಾವು ಕರಿತೀವಿ.
ಅವುಗಳನ್ನು ಬಿಡಿಸ್ಕೊಳ್ಳುವಷ್ಟು ನಾವು ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಮತ್ತು ನಾನು ಈಗಾಗಲೇ ಹೇಳಿದಂತೆ ನಾನು ಮೆಚೂರ್ಡ್ ಆಗ್ಬಿಟ್ಟೆ, ನನಗೆಲ್ಲ ಗೊತ್ತಾಯ್ತು, ಅದು ಬೇಡ. ಜ್ಞಾನವನ್ನ ಸಂಪಾದಿಸುವ ಒಂದು ಮಾರ್ಗದಲ್ಲಿ ನನಗಿನ್ನೂ ಬದಲಾವಣೆಗೆ ಸಾಕಷ್ಟು ದಾರಿಗಳಿವೆ, ನಾನು ಇನ್ನೂ ಸುಧಾರಿಸೋದು ಬಹಳ ಇದೆ. ನಾನು ಯಾರು ನಿಮ್ಮ ಒಳಗಡೆ ನಾನು ಸುಧಾರಿಸಬೇಕು ಅಂತ ಅನ್ಕೊಂಡಿರ್ತೀರಾ ಅವರ ಮನಸ್ಸು ಓಪನ್ ಇರ್ತದೆ. ಒಂದು ವಾಟರ್ ಬಾಟಲ್ ಇದೆಯಲ್ಲ, ಒಂದು ವಾಟರ್ ಬಾಟಲ್ ನಾವು ಊಹೆ ಮಾಡಿಕೊಳ್ಳಿ. ಈಗ ಬಾಟಲ್ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಅದನ್ನ ನಲ್ಲಿಯ ಕೆಳಗಡೆ ಇಟ್ಟರೆ ನೀರು ಒಳಗಡೆ ಹೋಗುತ್ತಾ? ಹೋಗುತ್ತಾ? ಕೆರೆ ಒಳಗಡೆ ಹಾಕಿದ್ರೆ ಹೋಗುತ್ತಾ? ಸಮುದ್ರದ ಒಳಗಡೆ ಹಾಕಿದ್ರೆ? ಮುಚ್ಚಿದ ಮನಸ್ಸಿದೆಯಲ್ಲ, ಅದು ಚಪ್ಪಡಿ ಕಲ್ಲು ಬಿಡ್ತು ಅಂತ ಅದರ ಅರ್ಥ. ಏನು? ಮುಚ್ಚಿದ ಮನಸ್ಸು ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ, ತೆರೆದ ಮನಸ್ಸು ಹಾಕಬೇಕು. ಅಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆ ವಿಚಾರಗಳು ಸಿಗ್ತವೆ ಅಂತ ಬಂದಾಗ ತೆರೆದಂತಹ ಬಾಟಲ್ ಹಾಕಬೇಕು. ಇಲ್ಲ ಅಂದ್ರೆ ಅದನ್ನ ನಮ್ಮ ಮನಸ್ಸನ್ನು ತಗೊಂಡೋಗಿ ಈ ಸಂಸ್ಥೆ ಅಂತಲ್ಲ ಇನ್ಯಾವುದೇ ಸಂಸ್ಥೆ ಒಳಗಡೆ ಇಟ್ಟು ಸಹ ತೆಗೆದುಕೊಳ್ಳೋದೇ ಇಲ್ಲ. ಅಯ್ಯೋ ಯಾರೋ ಬಂದ್ರಪ್ಪ, ಏನಪ್ಪ ಇದ್ರು ಹೋದ್ರು, ಅದ್ ಯಾರೋ ಒಯ್ಯ ಬಂದಪ್ಪ, ಅಯ್ಯೋ ಏನೋ ಹೇಳ್ದ ಹೋದ, ಇಷ್ಟು ಕ್ಷುಲ್ಲಕ ಆಗ್ಬಿಡ್ತದೆ. ಯಾಕಂದ್ರೆ ಒಂದು ಮುಚ್ಚಿದ ಮನಸ್ಸಿಗೆ ಯಾವುದು ಸಹ ಸುಖ ಅಂತ ಅನ್ಸೋದಿಲ್ಲ, ಸರಿ ಅಂತ ಅನ್ಸೋದಿಲ್ಲ, ಖುಷಿ ಇದೆ ಅಂತ ಅನ್ಸೋದಿಲ್ಲ. ಈಗ ನಿಮ್ಮ ಮನಸ್ಸುಗಳು ಮುಚ್ಚಿದ ಮನಸ್ಸುಗಳಾಗ್ಬೇಕಾ, ತೆರೆದ ಮನಸ್ಸುಗಳಾಗ್ಬೇಕಾ? ತೆರೆದ ಮನಸ್ಸುಗಳು ಯಾವತ್ತೂ ಸಹ ಯಾವ ವಿಚಾರ ಎಲ್ಲಿಂದಾದ್ರೂ ಸಿಕ್ಲಿ ಒಳ್ಳೆ ವಿಚಾರಗಳು ನಾನು ತೆಗೆದುಕೊಳ್ತೀನಿ ಅನ್ನುವಂತ ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಅದನ್ನ ನಾವು ಫ್ಲೆಕ್ಸಿಬಿಲಿಟಿ ಆಟಿಟ್ಯೂಡ್ ಅಂತ ಕರಿತೀವಿ. ನಮ್ಮ ಪರ್ಸನಾಲಿಟಿ ನಿಜವಾಗ್ಲೂ ಡೆವಲಪ್ ಆಗ್ಬೇಕಾದ್ರೆ ನಾವು ಒಳ್ಳೆಯ ಅಂಶಗಳಿಗೆ ಯಾವಾಗಲೂ ತೆರೆದುಕೊಂಡಿರ್ಬೇಕಂತ ಇಲ್ಲ. ಅದನ್ನು ನಾವು ಇಟ್ಕೊಂಡಾಗ ಯಾರೋ ಒಬ್ರು ಹೇಳಿದ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನು ಗೊತ್ತಾ, ವಾದ. ಸುಮ್ಮನೆ ಕೂತ್ಕೋ, ನನಗೆ ಗೊತ್ತಿಲ್ವಾ, ತಪ್ಪು ನಿಮ್ಗೆ ಗೊತ್ತಿತ್ತು ಒಳಗಡೆ, ಅದು ಗೊತ್ತು ನನಗೆ, ಅದೇನ್ ಹೇಳ್ತಾರೆ ಬಿಡೋ, ಕುಯ್ತಾರೆ. ಯಾವಾಗ ಇಂಥ ವಿಚಾರಗಳನ್ನ ಈಗ ಇಲ್ಲಿ ಕರ್ಸಿದ್ದಾರೆ, ಯಾಕೆ ಕರ್ಸಿದ್ದಾರೆ? ಇಲ್ಲಿ ಕರ್ಸಿದ್ದೀಗ ನಮ್ಮನ್ನ ಅಥವಾ ಇನ್ಯಾರೊಬ್ರು ಕರ್ಸ್ತಾರೆ, ಯಾಕೆ ಕರ್ಸ್ತಾರೆ? ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಒಳ್ಳೆಯ ವಿಚಾರಗಳು ಮನಸ್ಸುಗಳ ಒಳಗಡೆ ಹೋಗ್ಲಿ ಅಂತ, ಮನಸ್ಸುಗಳ ಒಳಗಡೆ ಒಂದಷ್ಟು ಚಿಂತನೆಗಳಾಗ್ಲಿ ಅಂತ. ಚಿಂತನೆಗಳಾದಾಗ, ವಿಚಾರಗಳು ನಡೆದಾಗ ನೀವು ಮಾಗ್ತಾ ಹೋಗ್ತೀರ. ಒಂದು ಮೊಗ್ಗಿರುತ್ತಲ್ಲ, ಅದು ಹೂವಾಗಿ ಒಂದು ಕಾಯಿ ಕಚ್ಚಿ ಅಥವಾ ಆ ಕಾಯಿ ಹಣ್ಣಾಗುವಾಗ, ದೊಡ್ಡದಾಗುವಾಗ ಪರಿಮಳವನ್ನು ಕೊಡುತ್ತೆ, ರಸ ತುಂಬಿರುತ್ತೆ. ಅದು ಸಾಕಷ್ಟು ಬೀಜಗಳನ್ನ ಇಟ್ಕೊಂಡು ಮತ್ತೆ ಅದು ಭವಿಷ್ಯದಲ್ಲಿ ಇನ್ನೊಂದಷ್ಟು ಗಿಡಗಳು ಬರೋದಕ್ಕೆ ಅದು ಕಾರಣವಾಗುತ್ತೆ. ಅಂಥದ್ದೊಂದು ಪ್ರಕ್ರಿಯೆ ನಮ್ಮ ತಲೆ ನಡಿಬೇಕಾದ್ರೆ ನಮ್ಮಲ್ಲಿ ಒಂದು ತೆಗೆದುಕೊಳ್ಳುವಂತಹ ಗುಣ ಅಂತ ಇರಬೇಕಾಗುತ್ತೆ. ನಮ್ಮ ಈ ವಯಸ್ಸಿನಲ್ಲಿ ಸಹಜವಾಗಿ ಹೈಸ್ಕೂಲ್ ಅಂತ ಇಟ್ಕೊಳ್ಳಿ, 8, 9, 10ನೇ ತರಗತಿಯಲ್ಲಿರುವಾಗ ಒಂದು ವಿಚಿತ್ರವಾದ ಶಕ್ತಿ ನಿಮ್ಮ ಒಳಗಡೆ ಬಂದ್ಬಿಡುತ್ತೆ. ಏನ್ ಬೇಕಾದ್ರೂ ನಾನು ಮಾಡ್ತೀನಿ, ಕರೆಕ್ಟಾ? ಏನ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತೇಳಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಬರುವಾಗ ಅವನಸರಿ ಬರೀ ಕಾನ್ಫಿಡೆನ್ಸ್ ಬರುದಿಲ್ಲ, ಬರೀ ಓವರ್ ಕಾನ್ಫಿಡೆನ್ಸ್ ಬರುದಿಲ್ಲ. ಓವರ್ ಕಾನ್ಫಿಡೆನ್ಸ್ ಕೆಟ್ಟದು, ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಹುಚ್ಚುತನ. ನಾನು ಹೆಂಗ್ ಬೇಕಾದ್ರೂ ನಾನು ಫೇಮಸ್ ಆಗ್ಬೇಕು, ಹೆಂಗ್ ಬೇಕಾದ್ರೂ ನಾನು ಸಾಧನೆ ಮಾಡ್ಬಿಡ್ಬೇಕು, ಎಲ್ಲರೂ ನನ್ನ ನೋಡ್ಬಿಡ್ಬೇಕು, ಎಲ್ಲರೂ ನನ್ನ ನನಗೆ ಚಪ್ಪಾಳೆ ತಟ್ಬಿಡ್ಬೇಕು. ಇವತ್ತು ಒಂದು ದುರಂತವನ್ನು ಓದಿಕೊಂಡು ಬಂದೆ. ಆ ದುರಂತ ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ತೆಲಂಗಾಣದಲ್ಲಿ ಒಬ್ಬ ಚಿಕ್ಕ ಹುಡುಗ 9ನೇ ತರಗತಿ 10ನೇ ತರಗತಿ ಇರಬೇಕು, ಅವನು ಹಾವು ಹಿಡಿಯೋದನ್ನ ಕಲ್ತಿದ್ದಾನೆ. ಹಾವು ಹಿಡಿದು ಕಲಿತು ಬಹುಶಃ ಆ ವಯಸ್ಸಿಗೆ ಬೇಡ, ಬಟ್ ಕಲ್ತಿದ್ದಾನೆ, ತೊಂದರೆ ಇಲ್ಲ. ಆದ್ರೆ ಇವನು ಸ್ವಲ್ಪ ಅಡ್ವೆಂಚರ್ಸ್ ಇದ್ದಾನೆ, ಎಷ್ಟು ಧೈರ್ಯ ಅಂತ ತೋರಿಸ್ಬೇಕಲ್ಲ. ಒಂದು ಸೋಷಿಯಲ್ ಮೀಡಿಯಾಗೆ ಒಂದು ವಿಡಿಯೋ ಮಾಡೋಕೆ ಹೊರಟಿದ್ದಾನೆ. ಅವನು ಮಾಡಿದ ಸರಸ ಏನು ಗೊತ್ತಾ? ಹಾವಿನ ಜೊತೆ ಸರಸ, ಬೇರೆಲ್ಲ ಕೈಯಲ್ಲಿ ಆಡಿಸುವುದು ಮತ್ತೆ ಮೈ ಮೇಲೆ ಬಿಟ್ಕೊಳ್ಳೋದಾದ್ರೆ ಇವನು ಬಾಯಿಗೆ ಹಾಕಿಕೊಳ್ಳುವುದು. ಯಾಕೆ ಬೇಗ ವೈರಲ್ ಆಗ್ಬೇಕಲ್ಲ ಅವನು. ಈಗ ವೈರಲ್ ಆಗಿದ್ದಾನೆ. ಅದು ಹೆಂಗ್ ವೈರಲ್ ಆಗಿದೆ ಹೇಳ್ತೀನಿ. ನಾಗರ ಹಾವಿದೆಯಲ್ಲ, ವಿಷ ತುಂಬಿದ ನಾಗರ ಹಾವನ್ನ ಬಾಯಿಗೆ ಹಾಕುವಾಗ ಅವನೊಂದು ವಿಡಿಯೋ ಮಾಡುವಾಗ ಹಾವು ಕಚ್ಚಿಸ್ತದೆ, ಅವನು ಸತ್ತಿದ್ದಾನೆ. ನಾವು ಮಾಡುವ ಕೆಲಸಗಳು ಹೇಗೆ ಪ್ರಭಾವಿಸ್ತವೆ, ನೆಕ್ಸ್ಟ್ ಹೇಗೆ ಅದರ ಪರಿಣಾಮ ಆಗಿರ್ತದೆ, ಆ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾದ್ರೆ ದೊಡ್ಡವರು ಹೇಳ್ತಾರೆ ಬೇಡಪ್ಪ ಹುಷಾರು ಜೋಪಾನ. ಎಷ್ಟು ಸಾವಿರ ಸರಿ ನೀವು ಕೇಳ್ತೀರಾ? ಅಲ್ಲಿ ಒಳ್ಳೆ ಕಾಲಿದೆ, ಹೋಗ್ಬಿಡೋಣ ಈಜೋಡಿನ ಗೊತ್ತಾಗಲ್ಲ. ಎಷ್ಟು ಮಕ್ಕಳು ಶವವಾಗಿ ತೇಲಿ ಹೋಗಿದ್ದಾರೆ.
ಎಷ್ಟು ಮಕ್ಕಳು ವೀಲಿಂಗ್ ಆಡುವಾಗ ಬಿದ್ದು ಸತ್ತಿದ್ದಾರೆ. ಎಷ್ಟು ಮಕ್ಕಳು ಈ ರೀತಿಯ ಬೇಡದ ಕೆಲವೊಬ್ಬರು ಆ ಬೆಟ್ಟದ ತುದಿ, ಗುಡ್ಡದ ತುದಿ, ಮೇಲೆ ಯಾವ ತುದಿ ನಿಂತ್ಕೋಬೇಕು, ಯಾರು ಗೆಲ್ಲೋಗಿಲ್ಲ, ನಾನು ಪ್ರೂವ್ ಮಾಡ್ತೀನಿ ನೋಡು, ಬಿದ್ದ ಸತ್ತ. ಪುನಃ ಒಂದು ಆಲೋಚನೆ ಮಾಡೋದಕ್ಕೂ ಗೊತ್ತಿರಲಿಲ್ಲ, ಯಾಕಂದ್ರೆ ನಾವು ಇರುವುದೇ ಇಲ್ಲ. ನಿಮಗೆ ನಾನು ಕೇಳೋದು, ಬೇಡದ ಈ ಅಡ್ವೆಂಚರಸ್ ಆಟಿಟ್ಯೂಡ್ ನಮ್ಮ ಜೀವನಕ್ಕೆ ಅಗತ್ಯ ಇದೆಯಾ? ಇವನಿಗೆ ಬೇಕಿತ್ತ? ಅವನ ಬಾಯಲ್ಲಿ ಇಟ್ಕೊಂಡು ವೈರ್ ಹಾಕ್ಬೇಕಿತ್ತ? ಈಗ ನಿಮ್ಗೂ ಸಹ ಹೇಳ್ತಾ ಇರ್ತಾರೆ, ಬೇಡಪ್ಪ, ಈ ತರ ಮಾಡ್ಬೇಡ, ಆ ತರ ಮಾಡ್ಬೇಡ, ನೆಗಿಬೇಡ, ಕುಣಿಬೇಡ, ಇದು ಮಾಡ್ಬೇಡ, ಅದ್ ಮಾಡ್ಬೇಡ. ಬೇಡ ಅನ್ನುವ ಹೇಳಿಕೆ ಹಿಂದೆ ಇರುವಂತಹ ಕಾರಣವನ್ನು ನಾವು ತಿಳಿದಿಲ್ಲ ಅಂತಾದ್ರೆ ನಮ್ಗೆ ಏನನ್ಸುತ್ತೆ ಹೇಳಿ? ನಾನು ಮಾಡಿದ್ದೇ ಸರಿ ಅನ್ಸುತ್ತೆ. ಮನೆಗೆ ಹೇಳದೆ ಹೋಗುದು, ಎಲ್ಲೋ ಇಲ್ಲಿ ಹೋಗುದು, ಯಾವುದೋ ಕಾಲುವೆ ಅಥವಾ ಇನ್ಯಾವುದೋ ಜಲಪಾತ, ಇನ್ಯಾವುದೋ ಒಂದು ಕಡೆ. ನಿಮ್ಗೆ ಏನನ್ಸುತ್ತೆ? ಇದೇ ಸಾಧನೆ ನೋಡಿ, ಈಗ ಇಷ್ಟು ವ್ಯೂಸ್ ಬಂದ್ಬಿಟ್ರೆ ಇದು ಸಾಧನೆ. ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಹೇಳ್ತೀನಿ ಕೇಳಿ, ಪ್ರಿಡೇಟರ್ಸ್ ಅಂತ ಇರ್ತಾರೆ. ನಿಮ್ಮ ಮುಗ್ಧತೆಯನ್ನ ಬಳಸಿಕೊಂಡು ನಿಮ್ಮನ್ನ ಬಲಿ ಕೊಡುವ ಒಂದು ವರ್ಗ ಇದೆ ಸಮಾಜದಲ್ಲಿ. ಆನ್ಲೈನ್ ಅಲ್ಲಿ ವಂಚನೆಗಳು ನಡೀತಾ ಇದೆ. ನೀವೆಲ್ಲ ಹುಡುಗರು ಹುಡುಗಿಯರಿದ್ದೀರಾ? ಬರೀ ಗಂಡು ಮಕ್ಕಳ ಸಾಕು. ಒಂದು ಪ್ರಶ್ನೆ ಕೇಳ, ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆಯಲ್ವಾ? ಲೈಂಗಿಕ ದೌರ್ಜನ್ಯಗಳು ನಮ್ಮ ಸಮಾಜದ ತಪ್ಪು ಕಲ್ಪನೆ ಏನು ಗೊತ್ತಾ? ಬರೀ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದೆ ಅಂತೇಳಿ. ನೀವು ನಿಮ್ಮ ಜೀವನದ ಬಗ್ಗೆ ಹೇಳಿದ್ರೆ ಪರವಾಗಿಲ್ಲ, ನನಗೆ ಗೊತ್ತು ನಿಮ್ಮ ಜೀವನ ಬಗ್ಗೆ ಮುಜುಗರ ಆಗ್ಬೋದು. ಆದರೆ ಇದು ನಡೀತಾ ಇದೆ ಅಂತ ಕೇಳಿದ್ದೀರಾ? ಕೇಳಿದ್ರಿ ಇಲ್ವಾ? ಇಂಥ ಎಷ್ಟೋ ಅಂಶಗಳನ್ನ ಅವರು ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಹೋಗ್ಬೇಡಿ ಮಕ್ಕಳ, ಇಲ್ಲಿ ಹೋಗ್ಬೇಡಿ ಮಕ್ಕಳ. ನಿಮ್ಗೆ ಗೊತ್ತಿರೋದಿಲ್ಲ ಇಂಥದ್ದು ಒಂದು ಇದೆ ಅಂತೇಳಿ. ಆದ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಒಂದು ಬೌಂಡ್ರಿ ಒಂದು ಚೆನ್ನಾಗಿದ್ರೆ ನಿಮ್ಗೆ ಹಾಳಾಗೋದಕ್ಕಲ್ಲ, ಅಥವಾ ನಿಮ್ಗೆ ಒಂದು ಜೈಲಿಗೆ ಹಾಕೋದಕ್ಕಲ್ಲ, ಹಿತಕರವಾದ ಆರೋಗ್ಯಕ್ಕೆ ಬೇಕಾದ ಒಂದು ಸಣ್ಣ ಬೇಲಿಯನ್ನ ಹಾಕ್ಲಿಕ್ಕೆ ಹೋದ್ರೆ ನೀವೇನಂದ್ರೆ ಗೊತ್ತಾ? ನಮ್ಗೆ ಫ್ರೀಡಮ್ ಕೊಡ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಫ್ರೀಡಮ್ ಕೊಡ್ತಾ ಇಲ್ಲ. ಏನು ಸೋಷಿಯಲ್ ಮೀಡಿಯಾ ಯಾರು ಬಳಸ್ತಾನೆ, ನನ್ಗೇನು ಅಕೌಂಟ್ ಇರಬಾರ್ದ, ನಂದೊಂದು ಟ್ಯಾಲೆಂಟ್ ತೋರಿಸೋದಕ್ಕೆ ನಾನು ಯಾವ್ದೋ ವಿಡಿಯೋ ಮಾಡ್ತೇನೆ, ಅದು ಇವ್ರಿಗೇನು ಗುರಿ, ಇವ್ರಿಗೇನು? ನಾನೊಂದು ತಮಾಷೆನೇ ಹೇಳ್ಬೇಕು, ತಮಾಷೆ ಹಿಂದೆ ಗಂಭೀರತೆ ಇದೆ, ಅದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಹೀಗೆ ನಾವು ಕಾಲೇಜ್ ಕಡೆಯಿಂದ ಒಂದು ಅಡ್ವೆಂಚರಸ್ ಕ್ಯಾಂಪ್ ಅಂತ ಕರ್ಕೊಂಡು ಹೋಗ್ತೀವಿ. ಅದು ವ್ಯವಸ್ಥಿತವಾಗಿ ಬಂಡೆಯಿಂದ ಬಂಡೆಗೆ ಅವರು, ಅಂದ್ರೆ ನೀವೆಲ್ಲ ಕೇಳಿದ್ರೆ ರಿವರ್ ರ್ಯಾಫ್ಟಿಂಗ್, ಮತ್ತೆ ಮೌಂಟೇನ್ ರಾಕ್ ಕ್ಲೈಂಬಿಂಗ್ ಕೇಳಿದ್ರಾ? ಒಂದು 4 ಜನ ಸ್ಟೂಡೆಂಟ್ಸ್ ಕರ್ಕೊಂಡು ಹೋದೆ. ರಾಮನಗರದಲ್ಲಿತ್ತು. ಬೇರೆ ಎಲ್ಲ ಕಾಲೇಜಿನ ಮಕ್ಕಳೆಲ್ಲ ಪರಿಚಯ ಆದ ನಮ್ಗೆ. ಈಗ ಯಾವುದೋ ಕಾಲೇಜಿನ ಹುಡುಗ, ನಾವೆಲ್ಲ ಫ್ರೆಂಡ್ಲಿ ಆದ್ವಿ, ತುಂಬಾ ಕ್ಲೋಸ್ ಆದ್ವಿ. ಅವಾಗ ಅವನು ಹೇಳಿದ, ಸರ್ ನಾನು ಇಲ್ಲಿ ತುದಿಯಲ್ಲಿ ನೆಗಿತಾ ಇರ್ತೇನೆ, ಒಂದು ಫೋಟೋ ಮಾಡ್ಕೊಡಿ ಅಂತ ಹೇಳ್ದ. ನಾನು ನೋಡಿದ್ರೆ ಸುರಕ್ಷಿತವಾಗಿದೆ, ತೊಂದರೆ ಇಲ್ಲ, ಸುರಕ್ಷಿತವಾಗಿದೆ, ಕೊಡಪ್ಪ. ಸರ್ ನಾನು ಜಂಪ್ ಮಾಡ್ತೇನೆ, ಪರ್ಫೆಕ್ಟ್ ಕ್ಲಿಕ್ ಇರ್ಬೇಕಂತ. ಸರಿ ಕಣಪ್ಪ ಅಂದೆ. ಆಮೇಲೆ ಒಂದು ಲೈನ್ ಹೇಳ್ದ, ಏನಂದ ಗೊತ್ತಾ? ಏನಂದಿರ್ಬೋದು? ಸರ್ ಈ ಫೋಟೋ ನೋಡಿದವರು ಉರ್ಕೋಬೇಕು. ಏನು? ಈ ಫೋಟೋ ನೋಡಿದವನು ಗುರುತು ಸಾಯ್ಬೇಕು ಸರ್, ಹಂಗಿರ್ಬೇಕು ಫೋಟೋ. ನಾವು ಫೋಟೋ ಅಪ್ಲೋಡ್ ಮಾಡುವುದು ನಮ್ಮ ಖುಷಿಗ ಅಥವಾ ಬೇರೆ ಓದಿಸೋದಕ್ಕ? ನೋಡಿ ಇಂಟರ್ಪ್ರಿಟೇಷನ್ ಎಷ್ಟು ರಾಂಗ್ ಇದೆ. ನಮ್ಮ ಇಂಟರ್ಪ್ರಿಟೇಷನ್ಸ್ ಏನಾಗ್ತಾ ಇದೆ, ನಮ್ಮ ವಿವರಣೆಗಳು ಏನಿದೆ, ನಮ್ಮ ತಲೆಯಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಆಂತರಿಕ ಭಾಷೆ ಏನ್ ನಡೀತಾ ಇದೆ ಆಳದಲ್ಲಿ, ನಾವದು ತಿಳ್ಕೊಂಡಿಲ್ಲ ಅಂದ್ರೆ ನಾವು ಏನೋ ಮಾಡ್ತಾ ಹೋಗ್ತೇವೆ, ಇನ್ನೇನೋ ಆಗ್ತಾ ಇರುತ್ತೆ. ಆ ಕಡೆ ನಮ್ಮ ದಾರಿ ಸಹ ಸಾಗ್ತಾ ಇರ್ತದೆ. ಅಲ್ಲಿ ಯಾವಾಗ ಒಂದು ಮಾನಸಿಕ ಸಿದ್ಧತೆ ಇಲ್ಲ, ಮಾನಸಿಕವಾಗಿ ಇದೆಲ್ಲ ಆಲೋಚನೆಗಳಿಲ್ಲ, ನಿಧಾನವಾಗಿ ನಮ್ಮ ಆಲೋಚನೆಗಳು ನಡವಳಿಕೆ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ ಮತ್ತು ಆ ನಡವಳಿಕೆಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಇರ್ತದೆ. ಯಾಕಂದ್ರೆ ಆ ವ್ಯಕ್ತಿತ್ವ ರೂಪಣೆ ಆಗುವ ಹಿಂದೆ ನಮ್ಮ ಬಿಲೀಫ್ ಸಿಸ್ಟಮ್ ಇರುತ್ತೆ, ನಮ್ಮ ನಂಬಿಕೆಯ ವ್ಯವಸ್ಥೆ ಇರ್ತದೆ. ನಾವು ಇದನ್ನು ನಂಬ್ತೇವೆ, ಇದು ಹೀಗೆ ಆ ಥರ ನಂಬ್ತೇವೆ. ಏನ್ ನಂಬ್ತೇವೆ ಅದು ಮಾಡ್ತೇವೆ. ವಿದ್ಯಾರ್ಥಿಗಳು
ನಿಮಗೆ ನಿಮಗೆ ಗೊತ್ತಿಲ್ಲದಷ್ಟು ಅಗಾಧವಾದ ಶಕ್ತಿ ಇದೆ. ಇಲ್ಲಿರೋ ಪ್ರತಿ ಒಬ್ಬ ಹುಡುಗ ಇದ್ದಿರಲ್ಲ, ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಇದ್ದಿರಲ್ಲ, ಪ್ರತಿ ಒಬ್ಬನಲ್ಲಿ ಸಹ ಅಗಾಧವಾದ ಒಂದು ಮಟ್ಟಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಾದ್ರೂ ಪಾಸಿಟಿವ್ ಆಗಿ ಬಳಕೆ ಆದ್ರೆ, ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಿಕೊಂಡು ಸತತ ಪರಿಶ್ರಮವನ್ನು ಪಟ್ಟು ನಾವು ಮುಂದೆ ಹೋಗ್ಬೇಕಾದ್ರೆ ಅದು ನಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿ ಆಗ್ತದೆ ಮತ್ತು ಭವಿಷ್ಯ ನಿರ್ಮಾಣ ಆಗುತ್ತೆ. ಒಂದು ವೇಳೆ ಏನಾದ್ರೂ ಅದೇ ಶಕ್ತಿ ನೆಗೆಟಿವ್ ಆಗಿ ಬಳಸಿಕೊಂಡ್ರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಲ, ಮನೆಯಲ್ಲಿ ಒಂದು ಕತ್ತಿ ಇದೆ, ಅಮ್ಮ ಅದನ್ನ ಆ ಕತ್ತಿಯನ್ನ ಅಥವಾ ಒಂದು ಚಾಕುವನ್ನ ಅಡಿಗೆ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಕರೆಕ್ಟಾ? ಅದೇ ಒಬ್ಬ ಕೊಲೆಗಡುಕನ ಕೈಲಿ ಕತ್ತಿ ಇದೆ, ಅವನು ಯಾವ್ದಕ್ಕೆ ಬಳಸ್ಕೊಳ್ತಾನೆ? ಸಾಯಿಸೋದಕ್ಕೆ ಬಳಸ್ಕೊಳ್ತಾನೆ. ಈಗ ನಿಮ್ಮೊಳಗಡೆನೂ ಸಹ ಒಂದು ಶಾರ್ಪ್ ಕತ್ತಿ ಅಂತ ಒಂದಿದೆ, ಮೊನಚಾಗಿದೆ, ಅದಕ್ಕೆ ತುಂಬಾ ಶಕ್ತಿ ಇದೆ. ಈಗ ನೀವು ಯಾವುದಕ್ಕೆ ಬಳಸ್ಕೊಳ್ತೀರಾ ಅದಕ್ಕೆ ಆಗ್ಬಿಡ್ತೀರ. ಶಕ್ತಿ ಅಂತೂ ಇದೆ, ಕರೆಕ್ಟಾ? ಆ ಶಕ್ತಿಯನ್ನ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೆ ವ್ಯಕ್ತಿತ್ವಗಳಾಗಿ, ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡೋರಾಗಿ, ಸಮಾಜದ ಪ್ರಗತಿ ಆಗೋ ರೀತಿಯಲ್ಲಿ ಆಗ್ತೀರಾ. ಇಲ್ಲಾದ್ರೆ ಏನಾಗುತ್ತೆ? ನೆಗೆಟಿವ್ ಬಳಸ್ಕೊಂಡ್ರೆ ಏನಾಗುತ್ತೆ? ಬೇರೆಯವರಿಗೆ ತೊಂದರೆ ಕೊಡ್ತಾ, ನಮಗೆ ನಾವೇ ತೊಂದರೆ ಕೊಡ್ತಾ, ಹಿಂಸೆ ಮಾಡ್ತಾ, ಹಿಂಸೆಯ ಒಂದು ಪ್ರತೀಕವಾಗಿ ನಾವು ಸಮಾಜದಲ್ಲಿ ಎದ್ದು ನಿಲ್ತೇವೆ. ಅವತ್ತು ಸಮಾಜ ನಮ್ಮನ್ನು ದೂರ ಇಡುತ್ತೆ, ಸಮಾಜಕ್ಕೆ ಹೊರೆ ಆಗ್ತೀವಿ. ಹಾಗಾಗಿ ನಮ್ಮೊಳಗಡೆ ಒಂದು ಶಕ್ತಿ ಇದೆ ಅಲ್ವಾ, ಆ ಶಕ್ತಿಯನ್ನು ಯುಕ್ತಿಯಿಂದ ಬಳಸ್ಕೊಳ್ಳೋಕೆ ಸಾಧ್ಯ ಆದ್ರೆ, ನಾನೀಗಾಗಲೇ ಹೇಳಿದಂತೆ ಪೋಷಕರ ಮಾರ್ಗದರ್ಶನದ ಜೊತೆಗೆ, ಅದೇ ತರ ನಮ್ಮ ಟೀಚರ್ಸ್ ಮಾರ್ಗದರ್ಶನದ ಜೊತೆಗೆ ನಾವು ಬಳಸ್ಕೊಳ್ಳೋಕೆ ಸಾಧ್ಯ ಆದ್ರೆ ಖಂಡಿತ ಅದೊಂದು ಶಕ್ತಿ ಆಗುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮಲ್ಲಿ ಒಂದು ಅಭ್ಯಾಸ ಇರ್ತದೆ, ಇವಾಗಲೇ ಹೇಳಿದ್ರಿ, ಬೇರೆ ಹೊಡೆಯುವುದು, ಬೈಯುವುದು, ನಿಮ್ಗೆ ಇನ್ಯಾರೋ ಬೈಯುವುದು, ಹೊಡೆಯುವುದು. ಎಷ್ಟೋ ಜನ ಕಿರಿಕಿರಿ ಆಗ್ಬಿಟ್ಟು ಇಲ್ಲಿಂದ ಬಿಟ್ಟು ಹೋದ್ರೆ ಸಾಕು ಅಂತ ಆಗಿರ್ತದೆ. ರ್ಯಾಗಿಂಗು, ದಯವಿಟ್ಟು ಒಬ್ಬ ಹೊಡೆಸಿಕೊಳ್ಳುವವನ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡಿ. ನೀವೊಂದು ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಯಾರಾದ್ರೂ ಹೊಡೆದ್ರೆ ಏನಾಗುತ್ತೆ? ನಿಮ್ಗೆ ಯಾರಾದ್ರೂ ಬೈದ್ರೆ ಏನಾಗುತ್ತೆ? ಮತ್ತು ನಾನು ಒಂದು ನಿಮಗೆ ಹೇಳುವುದು ಮನವಿ, ಯಾರು ನೊಂದ್ಕೊಂಡಿರ್ತೀರ ಅವರು ಬಚ್ಚಿಟ್ಕೊಳ್ಬೇಡಿ. ಏನಾಗ್ತಾ ಇರೋದನ್ನ ಶಾಲೆಯಲ್ಲಿ ಹಿರಿಯರಿಗೆ, ನಿಮ್ಮ ಇನ್ಚಾರ್ಜ್ ಯಾರಿರ್ತಾರೆ ಹಾಸ್ಟೆಲಲ್ಲಿ, ಅವ್ರಿಗೆ ಗಮನಕ್ಕೆ ಬಂದು ಈ ರೀತಿ ಆಗ್ತಾ ಇದೆ. ಮತ್ತೆ ಯಾರು ನೀವು ಒಡೆದು ಹಿಂಸಿಸುವುದು ಮಾರ್ಗ ಅಂತ ತಿಳ್ಕೊಂಡಿದ್ರಿ, ಅದನ್ನ ನೆನ್ಪಿಟ್ಕೊಳ್ಳಿ, ಅದು ವಾಪಸ್ ನಿಮ್ಗೆ ತಿರುಗಿ ಬರ್ತದೆ. ಇವತ್ತು 4 ಜನಗಳ ಮುಂದೆ ನೀವು ಇವತ್ತು ಹೀರೋ ಆಗೋದಕ್ಕೆ ಒಬ್ಬರಿಗೆ ಹೊಡಿತೀರಾ, ನಾಳೆ ದಿನ ಇನ್ನು 4 ಜನ ನಿಮ್ಗಿಂತ ಗಟ್ಟಿರೋರು ಅವರು ಹೊಡಿತಾರೆ. ಬೇಕಾಯ್ತು ನಾವು ಸಾಧ್ಯ ಆದ್ರೆ ನಮ್ಮ ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸುವ ರೀತಿಯಲ್ಲಿ ನಾವು ಆಗ್ಬೇಕಿಲ್ಲ, ನಾವು ಒಂದು ಕೆಟ್ಟ ಮಾದರಿ ಆಗ್ಬಾರ್ದು. ಕರೆಕ್ಟಾ? ನಾನೊಬ್ಬರಿಗೆ ಹಿಂಸಿಸಿ ನಾನು ಖುಷಿಯನ್ನು ಪಡ್ತೀನಿ ಅನ್ನೋದಾದ್ರೆ ಅದೊಂದು ವಿಕೃತಿ, ನಮ್ಮೊಳಗಡೆ ಒಂದು ರಾಕ್ಷಸ ಪ್ರವೃತ್ತಿ ಏನಾಯ್ತು. ಹಾಗಾದ್ರೆ ನಾವು ಇಷ್ಟು ದಿನ ಮಾಡಿದ ಪ್ರಾರ್ಥನೆ ಎಲ್ಲೋಯ್ತು? ಇಷ್ಟು ದಿನ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದು ಎಲ್ಲಿ ಹೋಯ್ತು? ಒಬ್ಬರಿಗೆ ಬೈದು, ಅವನು ಹಿಂಸೆ ಮಾಡಿ, ಅವನು ಅವಮಾನಿಸಿ, ಅವನು ಅಳುವುದರಿಂದ ನನಗೊಂದು ಖುಷಿ ಸಿಗುತ್ತೆ ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಬಂದ್ಬಿಟ್ರೆ ಅದು ಅವನಿಗೆ ಒಳ್ಳೇದಲ್ಲ, ನಿಮಗೆ ಸಹ ಒಳ್ಳೇದಲ್ಲ. ನೆನಪಿರ್ಲಿ, ಎಷ್ಟೋ ಜನ ಇದನ್ನ ನಾವು ಬುಲ್ಲಿಂಗ್ ಅಂತ ಕರಿತೀವಿ. ಬುಲ್ಲಿಂಗ್ ಅಲ್ಲಿ ಎಷ್ಟೋ ಜನ ಸಾಯುವ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಶಾಲೆನ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಾ ಇರ್ತಾರೆ, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗ್ದೇನೆ ಸಫರ್ ಆಗ್ತಾ ಇರ್ತಾರೆ. ಹೀಗಾಗಿ ನಾವು ಉತ್ತಮ ಸ್ನೇಹಿತರನ್ನ ಮಾಡೋಣ. ಅವನೇನೋ ತಪ್ಪು ಮಾಡಿದ್ರೆ ಅದನ್ನ ಬೇಕಾದ್ರೆ ನಿಮ್ಗೆ ತಡೆಯೋದಕ್ಕಾಗಲಿಲ್ವಾ, ಹಿರಿಯರ ಗಮನಕ್ಕೆ ತನ್ನಿ, ಅಥವಾ ಅವನೊಂದು ಕ್ಷಮಿಸಿ ಬುದ್ಧಿವಾದ ಹೇಳಿ, ನಿಮ್ಗೆ ಅಷ್ಟು ಶಕ್ತಿ ಇದೆ ಅಂತಾದ್ರೆ. ಆದ್ರೆ ಹೊಡೆಯುವುದು, ಬೈಯುವುದು, ನಿಂದಿಸುವುದು ನಮ್ಮ ಮಾರ್ಗ ಆಗಬಾರ್ದು. ಈಗಾಗಲೇ ಹೇಳಿದ್ದೀನಿ, ದೊಡ್ಡ ವ್ಯಕ್ತಿತ್ವಗಳಾಗಿದ್ದು ಭವಿಷ್ಯದಲ್ಲ, ಎಂದೋ ಒಂದು ದಿನ ಎದ್ದು ನಿಂತಿಲ್ಲ. ಅವರೆಲ್ಲ ಈ ರೀತಿಯ ಚಿಕ್ಕ ವಯಸ್ಸಿಂದಲೇ ತಮ್ಮ ಮನಸ್ಸನ್ನ ರೂಪಿಸ್ಕೊಳ್ತಾ ಹೋಗಿ ಒಂದು ದಿನ ದೊಡ್ಡವರಾಗಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ದಾರಿ ಯಾವತ್ತು ಪ್ರೀತಿ ತೋರಿಸುವ ಗುಣ ಆಗ್ಬೇಕೇ ವಿನ ಒಬ್ಬರಿಗೆ ದ್ವೇಷವನ್ನ ಹರಡಿಸುವ ವಿಧಾನ ಆಗಬಾರ್ದು.
ಟಾಲರೆನ್ಸ್ ಟಾಲರೆನ್ಸ್ ಅಂತೆಲ್ಲ ದೊಡ್ಡ ಚರ್ಚೆ ನಡೀತಾ ಇದೆ. ನಾವು ಸಹಿಸ್ಕೊಳ್ತಾ ಇಲ್ಲ, ಸಹಿಷ್ಣುಗಳಾಗ್ತಾ ಇಲ್ಲ. ಚಿಕ್ಕ ಪುಟ್ಟದ್ದು ಸಹ ನಮ್ಗೆ ಕೆಣಕು ರೀತಿ ಆಗ್ತಾ ಇದೆ. ಬಿಟ್ಟು ಓಡೋಗುವ ಅಥವಾ ಇನ್ನೇನೋ ಮಾಡುವ, ಇನ್ಯಾವುದೋ ರಾದಂತ ಮಾಡುವ. ಒಂದು ಸ್ವಲ್ಪ ಸಹನೆ ತಾಳ್ಮೆಯನ್ನ ನಾವು ರೂಢಿಸ್ಕೊಂಡು ತಡೆಯಪ್ಪ ಇದೆಲ್ಲ ವಿಧಾನ ಅನ್ನುವಷ್ಟು ಯಾರಿಗೆ ಬುದ್ಧಿಶಕ್ತಿ ಬರುತ್ತೋ ನಿಜವಾಗ್ಲೂ ಅವರು ಪ್ರಬುದ್ಧತೆಯನ್ನ ಪಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ರೂಢಿಸ್ಕೊಳ್ಬೋದಲ್ವಾ? ರೂಢಿಸ್ಕೊಳ್ಬೋದೇ ಇಲ್ವಾ? ನಮ್ಮ ಮಾರ್ಗದಲ್ಲಿ ನಾವು ಕೆಲವು ಕ್ಷುಲ್ಲಕ ಕಾರಣಗಳಿಗೆ ಏನೇನೋ ಮಾಡ್ಕೊಳ್ಳೋದಿದೆ. ಕ್ಷುಲ್ಲಕ ಕಾರಣಗಳಿರ್ತವೆ, ಅದರಿಂದ ಯಾವುದೇ ದೊಡ್ಡ ಘಟನೆಗಳು ನಡೆದಿರೋದಿಲ್ಲ, ಏನೂ ಇಲ್ಲ. ಯಾರೋ ಟೀಚರ್ ಏನು ಹೇಳಿದ್ರು ಶಾಲೆ ಬಿಟ್ಬಿಡ್ಬೇಕು. ಯಾಕೆ ನಾನು ಸಹಿಷ್ಣುತೆ ಬಗ್ಗೆ ಮಾತಾಡಿದೆ ಅಂತಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಮಗೆ ಮುನಿಸು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಾವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಮೊಬೈಲ್ ತಗೊಂಡಿಲ್ಲ ಅಂತೆ ಪೇರೆಂಟ್ಸ್, ಇವನೇನ್ ಮಾಡಿದೆ ಗೊತ್ತಾ? ಸತ್ತ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಯಾರಿಗೂ ಬಟ್ಟೆ ತಗೊಂಡಿಲ್ಲ ಅಂತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ನಿಜವಾಗ್ಲೂ ಹೇಳಿ, ಅದು ದಾರಿಯ? ತಂದೆ ತಾಯಿಗಳು ಇಷ್ಟೆಲ್ಲ ಮಾಡುವಾಗ ಒಂದು ಬಟ್ಟೆ ತಗೊಳ್ತಾ ಇಲ್ಲ ಅಂತಂದ್ರೆ ಏನೋ ಒಂದು ಕಷ್ಟ ಇರ್ಬೋದು, ಮೊಬೈಲ್ ತಗೊಳ್ತಾ ಇಲ್ಲ ಅಂತಂದ್ರೆ ಏನೋ ಒಂದು ಕಾರಣ ಇರ್ಬೋದು. ನಾವು ಇದನ್ನ ಬಹಳ ಕ್ಷುಲ್ಲಕವಾಗಿ ತಗೊಂಡು ಜೀವನವೇ ಬೇಡ ಅನ್ನೋ ಮಟ್ಟಿಗೆ ಆಲೋಚನೆ ಮಾಡೋದಾದ್ರೆ ನಿಮ್ಗನ್ಸಲ್ಲ ಒಂದ್ಸರಿ ಕೆಲವು ವಿಚಾರಗಳಿಗೆ ಅವ್ರು ಇಷ್ಟ ಬಂದಂತೆ ನಿರ್ಧಾರಗಳು ತಗೋತಾ ಇರ್ತಾರೆ, ಇಷ್ಟ ಬಂದಂತೆ ಮಾತಾಡ್ತಾ ಇರ್ತಾರೆ. ನಿಮ್ಗೆ ಏನಾದ್ರು ನಾನು ಇಲ್ಲಿರೋವರೆಗೆ ಒಂದು ರಿಸರ್ಚ್ ಮಾಡಿದ್ರೆ ನನ್ನ ಪ್ರಕಾರ ಕನಿಷ್ಠ ಪಕ್ಷ 30% ನೀವು ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡಿರ್ತೀರ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ. ಇವತ್ತಿನ ಎಲ್ಲ ಏನು 8-9ನೇ ತರಗತಿಯ ವಿದ್ಯಾರ್ಥಿಗಳು, 10ನೇ ತರಗತಿಯ ವಿದ್ಯಾರ್ಥಿಗಳು, ನಿಮ್ಗೆ ನಂಬಿಕೆ ಬರುತ್ತಾ? ನನಗೆ ಹೇಳ್ತಾರೆ ಸಾಕಪ್ಪ ಬದುಕು. ಈ ರೀತಿಯ ಅಂದ್ರೆ ಸಿಂಪಲ್ ವಿಚಾರಕ್ಕೂ ನಾವು ಅದು ನೆಗೆಟಿವ್ ಆಗಿ ಎಕ್ಸ್ಟ್ರೀಮ್ ಆಗಿ ಹೋಗೋದಕ್ಕಿಂತ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಮಗೆ ಖುಷಿ ಸಿಗ್ತಾ ಇದೆಯಾ ಆಲೋಚನೆ ಮಾಡ್ಬೇಕು. ಯಾರಿಗೋ ಒಬ್ಬರಿಗೆ ಅನ್ನ ಇಲ್ಲ, ಈಗ ನಿಮ್ಗೆ ಅನ್ನ ಸಿಕ್ಕಿರಲ್ಲ. ಅನ್ನ ಅಂದ್ರೆ ಆಹಾರ, ಹೌದಾ? ಎಷ್ಟೋ ಮಕ್ಕಳು ಇವತ್ತು ನೋಡ್ತಾ ಇದೀವಿ, ಅವರ ದೇಹ ಎಲ್ಲ ಕ್ಷೀಣಿಸಿ ಮುದುಡಿ ಅಪೌಷ್ಟಿಕತೆಯಿಂದ ಬಳಲಿ ಮಕ್ಕಳು ಸಾಯ್ತಾ ಇದ್ದಾರೆ ಸ್ಟಾರ್ವೇಷನ್ ಇಂದ. ನಿಮ್ಗೆ ಆ ರೀತಿ ಆಗಿದೆಯಾ? ನೋಡಿ, ಆ ಒಂದು ಇರುವ ಭಾಗ್ಯವನ್ನ ನಾವು ಅನುಭವಿಸ್ಬೇಕಲ್ವಾ? ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳಿಲ್ಲ. ನೀವು ಅನಾಥಾಶ್ರಮಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಇವತ್ತು ನಿಮ್ಗೆ ಕೇರ್ ಮಾಡ್ಲಿಕ್ಕೆ, ನಿಮ್ಮ ನೋವನ್ನು ವ್ಯಕ್ತಪಡಿಸ್ತೀವಿ ಅಂದ್ರೆ ಹೇಳ್ಕೊಳ್ಳೋದಿಕ್ಕೆ ತಂದೆ ತಾಯಿಗಳಿದ್ದಾರಲ್ಲ, ಆ ಭಾಗ್ಯವನ್ನು ನಾವು ನೆನಬೇಕಲ್ಲ. ನಮ್ಮ ತಂದೆ ತಾಯಿಗಳಿದ್ದಾರೆ. ಎಷ್ಟೋ ಮಕ್ಕಳಿಗೆ ಇವತ್ತು ಪಾಪ ದೈಹಿಕವಾದಂತ ಸಮಸ್ಯೆಗಳಿದ್ದಾವೆ, ವಿಕಲಚೇತನರು ಅಂತ ನಾವು ಕರೀತೇವೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀರಾ. ಎಷ್ಟೋ ಮಕ್ಕಳಿಗೆ ಕೇಳಿಸಿಕೊಳ್ಳುವ ಭಾಗ್ಯ ಇಲ್ಲ, ಎಷ್ಟೋ ಮಕ್ಕಳಿಗೆ ನೋಡುವ ಭಾಗ್ಯ ಇಲ್ಲ, ಎಷ್ಟೋ ಮಕ್ಕಳಿಗೆ ಅನ್ನದ ಭಾಗ್ಯ ಇಲ್ಲ, ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯ ಭಾಗ್ಯ ಇಲ್ಲ. ಈಗ ನಿಮಗೆ ಎಲ್ಲವೂ ಇದೆ ಅಲ್ಲ, ಮೊಬೈಲ್ ತಗೊಂಡಿಲ್ಲ ಅಥವಾ ಇನ್ನೊಂದು ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ತಗೊಂಡಿಲ್ಲ ನಾನು ಕೇಳಿದ್ದು, ಇದು ಸಾಯೋದಕ್ಕೆ ಕಾರಣ ಆಗಬೇಕಾ? ಕಾರಣ ಆಗ್ಲೇಬಾರದು. ಸಾಕಪ್ಪ ನನ್ನ ಹತ್ರ 3 ಜೊತೆ ಬಟ್ಟೆ ಇದೆ, ಶ್ರೀಮಂತರಂತೆ ಬದುಕಬಹುದಲ್ವಾ? ಅದಕ್ಕೆ ಹೇಳ್ತೀವಿ ನಾವು, ಖುಷಿ ಶ್ರೀಮಂತಿಕೆ ಎಲ್ಲ ನಾವು ಪಡೆದುಕೊಳ್ಳುವ ಹಣ ಅಥವಾ ನಾವು ಅನುಭವಿಸುವ ಆಸ್ತಿಯಲ್ಲಿಲ್ಲ, ಬದಲಿಗೆ ನಮ್ಮ ಮನಸ್ಥಿತಿಯಲ್ಲಿ ಇದೆ ಅಂತೇಳಿ. ಎಲ್ಲಿದೆ ಖುಷಿ? ಎಲ್ಲಿದೆ ಖುಷಿ? ನೋಡಿ, ಇವತ್ತು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರ ಮಕ್ಕಳು, ಎಷ್ಟು ಖುಷಿಯಾಗಿರ್ತಾರಲ್ವ? ಬಸ್ಸಲ್ಲಿ ಹೋದ್ರೆ ಖುಷಿ ಇಲ್ಲ, ಕಾರಲ್ಲಿ ಹೋದ್ರೆ ಖುಷಿ ಇಲ್ಲ. ಅಷ್ಟು ಮಕ್ಕಳು ರಸ್ತೆ ಬದಿಯಲ್ಲಿ ಆಟ ಆಡಿ ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಹೇಗಿದೆ ಅದರ ಹಿಂದೆ ನಮ್ಮ ಖುಷಿ ಇರ್ತೇವೆ. ನಮ್ಮ ಜೊತೆಗೆ ಯಾವೆಲ್ಲ ಆಸ್ತಿ ಸಂಪತ್ತು ಇದೆ ಅದರಿಂದ ಅಲ್ಲ ಅಂತೇಳಿ ಸಾಕಷ್ಟು ಜನ ಹಿರಿಯರು ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ಇದು ತಗೋಬೇಕು, ಅದು ತಗೋಬೇಕು, ಅದು ನಂದಾಗ್ಬೇಕು, ಇದು ನಂದಾಗ್ಬೇಕು, ಎಲ್ಲ ಫ್ರೆಂಡ್ಸ್ ಎಲ್ಲ ಏನೋ ಮಚ ನಿನ್ನದು ಇದಿಷ್ಟಿದೆ ಅದೆಷ್ಟಿದೆ ಹೂ ಅಂತ ಹೇಳೋದು ಬೇಕಾಗಿಲ್ಲ. ನಾವು ಯಾವುದನ್ನ ನಾವು ಭಾಗ್ಯವಾಗಿ ಪಡ್ಕೊಂಡಿದ್ದೀವಿ, ಅದಕ್ಕೆ ಡಿ.ವಿ.ಜಿ ಅವರು ಹೇಳಲ್ವಾ, ಇರುವ ಭಾಗ್ಯವ ನೆನೆದು ಬಾರ ನೆಮ್ಮದ ಬಿಡು ಹರುಷಕ್ಕಿದೆ ದಾರಿ. ಕೇಳಿಲ್ವಾ ನೀವು?
ನಮ್ಮ ಹತ್ರ ಏನೇನು ಭಾಗ್ಯಗಳಿದಾವೆ ಆ ಭಾಗ್ಯಗಳನ್ನ ನೆನೆಯೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಖಂಡಿತ ನಾವು ಖುಷಿಯಾಗಿರ್ತೇವೆ ಅನ್ನೋದು. ನಿಮ್ಮ ಈ ಬಾಲ್ಯ ಇದೆಯಲ್ಲ, ಬಾಲ್ಯವನ್ನ ಸವಿಯನ್ನ ನಾವು ಉಣ್ಣುವ ಸಾಧ್ಯತೆ ನಾವು ಬಿಡಿಸ್ಕೊಳ್ಬೇಕು. ಈಗ ನಿಮ್ಮನ್ನ ಮನೆ ಕರ್ಕೊಂಡೋದ್ರೆ, ಮನೇಲಿದ್ರೆ ಏನ್ ಮಾಡ್ತೀರಾ? ನಾನು ಹೇಳ, ಅಪ್ಪನ ಅಮ್ಮನ ಮೊಬೈಲ್ ಇಸ್ಕೊಳ್ಳೋದು, ಚೆನ್ನಾಗಿ ರೀಲ್ಸ್ ನೋಡೋದು, ಅಥವಾ ಎಲ್ಲರೂ ಮಾಡ್ತಾರೆ. ನಾನು ಹೇಳೋದ್ರಿಂದ ಎಲ್ಲಾ ಟೈಮು ಮಾಡ್ತೀರ ಅಂತ ಹೇಳ್ತಾ ಇಲ್ಲ, ಆದ್ರೆ ರಸ್ತೆಯಲ್ಲಿ ಆಟ ಆಡುವುದು, ಸ್ನೇಹಿತರ ಜೊತೆಗೆ ಮಾತನಾಡುವುದು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದು, ಚೆನ್ನಾಗಿ ಊಟವನ್ನು ಸವಿಯುವಂಥದ್ದು, ಇದಕ್ಕೆ ನಾವು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಅದು ಚಿಕ್ಕವರಿಗಿರ್ಬೋದು, ದೊಡ್ಡವರಿಗಿರ್ಬೋದು, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ನಮ್ಮ ಒಳಗಡೆ ಚಿಕ್ಕ ಚಿಕ್ಕ ಸಂಗತಿಗಳನ್ನ, ಘಟನೆಗಳನ್ನ ಅನುಭವಿಸುವ ಶಕ್ತಿ ನಾವು ಕಳ್ಕೊಳ್ತಾ ಇದೀವ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕು. ಮನೆಯಲ್ಲಿ ಹಸು ಒಂದು ಕರು ಹಾಕುತ್ತೆ. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಸುತ್ತ ನಿಂತು ಗಂಟೆಗಟ್ಟಲೆ ಕಾಯ್ತಾ ಇದ್ವಿ, ಅದು ನೋಡ್ತಾ ಇದ್ವಿ, ಅದೊಂದು ಆನಂದ. ಹಾಲು ಕರಿತಾ ಇದ್ರು, ಅಲ್ಲಿ ಹೋಗಿ ನಿಲ್ತಾ ಇದ್ವಿ. ನಾವೆಲ್ಲ ಹೋಗಿ ನಮ್ಮ ತೋಟಗಳಲ್ಲಿ ಮಾವಿನಕಾಯಿಗಳನ್ನ ಕೀಳ್ತಾ ಇದ್ವಿ, ಅದರಲ್ಲಿ ಖುಷಿಯನ್ನು ಪಡ್ತಾ ಇದ್ವಿ. ನಾವು ನೀರಿನಲ್ಲಿ ಆಟ ಆಡ್ತಾ ಇದ್ವಿ, ಬುಗುರಿ ಜೊತೆ ಆಟ ಆಡ್ತಾ ಇದ್ವಿ, ಚಿನ್ನಿದಾನ ಅಂತ ಆಟ ಆಡ್ತಾ ಇದ್ವಿ. ನಿಮ್ಗೂ ಸಹ ಕಾಲ ಏನು ಬಹಳ ಮುಂದೆ ಹೋಗಿಲ್ಲ. ನಾವು ಅನ್ಕೊಳ್ತೀವಿ ಅಷ್ಟೇ ಕಾಲ ಬದಲಾಗಿದೆ ಅಂತ. ಬದಲಾಗಿರೋ ಕಾಲ ಅಲ್ಲ, ಕಾಲ ಎಲ್ಲ ಕಾಲಕ್ಕೂ ಇದೆ. ನಾವು ಬದಲಾಗ್ತಾ ಇದ್ದೀವಿ. ನಾವು ಒಳ್ಳೆ ಅಭ್ಯಾಸವನ್ನು ರೂಢಿಸ್ಕೋಬೇಕಂತ ನಿರ್ಧಾರ ಮಾಡಿದ್ದೆ ಅದರಲ್ಲಿ ಖಂಡಿತ ನಾವು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೋಬಹುದು. ಮತ್ತು ಆ ಅಭ್ಯಾಸಗಳ ಹಿಂದೆ ಚಿಕ್ಕ ಚಿಕ್ಕ ಘಟನೆಗಳು ನಡೀತಾ ಇರುತ್ತೆ. ಯಾವ್ದೋ ಪ್ಲೇಸ್ಗೆ ಹೋಗ್ತೀರಾ, ಅಪ್ಪ ಅಮ್ಮನ ಜೊತೆ ಎಲ್ಲ ಹೊರಗಡೆ ಹೋಗ್ತೀರಾ, ಅಥವಾ ಇನ್ನೆಲ್ಲೋ ಒಂದ್ ಕಡೆ ಹೋಗ್ತೀರಾ, ಆ ಖುಷಿಯನ್ನ, ಇರುವಿಕೆಯನ್ನ, ಆರೋಗ್ಯವಾಗಿ ಆನಂದವಾಗಿ ಇರುವಿಕೆ ಇದೆಯಲ್ಲ, ಅದನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಥವಾ ಸಂಭ್ರಮಿಸಬೇಕು ಅಂತ ನಾನು ಹೇಳ್ತೇನೆ. ಅದು ಮಾಡ್ಬೋದಲ್ವಾ? ಅಪ್ಪ ಅಮ್ಮನ ಜೊತೆ ನೀವು ಇವಾಗ ದೊಡ್ಡವರಾಗ್ಬಿಟ್ರೆ ಅಪ್ಪ ಅಮ್ಮನ ಜೊತೆ ಮಾತಾಡದೇ ಇರೋಷ್ಟು ಅವ್ರ ಜೊತೆ ಕೂತು ಮಾತಾಡ್ಬೋದು. ಅಮ್ಮ, ನನ್ಗೆ ಈ ರೀತಿ ಅನುಭವಗಳಾಗ್ತಾ ಇದೆ. ನಿಮ್ಮ ಮನಸ್ಸನ್ನ ಬಿಚ್ಚಿಟ್ರೆ ಏನಾಗ್ತದೆ ಅನ್ನೋದು ಅವ್ರಿಗೂ ಸಹ ಪರಿಚಯ ಆಗ್ತದೆ. ಅಷ್ಟು ಬಿಚ್ಚಿ ಮಾತಾಡ್ಬೋದಲ್ವಾ? ಮನಸ್ಸು ಬಿಚ್ಚಿ ಮಾತಾಡ್ಬೋದಲ್ವಾ? ಹಂಗಾಗಿ ಊಟ ಮಾಡುವುದು, ನಿದ್ರಿಸುವುದು, ಓಡಾಡುವುದು, ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು, ಮುಟ್ಟುವುದು. ನೋಡಿ, ನೀವು ಅಮ್ಮನ ತೊಡೆ ಮೇಲೆ ಮಲ್ಕೊಳ್ತೀರಾ? ಈಗ ಎಷ್ಟು ಜನಕ್ಕೆ ನಾನು ದೊಡ್ಡವನಾಗ್ಬಿಟ್ಟೆ, ಯಾಕೆ ಮಲ್ಕೋಬೇಕಂತಿದೆ? ನೀವು ನಂಬ್ತಿರೋ ಬಿಡ್ತಾರೆ, ನಾನು ಮಲ್ಕೊಳ್ತೀನಿ. ಈಗಲೂ ನಮ್ಮಮ್ಮನಿಗೆ ನಾನು ತಲೆಗೆ ಮಸಾಜ್ ಮಾಡಮ್ಮ ಅಂತೇಳಿ ಎಣ್ಣೆಯನ್ನು ಹಾಕಿಸಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಮ್ಮ ಪಾವಿತ್ರತೆಯಿಂದ ಕೂಡಿದ ಟಚ್ ಇದೆಯಲ್ಲ, ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಒಂದ್ಸರಿ ಅವ್ರನ್ನ ಮುಟ್ಟಿ, ಅವ್ರನ್ನ ತಪ್ಪಿಕೊಳ್ಳಿ, ಅವ್ರ ಜೊತೆ ನೀವು ಮನಸ್ಸನ್ನ ಬಿಚ್ಚಿ ಮಾತಾಡ್ಕೊಳ್ಳಿ, ಎಷ್ಟು ಆನಂದ ಆಗುತ್ತೆ ನೋಡಿ. ಬಹಳ ದೊಡ್ಡವರಾಗ್ಬಿಟ್ಟೆ, ನನಗೆ ಮೀಸೆ ಬಂತು, ನಾನು ದೊಡ್ಡವನಾಗ್ಬಿಟ್ಟೆ ಬೀಳ್ಬೇಡಿ. ನೀವೆಷ್ಟೇ ದೊಡ್ಡವರಾದ್ರು, ನಿಮ್ಗೆ 50 ವರ್ಷ ಆದ್ರೆ, ನಿಮ್ಮ ಅಪ್ಪ ಅಮ್ಮನಿಗೆ 80 ವರ್ಷ ಇದ್ರೆ, ಅವ್ರು ಕರೆಯೋದೇನು ಗೊತ್ತಾ? ನಿಮಗೆ ನಲೆ ಕೂತು ಬಂದಿರ್ತದೆ, ಏ ಮಗು ಬಾಪ ಇಲ್ಲಿ ಅಂತ ಕರೆಯೋದು. ಬೇರೆಯವ್ರಿಗೆ ನೀವು ದೊಡ್ಡವರಿರ್ಬೋದು, ತಂದೆ ತಾಯಿಗಳಿಗೆ ಮಗುವೆ. ಹೀಗೆ ನಾವು ನಮ್ಮ ಸುತ್ತಲಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಲ್ಲಿ, ಪ್ರೀತಿಯನ್ನ ನಾವು ಗಟ್ಟಿಗೊಳಿಸುವಲ್ಲಿ, ಸ್ನೇಹಿತರನ್ನ ಲವಲವಿಕೆಯಿಂದ ನಡೆಸಿಕೊಳ್ಳೋದ್ರಲ್ಲಿ, ಇದರಲ್ಲೆಲ್ಲದರಲ್ಲೂ ಖುಷಿ ಇದೆ ಅಲ್ವಾ? ಆ ಖುಷಿಯನ್ನ ನಾವು ಸಂಭ್ರಮಿಸೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಜೀವನ ಅಂದ್ರೆ ಏನು ಅಂತ ನಿಮ್ಗೆ ಕೇಳಿದ್ರೆ, ಜೀವನ ಅಂದ್ರೆ ಶಾಲೆ ಮನೆ, ಶಾಲೆ ಮನೆ, ಈ ರೀತಿ ನಿಮ್ಗೆ ತಲೆ ಬರ್ಬೋದು. ಜೀವನ ಅಂದ್ರೆ ಏನು? ಶಾಲೆ ಮನೆ ಇಲ್ಲ. ಅಪ್ಪ ಎಲ್ಲ ಕರೀತಾರೆ, ಬಾ ಮಗ ಊರಿಗೆ ಹೋಗೋಣ ಅಂತೇಳಿ, ನಾನು ಟಿವಿ ನೋಡ್ತಾ ಇದ್ದೀನಿ. ಅಮ್ಮ ಎಲ್ಲ ಕರೀತಾರೆ, ಬಾ ನಾನು ಒಂದು ಸಂಬಂಧಕ್ಕೆ ಮನೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಬಿಸಿ, ನಾನು ಏನೋ ಮೊಬೈಲ್ ಅಲ್ಲಿ ಇನ್ನೊಂದೇನು ಹೇಳಿದ್ದಾರೆ, ನಮ್ಮ ಟೀಚರ್ಸ್ ಏನೋ ಕೊಟ್ಟಿದ್ದಾರೆ ಅವರಿಗೆ ಒಂದು ಸಣ್ಣ ಸುಳ್ಳು. ನೋಡಿ, ಈ ಸಣ್ಣ ಪುಟ್ಟ ಓಡಾಟಗಳು ಮತ್ತು ಹೊಸ ಹೊಸ ಜನಗಳನ್ನ ಭೇಟಿಯಾಗುವಂಥದ್ದು, ಅವರಿಂದ ನಾವು ಕಲಿಯುವಂಥದ್ದು, ಯಾವಾಗ ನಮ್ಮ ಮನಸ್ಸು ವಿಭಿನ್ನತೆಗೆ ತೆರೆದುಕೊಳ್ಳೋದಿಲ್ವೋ ಆಗ ನಾವು ಮನೆ ಶಾಲೆ ಇಷ್ಟರಲ್ಲೇ ಇರ್ತೇವೆ. ಒಂದು ಸ್ಟೋರಿ ಅಲ್ಲ,
ಒಂದು ಸ್ಟೋರಿ ಅಲ್ಲ, ಗಜ ಅಂತ ಒಬ್ಬ ಹುಡುಗ. ಆ ಹುಡುಗ ಏನು ಗೊತ್ತಾ, ಊರಿನಲ್ಲೇ ಇರ್ತಾನೆ, ಊರಿನ ಶಾಲೆಯಲ್ಲಿ ಕಲಿತಾ ಇರ್ತಾನೆ, ಊರಿಂದ ಬಿಟ್ಟರೆ ಎಲ್ಲಿ ಹೋಗುದಿಲ್ಲ, ಊರು ಊರು ಊರು. ಅವ್ರ ತಂದೆ ತಾಯಿನೂ ಅಷ್ಟೇ, ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗುದಿಲ್ಲ. ಊರಾಯ್ತು, ಅವನಾಯ್ತು, ಮನೆ ಆಯ್ತು, ಶಾಲೆ ಆಯ್ತು, ಅಲ್ಲೆಲ್ಲೋ ತಿಪ್ಪೆ ಆಯ್ತು, ಇಲ್ಲ ಇನ್ನೊಂದ್ ಕಡೆ ಊರಿನ ಒಳಗಡೆ ಯಾವ್ದೋ ಒಂದು ಮನೆಶಾಸ್ತ್ರ ಇತ್ಯಾದಿ ಓಡಾಡ್ತಾ ಇರ್ತಾನೆ. ಅದೇ ಇನ್ನೊಬ್ಬ ಹುಡುಗ ಅದೇ ಊರಿನವನು ಗಜ ಗಜ ಅಂತ ಇರ್ತಾನೆ. ಗಜ ಮತ್ತು ಗಜ ಗಜ. ಈ ಗಜ ಗಜ ಇರ್ತಾನಲ್ಲ, ಇವನು ಹೊರಗಡೆ ಹೋಗುವ ಯಾವುದೇ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಬೇರೆ ಹಳ್ಳಿಗಳಿಗೆ ಹೋಗ್ತಾನೆ, ಬೇರೆ ಕಡೆ ಹೋಗ್ತಾನೆ, ಅಪ್ಪ ಅಮ್ಮ ಕರೆದ ಕಡೆ ಹೋಗ್ತಾನೆ, ಅಪ್ಪ ಅಮ್ಮ ಕಳಿಸ್ ಕಡೆ ಹೋಗ್ತಾನೆ, ಸಿಟಿಗೆ ಹೋಗ್ತಾನೆ, ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ತಾನೆ, ಮೆಟ್ರೋ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ, ಏರ್ಪೋರ್ಟ್ ನೋಡ್ತಾನೆ, ಪಕ್ಕದೂರದ ಸಂತೆಗೆ ಹೋಗ್ತಾನೆ, ಜಾತ್ರೆಗೆ ಹೋಗ್ತಾನೆ, ಸ್ಕೂಲಲ್ಲಿ ಟ್ರಿಪ್ ಅರೇಂಜ್ ಮಾಡಿದ್ರೆ ಅಲ್ಲಿ ಹೋಗ್ತಾರೆ, 4-5 ಜನಗಳನ್ನ ಭೇಟಿ ಆಗ್ತಾನೆ. ಇವನು 365 ದಿನವೂ ಸಹ ಹೊಸ 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 ವಿಚಾರಗಳನ್ನ, ತನ್ನ ಕಣ್ಣು ತನ್ನ ಕಿವಿಗಳನ್ನ ತೆರೆದಿಟ್ಟು ಏನೇನು ಸಿಗುತ್ತೋ ಅದನ್ನು ತಗೊಳ್ತಾನೆ. ಈಗ ಹೇಳಿ, ಮೊದಲು ಹೇಳಿದಲ್ಲ ಗಜ, ಅವನು ಬುದ್ಧಿವಂತ ಆಗ್ತಾನ? ಈ ಗಜ ಗಜ ಹೇಳಿದಲ್ಲ, ಅವನು ಬುದ್ಧಿವಂತ ಆಗ್ತಾನ? ಇಷ್ಟೇ ನಾನು ಹೇಳ್ತಾ ಇರೋದು. ಜೀವನ ಅಂದ್ರೆ ಮನೆ ಶಾಲೆ, ಮನೆ ಶಾಲೆ ಟ್ಯೂಷನ್, ಮನೆ ಶಾಲೆ ಟ್ಯೂಷನ್ ಇದಲ್ಲ. ಬದಲಿಗೆ ಹೊಸ ಹೊಸ ಸ್ಥಳಗಳನ್ನು ನೋಡುವಂಥದ್ದು, ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿಯಾಗುವಂಥದ್ದು, ಹೊಸ ಹೊಸ ಸನ್ನಿವೇಶಗಳನ್ನ, ಹೊಸ ಹೊಸ ಅನುಭವಗಳನ್ನ ಪಡ್ಕೊಳ್ತಾ ಹೋಗುವಂಥದ್ದು, ಎಲ್ಲದರಲ್ಲೂ ಸಹ ಜೀವನ ಇರ್ತದೆ. ಸ್ವಲ್ಪ ಮಾರ್ಗದರ್ಶನವನ್ನು ಪಡ್ಕೊಳ್ತಾ, ಸ್ವಲ್ಪ ಓದು ವಿಚಾರಗಳನ್ನ ರೂಢಿ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ನಮ್ಮ ಆಲೋಚನೆಗಳು ಎತ್ತರಕ್ಕೆ ಹೋಗ್ತವೆ. ಎತ್ತರಕ್ಕೆ ಹೋದಾಗ ಒಂದು ಮ್ಯಾಜಿಕ್ ಆಗುತ್ತೆ. ನಿಧಾನವಾಗಿ ನಮ್ಮೊಳಗಡೆ ಗುರು ಒಬ್ಬ ಇನ್ಸ್ಟಾಲ್ ಆಗಿರ್ತಾನೆ. ಯಾವಾಗ ನಮ್ಮೊಳಗಡೆ ಗುರು ಒಬ್ಬ ಸೇರ್ಕೊಂಡ್ಬಿಡ್ತಾನೆ, ಆವಾಗ ಯು ವಿಲ್ ಬಿ ಸೆಲ್ಫ್ ಗೈಡೆಡ್. ನಿಮ್ಮನ್ನ ನೀವೇ ಗೈಡ್ ಮಾಡ್ಕೊಳ್ತೀರ. ಅದನ್ನ ಯಾವಾಗ್ಲೂ ನಾವು ನೆನಪಿಟ್ಕೊಳ್ಬೇಕು. ಒಂದೆರಡು ವಿಚಾರಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ ಮನೆಯಲ್ಲಿ ಹಿರಿಯರು ಒಂದು ಕೆಲಸ ಕೊಡ್ತಾರೆ, ಅಥವಾ ಶಿಕ್ಷಕರು ಒಂದು ಕೆಲಸವನ್ನು ಕೊಡ್ತಾರೆ. ನಮ್ಗೆ ಏನು ಅನ್ಸುತ್ತೆ ಗೊತ್ತಾ? ನನಗೆ ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಲಿ? ನನಗೆ ಹೇಳ್ತಾ ಇದ್ರೆ ಕಸ ಗುಡಿಸೋದಿಕ್ಕೆ ನಾನ್ಯಾಕೆ ಪಾತ್ರೆ ತೊಳಿಲಿ? ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ನೀವು ದೊಡ್ಡವರಾದಾಗ ಏನಾಗುತ್ತೆ ಗೊತ್ತಾ? ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವ ಮನಸ್ಥಿತಿನೇ ಹೊರಟೋಗ್ಬಿಟ್ಟಿರುತ್ತೆ. ಇತ್ತೀಚೆಗೆ ನಾನು ಕೆಲವು ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ದೆ, ಯಾಕೆ ನೀವು ತರಗತಿ ನಾಯಕರಾಗ್ತಾ ಇಲ್ಲ, ಯಾಕೆ ನೀವು ತರಗತಿ ನಾಯಕರಾಗೋದಕ್ಕೆ ರೆಡಿ ಇಲ್ಲ ಅಂತ ಕೇಳಿದೆ. ಮುಕ್ತವಾಗಿ ಹೇಳಿ, ತೊಂದರೆ ಇಲ್ಲ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ದೇನು ಗೊತ್ತಾ? ಮುಕ್ತವಾಗಿ ಹೇಳ್ತೇವೆ ಸರ್, ನಮ್ಗೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಈಗ ನಿಮಗೆ ತಂದೆ ತಾಯಿಗಳು ಕೊಡುವಂತಹ ಜವಾಬ್ದಾರಿ ದೊಡ್ಡದಾಗಿ ಕಾಣಿಸಿ, ಅಥವಾ ನಿಮ್ಗೆ ಅದು ಭಾರವಾಗಿ ಕಾಣಿಸಿ ಅದನ್ನ ಒಂದು ವೇಳೆ ನೀವು ತಗೊಂಡಿಲ್ಲ ಅಂತಂದ್ರೆ, ಮುಂದೊಂದು ದಿನ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಬೇಕಾಗುತ್ತೆ, ಅಥವಾ ನೀವು ಯಾವುದೋ ಒಂದು ಅಧಿಕಾರಿ ಆಗ್ಬೇಕಾಗುತ್ತೆ, ಅಥವಾ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಾಗುತ್ತೆ, ನಾಯಕರಾಗಬೇಕಾಗುತ್ತೆ. ಆಗ ಒಂದೇ ಸರಿ ಗುಣಗಳು ಬೆಳೆದ್ಬಿಡ್ತಾವ. ನಾವು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ, ಯಾವುದೋ ಒಂದು ಬಟ್ಟೆಗೆ ಐರನ್ ಮಾಡುವಂಥದ್ದು ಅಲ್ವಾ? ಅದೇ ಗಾಡಿ ಓಡಿಸ್ತೀನಿ ಅಂತ ಗೊತ್ತಿರ್ತೀರ. ನಾನು ಬಿಟ್ರೆ ಗಾಡಿನ ಇಡೀ ಊರು ತುಂಬ ಓಡಿಸ್ಕೊಂಡ್ಬಿಡ್ತೀನಿ ಅನ್ನುವ ಆಗ ಇರುವಂತಹ ಜೋಶ್ ಇದೆಯಲ್ಲ, ನಮ್ಗೆ ಯಾಕೆ ಕಸ ಗುಡಿಸಲಿಕ್ಕೆ ಬರಬಾರ್ದು? ಬೇರೆಯವ್ರ ಮನೆಗೆ ಕಸ ಗುಡಿಸೋದಂತಲ್ಲ, ನನ್ನ ತರಗತಿಯನ್ನ ಅಥವಾ ನನ್ನ ಮನೆಯನ್ನ ಅದು ಗುಡಿಸೋದಕ್ಕೆ ಜನ ಇದ್ದಾರೆ, ಅವ್ರು ಬರಬೇಕು, ಗುಡಿಸ್ಬೇಕು, ಅವೆಲ್ಲ ನಿರೀಕ್ಷೆಗಳು ಸರಿ, ಸಂಸ್ಥೆ ಎಲ್ಲ ಮಾಡೇ ಮಾಡ್ತಾರೆ. ಆದ್ರೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಪಕ್ಕದಲ್ಲಿ ಬಿದ್ದಿರುತ್ತೆ, ಅದನ್ನ ಎತ್ತಿ ಹಾಕೋದಕ್ಕೂ ಸಹ ಕೆಲಸದವ್ರು ಬರ್ಬೇಕಾ? ನಮ್ಮ ಮನೆಯಲ್ಲಿ ಏನಾಗುತ್ತೆ ಗೊತ್ತಾ? ಟಾಯ್ಲೆಟ್ ತೊಳಿಬೇಕಂತಂದ್ರೆ ಅಮ್ಮನೇ ಹಾಕ್ಬೇಕು. ಯಾಕೆ ನಾವು ಟಾಯ್ಲೆಟ್ ತೊಳಿಬಾರ್ದ? ತೊಳೆದಿದೀವ? ಕೆಲವರು ತೊಳೆದಿರ್ಬೋದು, ಆದ್ರೆ ಅದು ಅಸಹ್ಯ ಅಲ್ಲ. ಇವತ್ತು ಎಷ್ಟೋ ಜನ ದೊಡ್ಡವರು ಅದನ್ನೇ ವೃತ್ತಿಯಾಗಿ ಸ್ವೀಕರಿಸಿ ಎಷ್ಟೋ ಸ್ವಚ್ಛತೆ ಕೆಲಸದಲ್ಲಿದ್ದಾರೆ. ಅದು ವೃತ್ತಿ, ಅದನ್ನು ನಾವು ಗೌರವಿಸೋಣ. ಆದ್ರೆ
ನಮ್ಮ ಮನೆಯ ಸ್ವಲ್ಪ ಗಲೀಜನ್ನ ನಾವು ಸ್ವಚ್ಛಗೊಳಿಸ್ಬೇಕು ಅಂತಾದ್ರೆ, ಆ ಜವಾಬ್ದಾರಿ ನಮಗೆ ಬೇಡ ಅಂತಾದ್ರೆ ಮುಂದೆ ಏನಾಗುತ್ತೆ ಗೊತ್ತಾ? ಶರ್ಟ್ಗೆ ಒಂದು ಚಿಕ್ಕದು ಕರೆ ಆದ್ರೆ ನಿಮ್ಗೆ ಶರ್ಟೇ ಬೇಡ ಅಂತ ಆಗ್ತದೆ. ಒಂದು ವಾಚ್ ಸ್ವಲ್ಪ ಕೆಟ್ಟೋದ್ರೆ ವಾಚ್ ರೆಡಿ ಮಾಡಿಸೋದಲ್ಲ, ಎಷ್ಟು ಹೊಸ ತಗೊಳ್ಬೇಕು ಅಂತ ಅನ್ಸುತ್ತೆ. ಮುಂದೆ ನೀವು ದೊಡ್ಡವರಾಗುವಾಗ ಬರುವಂತಹ ಗುಣಗಳಿದೆಯಲ್ಲ, ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಬಿಹೇವಿಯರ್, ಚೈಲ್ಡ್ಹುಡ್ ಥಾಟ್ಸ್ಗೆ ಕನೆಕ್ಷನ್ ಇರ್ತದೆ, ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಹಾಗಾಗಿ ನಾನು ಇವತ್ತು ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥದ್ದು, ಕೆಲವು ವಿಚಾರಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು, ಅವುಗಳನ್ನು ಆಲೋಚನೆ ಮಾಡುವಂಥದ್ದು, ಇಂತಹ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ಖಂಡಿತ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅಂತ ನಾನು ಹೇಳ್ತಾ, ದೊಡ್ಡ ವ್ಯಕ್ತಿಗಳಾಗೋದು ಅಂತಂದ್ರೆ ಏನೆಲ್ಲರೂ ಗುರುತಿಸ್ಬೇಕಂತಲ್ಲ, ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನು, ನಮ್ಮ ನಮ್ಮ ಪಾತ್ರಗಳಿದಾವಲ್ಲ, ನಾನೀಗಾಗಲೇ ಹೇಳಿದೆ, ಅಣ್ಣ, ತಮ್ಮ, ಮಗ, ವಿದ್ಯಾರ್ಥಿ, ಈ ರೀತಿಯ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದು ದೊಡ್ಡ ಸಾಧನೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಗಂಭೀರವಾಗಿ ಬದುಕುವಂಥದ್ದು ಮತ್ತು ಬೇರೆಯವ್ರಿಗೆ ಬದುಕೋದಕ್ಕೆ ಬಿಡುವಂಥದ್ದು ಇದೆಯಲ್ಲ, ಅದು ಒಂದು ಉತ್ತಮವಾದಂತಹ ಸಾಧನೆ. ಹಂಗಾಗಿ ಅದರಿಂದ ಯಾವಾಗ ಇದಕ್ಕೆ ನಾವು ಮನಸ್ಸನ್ನ ನಾವು ರೆಡಿ ಮಾಡ್ಕೊಳ್ತೀವೋ, ಯಾವಾಗ ಇವಾಗ ಈ ವಿಚಾರಗಳಿಗೆ ನಮ್ಮ ಮನಸ್ಸು ಸಿದ್ಧವಾಗಿರುತ್ತದೋ, ಖಂಡಿತ ನಾವು ಧನಾತ್ಮಕ ವ್ಯಕ್ತಿಗಳಾಗ್ತೀವಿ. ಮತ್ತು ಆಗ್ಲೇ ನೀವು ಹೇಳಿದಂತೆ ಗುರಿಗಳಿರ್ಬೇಕಂತ ಹೇಳಿದ್ರಲ್ವ, ಹವ್ಯಾಸಗಳಿರ್ಬೇಕು ಅಂತ ಹೇಳಿದ್ರಲ್ಲ, ಆ ಹವ್ಯಾಸಗಳು ಮತ್ತು ಗುರಿಗಳು ಒಂದಾದ್ರೆ ಮತ್ತು ನಿರಂತರತೆಯನ್ನ ಕಠಿಣ ಪರಿಶ್ರಮದಿಂದ ನೀವು ಇಟ್ಕೊಳ್ಳೋಕೆ ಸಾಧ್ಯ ಆದ್ರೆ, ನೀವೇನು ಅನ್ಕೊಂಡಿರ್ತೀರಾ ಅದು ಖಂಡಿತ ಆಗ್ತೀರಾ ಅಂತ ಹೇಳಿ ನನಗೆ ಈ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂತಹ ಈ ಸಂಸ್ಥೆಯ ಶ್ರೀ ಶೇಷಪ್ಪ ಸರ್ ಇರ್ಬೋದು, ಮತ್ತು ಶ್ರೀ ಕೇಶವ್ ಸರ್ ಇರ್ಬೋದು, ಪ್ರವೀತ್ ಸರ್ ಇರ್ಬೋದು, ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಒಂದು ಹಾಡನ್ನ ನಿಮಗೆ ಕೇಳಿಸ್ಬೇಕು. ನಾನು ಒಂದು ಹಾಡನ್ನ ನಿಮಗೆ ಕೇಳಿಸ್ತೇನೆ ಮತ್ತು ಕೆಲವು ಪ್ರಶ್ನೆಗಳನ್ನ ನಿಮ್ಮಿಂದ ತೆಗೆದುಕೊಳ್ತೇನೆ. ಅದಾದ ಮೇಲೆ ನಮ್ಮ ಈ ಒಂದು ಸೆಷನ್ ನಾವು ಸಮಾಪ್ತಿಗೊಳಿಸೋಣ. ಆಗ್ಬೋದಾ? ಹಾಡು ಕೇಳಿಸ್ಕೊಳ್ಳೋಣ. ನನ್ನನ್ನ ಮತ್ತು ಎಷ್ಟೋ ಜನ ಯುವಕರನ್ನ, ಯುವತಿಯರನ್ನ ಪ್ರಭಾವಿಸಿದಂತಹ, ಸ್ಫೂರ್ತಿ ಕೊಟ್ಟಂತಹ ಸಾಂಗ್ ಇದು. ಕೇಳಿಸ್ಕೊಳ್ತೀರಾ? ಎಲ್ಲರೂ ಸಹ ಕಣ್ಣು ಮುಚ್ಚಿ ಸ್ಟೇಜ್ ಕೂತ್ಕೊಳ್ಬೇಕು. ಈ ಹಾಡನ್ನ ಮನಸ್ಸಿಗೆ ಹಾಕೊಳ್ಬೇಕು. ಕೇಳೋದು ಮಾತ್ರ ಅಲ್ಲ, ಈ ಹಾಡನ್ನ ನಂಬಬೇಕು. ನಂಬ್ತೀರಾ? ಕಾಣಿಸ್ತೈತೆ.